ಎಲ್ಲರಿಗೂ ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ, ಪಿಎಂ ಉಷಾ ಮೇರು ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ, ಸುಸ್ವಾಗತ. 2000ಕ್ಕೂ ಅಧಿಕ ವರ್ಷಗಳ ಚಾರಿತ್ರಿಕ ಗರಿಮೆಯನ್ನು ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಗಮನಾರ್ಹವೂ ಅನುಭವಗಮ್ಯವೂ ಆಗಿದೆ. ಕನ್ನಡವೆಂದರೆ ಅದು ಕೇವಲ ಒಂದು ಭಾಷೆ, ಸಾಹಿತ್ಯ ಅಥವಾ ಸಂಸ್ಕೃತಿ ಮಾತ್ರವಲ್ಲ, ಅದು ಒಂದು ಜೀವನ ವಿಧಾನದ ಪರಮೋನ್ನತ ಪರಂಪರೆಯಾಗಿದೆ. ಕವಿರಾಜ ಮಾರ್ಗ ಕಾಲದ ಕನ್ನಡದ ಸೊಲ್ಲು ಕಾವೇರಿಯಿಂದ ಗೋದಾವರಿವರೆಗೆ ಹರಿದಿದ್ದರೆ, ಇಂದು ಕನ್ನಡದ ಸೊಲ್ಲರಿವು ಜಗದಗಲ ಮುಗಿದಗಲ ಹಬ್ಬಿದೆ ಎಂಬುದಕ್ಕೆ ಕನ್ನಡವಾದ ಭೂಗರ್ಭ ಪ್ರಶಸ್ತಿಯೇ ಈ 21ನೇ ಶತಮಾನದ ಸಾಕ್ಷಿಯಾಗಿದೆ. ಅದರ ಪ್ರಜ್ಞೆಯಾಗಿ ಭಾನುಮತಿ ಪಂಪನ ಯುದ್ಧ ವಿರೋಧಿ ನೀತಿಯ ಮಾರ್ಗ ದೇಶೀಯ ದಾರಿ, ರನ್ನನ ಪ್ರತಿನಾಯಕ ನೀರೊಳಗಿದ್ದು ಬೆವರುವ ಪರಿ, ಜನ್ನನ ಅಹಿಂಸಾ ತತ್ವ, ಬಸವಣ್ಣನ ಸಮಸಮಾಜದ ಕನಸು, ಅಕ್ಕನ ಚೆನ್ನಮಲ್ಲಿಕಾರ್ಜುನ ಹುಡುಕಾಟ, ಅಲ್ಲಮನ ಅನುಭವದ ಬಯಲು, ಹರಿಹರನ ಶಿವತತ್ವ, ರಾಘವಾಂಕನ ಸತ್ಯಶೋಧ, ಕುಮಾರವ್ಯಾಸನ ಕೃಷ್ಣನ ಕತೆ ಕನ್ನಡದ ರಸ ಶರದಿಯಾಗಿದೆ. ದಾಸರು ಅಲ್ಲಿದೆ ನಮ್ಮ ಮನೆ ಎಂದು ಇಲ್ಲಿ ಸುಮ್ಮನಾಗಿಸಿ ಮನಕ್ಕೆ ಸಾಹಿತ್ಯದ ತೊರೆಯನ್ನು ಹರಿಸಿದ ಕೀರ್ತನೆ, ಇಹಪರ ಸಾಂಸ್ಕೃತಿಕ ಮುಖಾಮುಖಿಗೊಳಿಸಿದ ತತ್ವಪದಕಾರರು, ಹೊನ್ನಮ್ಮನ ಮಹಿಳಾ ದನಿ, ರತ್ನಾಕರ ವರ್ಣಿಯ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯ ಕನ್ನಡದ ತತ್ವದ ಗಿಣಿ, ಪದ್ಯಂ ವದ್ಯಂ ಗದ್ಯಂ ರದ್ಯಂ ಎಂದು ಹೊಸಗನ್ನಡದ ಮುನ್ನುಡಿಯಾದ ಮುದ್ದಣ ಮನೋರಮೆಯ ಸಲ್ಲಾಪ. ಇದು ಕನ್ನಡ. ಮನೆ, ಮಂದಿರ, ಗುಡಿ, ಗುಂಡಾರ, ಹಡ್ಡಿ, ಕೇರಿ, ದೊಡ್ಡಿಗಳ ಮಾತು ಮೌನವಾಗಿ ಸಾಹಿತ್ಯವಾಗಿದ್ದು ಹರಿಯುತ್ತಿದೆ. ಈ ಹಲವು ಕನ್ನಡಗಳ ಸುವಟರ್ಗಳ ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮಕ್ಕೆ ನಾವು ನೀವುಗಳಿಂದ ಸಾಕ್ಷಿಯಾಗಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಾಡಗೀತೆಯಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ನಾಡಗೀತೆ ವಿದ್ಯಾರ್ಥಿಗಳಿಂದ ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕ್ಕಳದ ನವಮನಿಯೇ, ಗಂಧದ ಚಂದದ ಹೊನ್ನಿನ ಗನಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಂಗ ಷಡಕ್ಷರಿ ಪೊನ್ನ, ಪಂಪನ ಮುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಕರ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲ ಪವೈಸರಳಾಡಿದ ನಾಡೆ, ಡಂಕನ ಜಗನರ ನೆಚ್ಚಿನ ವೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಕಣ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಧ್ಯಾನ, ಜನಕನ ಓಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಯ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈಗ ನಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ
PM ಉಷಾ ಮೇರು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ನಂದಿನಿ ದೇವರು. ಎಲ್ಲರಿಗೂ ಶುಭ ಮುಂಜಾನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ PM ಉಷಾ ಮೇರು ಯೋಜನೆ ಅಡಿಯಲ್ಲಿ ಇಂದು ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸುಂದರ ಅರ್ಥಪೂರ್ವಕವಾದ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗೌರವಾನ್ವಿತ ಕಲ್ಪತಿಗಳಾದ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಪ್ರೊಫೆಸರ್ ಅಶೋಕ್ ಡಿಸೋಜ ಸರ್ ಅವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ, ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಆಗಮಿಸಿ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕುಲಪತಿಗಳು ಅವರಿಗೆ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ನೆಚ್ಚಿನ ಕುಲಸಚಿವರು ಅವರ ಶ್ರೀ ಸಂತೋಷ್ ಕಾರುಗಡ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದು ನಮ್ಮ ಜೊತೆಯಲ್ಲಿ ನೂತನವಾಗಿ ಕುಲಸಚಿವರು ಮೌಲ್ಯಮಾಪನ ಹುದ್ದೆಯನ್ನು ಅಲಂಕರಿಸಿದ ಪ್ರೊಫೆಸರ್ DN ಪಾಟೀಲ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಡಾಕ್ಟರ್ ರಮೇಶ್ ಕಾಂಬ್ಳೆ ಸರ್ ಅವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ MS ವಕ್ನಾನ್ ಮೇಡಮ್ ಅವರು ಎಲ್ಲೇ ಕ್ಷಣದಲ್ಲಿ ಆಗಮಿಸಬಹುದು. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಇಂದು ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಬೆಳಗಾವಿ ಇವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕವಿತಾ ಪುಷ್ಕರ್ ಮೇಡಮ್ ಅವರು ಅವರಿಗೆ ಹೂವನ್ನು ನೀಡಿ ಸ್ವಾಗತವನ್ನು ಕೋರಬೇಕೆಂದು ವಿನಂತಿ. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಗಾಜಪ್ಪನವರ್ ಸರ್ ಅವರು ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಎಲ್ಲ ರೀತಿಯ ಆಯೋಜನೆಗಳನ್ನು ಮಾಡುವಂತರ ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಶೋಭಾ ನಾಯಕ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸಿಂಡಿಕೇಟ್ ಸದಸ್ಯರಿಗೂ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಿಗೂ, ಎಲ್ಲ ನಿಕಾಯದ ಡೀನರ್ಗಳಿಗೂ, ಎಲ್ಲ ವಿಭಾಗದ ಮುಖ್ಯಸ್ಥರುಗಳಿಗೂ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ, ಪತ್ರಿಕಾ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಲ್ಲಿ ಬಂದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸುಸ್ವಾಗತ. ಅವರಿವರನ್ನಿದೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಂದನೆಗಳು. ನಂದಿನಿ ದೇವರ ಮನೆಯವರಿಗೆ ಎಲ್ಲರ ಪರವಾಗಿ ಸ್ವಾಗತ. ಹಾಗೂ ಮಧ್ಯಾಹ್ನದ ಗೋಷ್ಠಿಯಲ್ಲಿ ಮಾತನಾಡಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ VS ಮಾಳಿ ಸರ್ ಅವರಿಗೆ ಹಾಗೂ MG ಹೆಗಡೆ ಸರ್ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಈಗ ಪ್ರಾಸ್ತಾವಿಕ ಮಾತು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಶೋಭಾ ನಾಯ್ಕ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 4 ನಿಕಾಯಗಳ ಡೀನರೇ, ವಿವಿಧ ವಿಭಾಗಗಳ ಮುಖ್ಯಸ್ಥರೇ ಹಾಗೂ ಪ್ರಾಧ್ಯಾಪಕ ಸಹೋದರಿಗಳೇ ಮತ್ತು ಆತಿಥ್ಯದ ಪ್ರೀತಿ ಪಾತ್ರರಾದ ಮಾಧ್ಯಮದವರೇ ಮತ್ತು ಈ ಕಾರ್ಯಕ್ರಮದ ನಿಜವಾದ ರಸಗ್ರಾಹಿಗಳಾದಂತಹ ಕನ್ನಡ, ಆಂಗ್ಲ, ಇತಿಹಾಸ ಹಾಗೂ ಅಪರಾಧ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳೇ ಮತ್ತು ಕನ್ನಡದ ಸೌಂದರ್ಯಪೂರ್ಣ ಸಾಹಿತ್ಯವನ್ನ ಮೆಚ್ಚುವ ಎಲ್ಲರಿಗೂ ಕೂಡ PM ಉಷಾ ಮೇರು ಯೋಜನೆಯಡಿಯಲ್ಲಿ ಇಂದು ಆಯೋಜಿಸಿರುವಂತಹ ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಭಾಷೆ ಎಂಬುದು ಕೇವಲ ಸಂವಹನದ ಸಾಧನವಲ್ಲ,
ಅದರಲ್ಲೂ ನಮ್ಮ ರಾಜ್ಯ ಭಾಷೆಯಾದ ಕನ್ನಡ ಎನ್ನುವುದು ಒಂದು ಸಂಸ್ಕೃತಿ, ಒಂದು ಚರಿತ್ರೆ, ಒಂದು ಚಿಂತನೆ ಮತ್ತು ಕನಸುಗಳ ಭಂಡಾರ. ನಮ್ಮ ಹಳಗನ್ನಡ ಸಾಹಿತ್ಯವು ಕೇವಲ ಪದ್ಯಗಳ ಸಂಕಲನವಲ್ಲ, ಅದು ಕಾಲ ಮತ್ತು ಮನಸ್ಸಿನ ನಡುವಣ ಸೇತುವೆ. ಇಂಥ ಆಳವತ್ತಾದ ಕೃತಿಗಳನ್ನ ರಸದಾಯಕವಾಗಿ ಗ್ರಹಿಸಲು, ಅವುಗಳ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳ ಒಳಕಲ್ಹದಿಗಳನ್ನ ಪರಿಚಯ ಮಾಡಿಕೊಳ್ಳಲು ಈ ಕಾರ್ಯಕ್ರಮ ಒಂದು ಸಾಂಸ್ಕೃತಿಕ ಯಜ್ಞದಂತಿದೆ. ಹಳಗನ್ನಡ ಕಾವ್ಯಗಳು ಶಬ್ದ ವಿನ್ಯಾಸ, ಶೈಲಿ ಬಗ್ಗೆ, ತಾತ್ವಿಕತೆಯ ಗಂಭೀರತೆ ಹಾಗೂ ಭಾಷೆಯ ವೈಭವವನ್ನ ಒಟ್ಟಿಗೂಡಿಸ್ಕೊಂಡಾಗ ಇಂದು ಕೂಡ ನಮಗೆ ಹೊಸ ಅರ್ಥಗಳ ದಿಕ್ಕನ್ನ ಅದು ತೋರಿಸ್ತದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮತ್ತು ಸಾಹಿತ್ಯ ಆಸಕ್ತರಿಗೆ ಮೂಲಭೂತ ಬಿಕ್ಕಳನ್ನ ಅರಿಯುವ ಒಂದು ಸುವರ್ಣ ಅವಕಾಶವನ್ನ ಒದಗಿಸ್ತದೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಹಳಗನ್ನಡ ಕಾವ್ಯಗಳ ನುಡಿ ವೈಶಿಷ್ಟ್ಯತೆ, ಅರ್ಥದ ಔನ್ನತ್ಯ ಮತ್ತು ಕಾಲಾತೀತತೆಯನ್ನ ಪರಿಗಣಿಸಬೇಕಾಗಿದೆ. ನಾವು ಕೇವಲ ಪಾಠ ವಾಚನವನ್ನ ಮಾಡೋದಲ್ಲ, ಬದಲಾಗಿ ಅವುಗಳ ನುಡಿನಾದವನ್ನ ಗ್ರಹಿಸಿ ನುಡಿ ಪರವಶತೆಯ ಆಸ್ವಾದನೆಯನ್ನ ಮಾಡಬೇಕು. ಅಂತಹದೊಂದು ಅನುಭೂತಿಯನ್ನ ಇಂದು ಮಧ್ಯಾಹ್ನ ಶ್ರೀ ಜಬ್ಬಾರ್ ಸೋಮು ಅವರ ತಂಡ ನಡೆಸಿಕೊಡಲಿರುವಂತ ಯಕ್ಷಗಾನ ತಾಳಮದ್ದಳೆಯಿಂದ ನಮ್ಗೆಲ್ಲ ಸಾಕಾರವಾಗುವುದು. ಇನ್ನು ಈ ರಸಗ್ರಹಣ ಎಂಬ ಹೆಸರಿನೊಳಗೆ ಒಂದು ದೃಷ್ಟಿಕೋನ ಇದೆ. ಅದು ಕೇವಲ ಓದುವಿಕೆಯಲ್ಲಿ ಪ್ರಾಪ್ತ ರಾಗದ ಬದಲಾಗಿ ಕಾವ್ಯದ ಅಂತರಾಳವನ್ನ ರಸಪೂರ್ಣವಾಗಿ ಗ್ರಹಿಸಬೇಕೆನ್ನುವ ಆಹ್ವಾನ. ಇಂತಹ ಒಂದು ಉಪಕ್ರಮಕ್ಕೆ ಪುಟಪ್ರಾಯವಾಗಿ ಬೆಂಬಲ ನೀಡಿದಂತ PM ಉಷಾ ಮೇರು ಯೋಜನೆಗೂ ಮತ್ತು ಧೈರ್ಯ ಹಾಗೂ ದಿಕ್ಕು ತುಂಬಿದ ಹೆಜ್ಜೆಗಳಿಗೆ ಸಾಗುವಿಕೆಗೆ ಶಕ್ತಿ ತುಂಬಿದವರು ನಮ್ಮ ಕುಲಕೃತಿಗಳಾದಂತ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರು. ಈ ಕಾರ್ಯಕ್ರಮದ ಕನಸು ಇಂದು ನಿಜವಾಗುತ್ತಿರುವುದು ಅವರ ಆಶಯದ ಬೆಳಕಿನಲ್ಲಿ. ಇನ್ನೊಬ್ಬರು ಈ ಸಾಂಸ್ಕೃತಿಕ ಹೆಜ್ಜೆಗಳ ಹಿಂದೆ ನಿಂತಿರುವ ಶಕ್ತಿಯ ಧ್ವನಿ ನಮ್ಮ ಕುಲಸಚಿವರಾದಂತಹ ಶ್ರೀ ಸಂತೋಷ್ ಕಾಂಗೋಡ ಸರ್ ಅವರದು. ಸರ್, ಕಾರ್ಯಕ್ರಮದ ದಿನ ತಾವು ಇರೋದಿಲ್ವಲ್ಲ, ಹಾಗಾದ್ರೆ ಹೇಗೆ ಅಂತ ಕೇಳಿದಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶ್ರೇಯೋನ್ನತಿಗಾಗಿ ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು, 23ರ ಸಂಜೆ 7 ಗಂಟೆಯವರೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ ಎನ್ನುವ ಅವರ ಭರವಸೆಯ ದನಿ ನಿಜ ದನಿಯಾಗಿದ್ದರಿಂದ ಇವತ್ತಿನ ಈ ಕನಸಿನ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಸಾಧ್ಯವಾಗಿದ್ದು. ಇನ್ನು ನಮ್ಮ ಕುಲಪತಿಯವರು ಯಾವಾಗ್ಲೂ ನಮ್ಮ ವಿಭಾಗದ ಕುರಿತಾಗಿ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಅವರ ಮಾತು ನನಗೆ ಯಾವಾಗ್ಲೂ ಕಿವಿಗೆ ರಿಂಗಣಿಸ್ತಾ ಇರ್ತದೆ. ನೀವು ಎಳೆಯವರು ನನ್ನ ಕನಸಿಗೆ ರೆಕ್ಕೆಗಳನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಬಹುಶಃ ಇವತ್ತು ನಾನು ಮತ್ತು ನನ್ನ ವಿಭಾಗದ ಗೆಳೆಯರು ಈ ಹಾದಿಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇನ್ನು ಇದರ ಮುಂದಿನ ಹಾದಿ ಅಂದ್ರೆ ಕಾರ್ಯಕ್ರಮದ ಆಯೋಜನೆಯ ಪಯಣ, ಅದು ಅಷ್ಟು ಸುಲಭದಾಗಿರ್ಲಿಲ್ಲ. ಆದ್ರೆ ಇಚ್ಛಾಶಕ್ತಿಯ ಪದದ ಬೆಳಕಿನಲ್ಲಿ ಎಲ್ಲ ಅಡ್ಡಿಗಳು ತಳಹದಿಯಾಗಿ ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣಗಣನೆಯಲ್ಲಿ ಇದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಅನಿಸ್ತಾ ಇದೆ. ಹಾಗಾಗಿ ಈ ಸಮಯವನ್ನ ಸದ್ಭಾವದಿಂದ ಅನುಭವಿಸಿ ನಮ್ಮೆಲ್ಲರ ಅರಿವನ್ನ ವಿಸ್ತರಿಸಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಈ ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮದ ಉದ್ಘಾಟಕರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಅದಕ್ಕೂ ಹೆಚ್ಚಾಗಿ ನನ್ನಂತ ಅದೆಷ್ಟೋ ಸಾಹಿತ್ಯದ ಎಳಸು ಕಂದಮ್ಮಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಡಿಮಲೆ ಸರ್ ಅವರು ಕರ್ನಾಟಕದ ರಾಜ್ಯಕ್ಕಷ್ಟೇ ಅಲ್ಲ, ದೇಶದ ರಾಜಧಾನಿ ದೆಹಲಿಯವರೆಗೆ ಚಿರಪರಿಚಿತರು. ಆದರೆ ಅತಿಥಿಗಳನ್ನ ಪರಿಚಯಿಸುವುದು ನಮ್ಮ ಸಂಸ್ಕೃತಿಯ ವಾಡಿಕೆ. ಹಾಗಾಗಿ ಇಂತಹ ಪ್ರಶಸ್ತ ಕಾರ್ಯ ನನ್ನ ಪಾಲಿಗೆ ಒದಗಿದೆ. ಇದು ಕೇವಲ ಪರಿಚಯ ಅಲ್ಲ ಸರ್, ಅವರ ಸಾಧನೆಗಳಿಗೆ ಸಲ್ಲಿಸುವಂತಹ ಒಂದು ಸಾಂಸ್ಕೃತಿಕ ಗೌರವ ವಾಚನೆ. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಭೂಮಿಯ ಮೇಲೆ 1955ರಲ್ಲಿ ಪುಟ್ಟ ಹೆಜ್ಜೆ ನೆಟ್ಟ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಇಂದು ಸಾಹಿತ್ಯ ಮತ್ತು ಸಂಸ್ಕೃತಿಯ ದೈತ್ಯ ಪ್ರತಿಭೆ. ಪುತ್ತೂರಿನಲ್ಲಿ ಪದವಿ ಶಿಕ್ಷಣ ಪಡೆದ ಅವರು 1979ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು, 1984ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದಂತ ಡಾಕ್ಟರ್ ಬಿಳಿಮಲೆಯವರು 1998ರಿಂದ ದೆಹಲಿಯ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ನ ನಿರ್ದೇಶಕರಾಗಿ ಕೆಲಸ ಮಾಡಿ, ಅನಂತರ 2015ರಿಂದ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ JNUನ ಕನ್ನಡ ಅಧ್ಯಯನ ಪೀಠದಲ್ಲಿ ಅದರ ಮೊದಲ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಸಂಘದ ಸುಸಜ್ಜಿತ ಸಾಂಸ್ಕೃತಿಕ ಸಮುಚ್ಚಯವನ್ನು ನಿರ್ಮಿಸಿದ ಹಿರಿಮೆ ಇವರದು.
ಅವರು ಇದೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವಂತ ಡಾಕ್ಟರ್ ಬಿಳಿಮಲೆ ಅವರು ಇದುವರೆಗೆ 30 ಪುಸ್ತಕಗಳನ್ನ ಬರೆದಿದ್ದಾರೆ. ಕಾಗೆ ಮುಟ್ಟಿದ ನೀರು ಅವರ ಜನಪ್ರಿಯ ಆತ್ಮಕಥೆ. ಹುಡುಕಾಟ ಈಚೆಗೆ ಬಿಡುಗಡೆಯಾದ ಮಹತ್ವದ ಸಂಶೋಧನಾ ಗ್ರಂಥ. ಅವರು ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ಸಾಹಿತ್ಯ ಅಕಾಡೆಮಿ ಮತ್ತು ಜನಪದ ಅಕಾಡೆಮಿಯ ಪ್ರಶಸ್ತಿಗಳ ಜೊತೆಗೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ದೊರಕಿದೆ. ವರ್ತಮಾನದ ಕಾಲಘಟ್ಟದಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಹೆಸರುಗಳಲ್ಲಿ ಒಬ್ಬರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಅವರ ಉದ್ಘಾಟನಾ ಪರ ನುಡಿಗಳು ನಮಗೆ ಆಳವಾದ ಅರ್ಥ ಸಾಧ್ಯತೆಗಳನ್ನ ತೋರಿಸಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ. ಧನ್ಯವಾದ. ಈಗ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲಿನ ಗಣ್ಯರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ವಿನಂತಿ. ಧನ್ಯವಾದ. ಈಗ ಉದ್ಘಾಟಕರ ನುಡಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಸನ್ಮಾನ್ಯ ಕುಲಪತಿಗಳು, ನನ್ನ ನೆಡುಗಾಲದ ಸ್ನೇಹಿತರು ಆಗಿರುವ ಪ್ರೊಫೆಸರ್ ತ್ಯಾಗರಾಜ್ ಅವರೇ, PM ಉಷಾ ಕಾರ್ಯಕ್ರಮವನ್ನ ಆಯೋಜಿಸುತ್ತಿರುವಂತಹ ಮೇಡಮ್, ಬಹಳ ಪ್ರಸ್ತಾವನೆಯ ಮಾತುಗಳಿಗೆ ಸಂಕೋಚದಿಂದ ಹೇಳಿದ್ರು ಸರ್, ನನ್ನ ಕನ್ನಡ ಸರಿ ಇಲ್ಲ, ತುಂಬಾ ಚೆನ್ನಾಗಿದೆ, ಬೆಂಗಳೂರು ಕನ್ನಡಕ್ಕಿಂತ ಚೆನ್ನಾಗಿದೆ, ಅಥವಾ ನಮ್ಮ ಟಿವಿಯಲ್ಲಿ ಕೇಳುವ ಕನ್ನಡಕ್ಕಿಂತ 3 ಪಟ್ಟು ಚೆನ್ನಾಗಿದೆ. ನನ್ನ ಬಹಳ ಕಾಲದ ಪರಿಚಿತರು, ಕನ್ನಡದ ಬಹಳ ಒಳ್ಳೆ ಅನುವಾದಕರು, ಸಾಹಿತಿಗಳು, ವಿಮರ್ಶಕರು ಆಗಿರುವ ಡಾಕ್ಟರ್ ಶೋಭಾ ನಾಯ್ಕ ಅವರೇ, ಈಗ ತಾನೇ ಹೊಸ ಅಧಿಕಾರವನ್ನು ಸ್ವೀಕರಿಸಿದ ಗೆಳೆಯ ಪಾಟೀಲ್ ರವರೇ, ವೇದಿಕೆಯಲ್ಲಿರುವ ಮಹನೀಯರೇ, ಅಧ್ಯಾಪಕರೇ, ಆಡಳಿತಗಾರರು, ಸ್ನೇಹಿತರೆ, ಇದೆಲ್ಲ ಸಂತೋಷದ ಕೆಲಸ. ಈ ಹಳೆಗನ್ನಡ ಎಂಬುದು ಈಗ ಯಾರಿಗೂ ಬೇಡವಾದ ಒಂದು ವಿಷಯ. ನಾನು ಮೊನ್ನೆ ಒಂದು ಸಭೆಯಲ್ಲಿ ಕೂತಿದ್ದಾಗ ಹಿಂಗೆ ಪಠ್ಯ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದಾಗ ಹಳೆಗನ್ನಡ, ಪಂಪ, ಕೊನ್ನ, ಅನ್ನ, ಬಿಡಿ ಸಾರವೆಲ್ಲ ಯಾರು ಓದ್ತಾರೆ? ನಾನು ಕೇಳಿದೆ, ನೀನು ಓದ್ತೀಯ ಫಸ್ಟ್ ಅದು ಹೇಳು ಅಂತಂದೆ. ನೀನು ಓದ್ತೀಯ, ಮಕ್ಕಳು ಓದೋದಿಲ್ಲ ಎಂಬುದನ್ನು ನೀನು ಸರ್ವೆ ಮಾಡಿದ್ಯಾ? ಎಲ್ಲ ಯೂನಿವರ್ಸಿಟಿಗೆ ಹೋಗಿ MA ಓದುವ ಮಕ್ಕಳಿಗೆ ಹಳೆಗನ್ನಡ ಬೇಕೋ ಬೇಡ ಅಂತ ಸರ್ವೆ ಮಾಡಿದ್ರೆ ಡಾಟಾ ಕೊಡೋದು ನಿನಗೆ ಓದಕ್ಕಾಗಲ್ಲ ಅಂತ ಹೇಳಿ ಮಕ್ಕಳು ಓದೋದಿಲ್ಲ ಅಂತ ಯಾಕೆ ಹಾಳು ಮಾಡ್ತೇನೆ? ಇದು ವರ್ತಮಾನದ ಒಂದು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ನಾವು ಮಾಡೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಇವತ್ತು ನಿಮಗೆ ಬಹಳ ಜನಕ್ಕೆ ಗೊತ್ತಿದೆ, ಇಲ್ಲಿ ಒಳ್ಳೆ ವಿಮರ್ಶಕರೆಲ್ಲ ಇದ್ದಾರೆ. ಭಾಷೆ ಎಂಬುದು ಇವತ್ತು ಜಗತ್ತಿನಾದ್ಯಂತ ತಿರಸ್ಕಾರಕ್ಕೆ ಒಳಗಾಗುತ್ತಿರುವ ಒಂದು ವಸ್ತು. ಕವಿರಾಜ ಮಾರ್ಗಕಾರ ಕೇಶಿರಾಜ, ಕನ್ನಡದ ಮೊದಲ ಗ್ರಾಮೇರಿಯನ್ ವ್ಯಾಕರಣಕರ್ತ, ಒಂದು ಮಾತು ಹೇಳ್ತಾರೆ, ಶ್ರೀ ವಾಗ್ದೇವಿಗೆ ಶ್ರೋತೃಮುಖದೊಳು ಆವಾವ ಇಂದ್ರಿಯಗಳ ಉದ್ಭಾವಿಪ. ಇಷ್ಟು ಒಳ್ಳೆ ಮಾತುಗಳು. ಕಿವಿಗೆ ಒಂದು ಶಬ್ದ ಬಿದ್ರೆ ಅದು ನಮ್ಮ ಪಂಚೇಂದ್ರಿಯಗಳನ್ನು ಕೂಡ ಅದು ಉದ್ಭಾವಿಸ್ತದೆ, ಚುರುಕುಗೊಳಿಸ್ತದೆ. ಅದಕ್ಕೆ ಭರ್ತೃಹರಿ, ಆನಂದವರ್ಧನ, ಮಮ್ಮಟ, ವಾಮನ, ಪಾಣಿನಿ ಇವರೆಲ್ಲರೂ ಕೂಡ ಭಾರತೀಯ ತತ್ವಶಾಸ್ತ್ರಕ್ಕೆ ಭಾಷೆಯನ್ನು ಕೂಡ ಜೋಡಿಸಿದ್ರು. ಯಾಕಂದ್ರೆ ಜಗತ್ತನ್ನು ಕಂಡರಿಸುವುದೇ ಭಾಷೆ, ಜಗತ್ತನ್ನು ನೋಡುವುದೇ ಭಾಷೆ. ಭಾಷೆಯ ಮೂಲಕ ನೋಡ್ತದೆ, ಅದು ಇಂದ್ರಿಯಗಳನ್ನು ಉದ್ಭಾವಿಸ್ತದೆ. ಭಾಷೆ ಎಂಬುದು ನಮ್ಮ ಪಂಚೇಂದ್ರಿಯಗಳನ್ನು ಚುರುಕುಗೊಳಿಸ್ತದೆ. ಈ ಚುರುಕುಗೊಳಿಸುವ ಪ್ರಕ್ರಿಯೆ ಇದೆಯಲ್ಲ, ಅದು ಸಾರ್ವತ್ರಿಕ ಅಲ್ಲ.
ಚುರುಕುಗೊಳಿಸುವ ಪ್ರಕ್ರಿಯೆ ಸಾರ್ವತ್ರಿಕ. ಆದ್ರೆ ಅದು ಅನುಭವದ ಮೂಲಕ ಬಂದಾಗ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ. ಉದಾಹರಣೆಗೆ ನಿಮಗೆ ವಿದ್ಯಾರ್ಥಿಗಳು ಇರೋದ್ರಿಂದ ಬಹಳ ಪ್ರಾಜ್ಞ ಅಧ್ಯಾಪಕರಿದ್ದಾರೆ. ನಾನು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡ್ತೀನಿ, ಹಾಗಾಗಿ ತಾವು ದಯವಿಟ್ಟು ತಪ್ಪು ತಿಳ್ಕೊಳ್ಳಿ ಈ ವಿಷಯದಲ್ಲಿ. ಯಾಕಂದ್ರೆ ಎರಡೂ ಗ್ರೂಪ್ಗೆ ಸಮಾನವಾಗಿ ಮಾತಾಡೋದು ಕಷ್ಟ. ಈಗ ನಾನು ಬೆಕ್ಕು ಅಂತ ಒಂದು ಪದ ಬಳಸಿದ್ದೆ, ಬೆಕ್ಕು ಅಂತ ಒಂದು ಪದ ಬಳಸಿದ್ದೆ ಭಾಷೆ, ಅದು ಕನ್ನಡ ಭಾಷೆಯಲ್ಲಿದೆ. ಬೆಕ್ಕು ಎಂಬುದು ಶ್ರೋತೃಮುಖದೊಳು, ಕಿವಿಯ ಮೂಲಕ ನನ್ನ ಕಿವಿಗೆ ಬಿದ್ದಾಗ ಪಂಚೇಂದ್ರಿಯಗಳು ಒಂದು ಭಾವ ಅದು ಚುರುಕುಗೊಂಡು ನನಗೆ ಬೆಕ್ಕು ಒಂದು ಕಲ್ಪನೆ ಬಂತು. ಬಟ್ ತಮಾಷೆ ಅಲ್ಲ, ವಾಸ್ತವ ಏನು ಅಂತಂದ್ರೆ, ನೀವು ಇಷ್ಟು ಜನ ಇಲ್ಲಿ ಒಂದು 300 ಜನ ಇದ್ರಿ ಅಂತಂದ್ರೆ, ಈ 300 ಜನರ ತಲೆಯಲ್ಲಿ ಮೂಡಿದ ಬೆಕ್ಕು ಒಂದೇ ಅಲ್ಲ. ಒಬ್ರದ್ದು ಕಪ್ಪು ಬೆಕ್ಕು, ಒಬ್ರದ್ದು ಕಳ್ಳ ಬೆಕ್ಕು, ಒಬ್ಬರಿಗೆ ಬೆಕ್ಕು ಕಂಡ್ರೆ ಆಗಲ್ಲ, ಇನ್ನೊಬ್ಬರಿಗೆ ಬೆಕ್ಕು ಇಲ್ಲದಿದ್ರೆ ನಿದ್ದೆ ಬರಲ್ಲ, ಇನ್ನೊಬ್ರು ಫೇಸ್ಬುಕ್ ಅಲ್ಲಿ ಬೆಕ್ಕು ನೋಡ್ತಾನೆ ಇರ್ಬೇಕು. ಬೆಕ್ಕು ಎಂಬ ಪದ ಒಂದು, ಆದ್ರೆ ಅದು ಪಂಚೇಂದ್ರಿಯಗಳನ್ನ ಚುರುಕುಗೊಳಿಸುವಾಗ ಸೃಷ್ಟಿಯಾದಂತ ಬೆಕ್ಕುಗಳು ಹಲವು ಸಾವಿರ. ಆದ್ರಿಂದ ಭಾಷೆ ಎಂಬುದು ಸಾಂಸ್ಕೃತಿಕವಾಗಿ ಬದ್ಧವಾದದ್ದು ಎಂಬ ಮಾತನ್ನ ನಾವು ಹೇಳುದು ಒಂದೇ ಅಲ್ಲ. ಅದಕ್ಕೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಕವಿಗಳನ್ನು ಭಾಷೆಯಲ್ಲಿ ಸೃಷ್ಟಿ ಮಾಡ್ತಾರಲ್ಲ, ಅವರನ್ನ ಕವಿನಾಂ ಬ್ರಹ್ಮಂ ವದಂತಿ. ಹೆಗಡೆಯವರೆಲ್ಲ ಬಂದದನ್ನು ಓದಿ ಹೇಳುದು ನಾವು, ಅದರೆಲ್ಲ ಬರ್ತಿದ್ದಾರೆ ಅದರ ಬಗ್ಗೆ. ಕವಿನಾಂ ಬ್ರಹ್ಮಂ ವದಂತಿ, ಬ್ರಹ್ಮ ಲೋಕ ಸೃಷ್ಟಿ ಮಾಡ್ತಾನೆ, ಭಾಷೆ ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡ್ತಾನೆ. ಇದು ಭಾಷೆಯ ಮಹತ್ವ. ಅಂತ ಭಾಷೆ 1990ರ ಅನಂತರದ ಬೆಳವಣಿಗೆ ಇದೆಯಲ್ಲ, ಜಾಗತೀಕರಣದ ಬಹಳ ದೊಡ್ಡ ಬೆಳವಣಿಗೆ, ಅದರ ಪರಿಣಾಮವಾಗಿ ಇವತ್ತು ಪಂಚೇಂದ್ರಿಯಗಳನ್ನು ಉದ್ಭಾವಿಪ ಸಾಂಸ್ಕೃತಿಕವಾಗಿ ಅತ್ಯಂತ ಭಿನ್ನವಾಗಿರುವಂತಹ ಲೋಕವನ್ನು ಕಟ್ಟುವ, ಮಾನವನ ಸೃಜನಶೀಲತೆಗೆ ಆಸರೆಯಾಗಿರುವ, ಬ್ರಹ್ಮನಿಗೆ ಸಮಾನವಾಗಿರುವ ಭಾಷೆ ಇವತ್ತು ಖಿಲವಾಗ್ತದೆ. ಇತ್ತೀಚೆಗೆ ಯುನೆಸ್ಕೋ ಬಿಡುಗಡೆ ಮಾಡಿದ ಒಂದು ವರದಿ ಪ್ರಕಾರ, ಅದು ನಿಜ ಆಗಬಾರದು ಅಂತ ನನ್ನ ಆಶೆ, ನಾನು ಕನ್ನಡ ಪಾಠ ಮಾಡುದು, ಆ ಭಾಷೆ ನಿಜ ಆಗಬಾರದು ಅಂತ. ಆದ್ರೆ ವರದಿ ಏನ್ ಹೇಳ್ತಾರೆ ಅಂತಂದ್ರೆ, ಮುಂದಿನ 6 ದಶಕಗಳಲ್ಲಿ 60 ವರ್ಷದಲ್ಲಿ ಜಗತ್ತಿನ 92% ಜನರು 8% ಜನರ ಭಾಷೆಯನ್ನು ಮಾತಾಡ್ತಾರೆ. ಅಂದ್ರೆ ಉಳಿದ ಎಲ್ಲ ಭಾಷೆಗಳು ಕೂಡ ಈಗ ಬೆಳೀತಿರುವಂತಹ ಕ್ಯಾಪಿಟಲಿಸಂ, ಫ್ಯಾಸಿಸಂ ಪರಿಣಾಮವಾಗಿ ಆ 8% ಜನರ ಭಾಷೆ 92% ಜನರ ಭಾಷೆಯನ್ನು ಡಾಮಿನೇಟ್ ಮಾಡ್ತದೆ. ಇದು ಸುಮ್ಮನೆ ಒಂದು ವರದಿ ಅಲ್ಲ ಎಂಬುದಕ್ಕೆ ನಿಮಗೆ 2 ಉದಾಹರಣೆ ಕೊಡ್ತೀನಿ. ಹೇಗೆ ಭಾಷೆಗಳು ಸಾಯ್ತಾ ಇದ್ದಾವೆ, ಹೇಗೆ ಭಾಷೆಗಳು ಪತನಮುಖಿಯಾಗಿವೆ, ಹೇಗೆ ಭಾಷೆಗಳು ಜಾಹೀರಾತಿನ ಭಾಷೆಯಾಗಿ ಕನ್ವರ್ಟ್ ಆಗಿದೆ. ಪಂಪ, ಹೊನ್ನ, ರನ್ನ, ವಾಲ್ಮೀಕಿ, ವ್ಯಾಸ, ಕಾಳಿದಾಸ, ಶೇಕ್ಸ್ಪಿಯರ್, ವೈವಿಡ್ಸ್, ಕೀಟ್ಸ್, ಇಂಥ ಮಹಾನ್ ಕವಿಗಳನ್ನು ಸೃಷ್ಟಿ ಮಾಡಿದಂತ ಭಾಷೆ ಇವತ್ತು ಜಾಹೀರಾತಿನ ಭಾಷೆಯಾಗಿ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಇದು 90ರ ದಶಕದ ಅನಂತರದ ಬೆಳವಣಿಗೆ. ಈ ಬೆಳವಣಿಗೆಯ ವಿರುದ್ಧ ಯೋಚನೆ ಮಾಡಿ, ಕೆಲಸ ಮಾಡಿ, ನಮ್ಮ ಭಾಷೆಗಳನ್ನು ಉಳಿಸುವ ಎಚ್ಚರವನ್ನು ನಾವು ತೆಕ್ಕೊಳ್ಳದೆ ಹೋದ್ರೆ, ನಾವು 92% ಜನರಲ್ಲಿ ಸೇರಿಕೊಂಡು ಸೃಜನಶೀಲತೆಯನ್ನೇ ಕಳೆದುಕೊಂಡು ಜಾಹೀರಾತಿನ ವಸ್ತುಗಳಾಗಿ ಕನ್ವರ್ಟ್ ಮಾಡಿ. The language has been converted into an advertising language. ಜಗತ್ತಿನ ವಸ್ತುಗಳನ್ನು ಮಾರಾಟ ಮಾಡುವ ಭಾಷೆ, ವಾಟ್ಸಪ್ ನಲ್ಲಿ ಬರುವ ಭಾಷೆ. ಹೀಗಾಗಿ ನಮಗೆ ಹಳೆಗನ್ನಡ, ನಡುಗನ್ನಡ ಸಾಹಿತ್ಯದ ಪಠ್ಯಗಳನ್ನು ಓದುವುದು, ಶಿವರಾಮ ಕಾರಂತ, ಕುವೆಂಪು, ಇದೆಲ್ಲ ದೊಡ್ಡ ವರ್ಣಂತರ ಕಾಣ್ಲಿಕ್ಕೆ ಶುರು ಆಗ್ತದೆ. ಓದೋರು ಇಲ್ಲ, ಒಂದು ಓದಿ ಅಂದ್ರೆ ಓದಕ್ಕಾಗಲ್ಲ ಎನ್ನುವರು. ನನ್ನ ಮಕ್ಕಳ ಸಂಬಳ ಕೊಡ್ತದೆ ಸರ್ಕಾರ ₹1,00,000, ಓದಿ ಪಾಠ ಮಾಡ ಅಂದ್ರೆ ಸರ್, ಆ ಮಕ್ಕಳು ಎಲ್ಲಿ ಸರ್ ಕೇಳ್ತಾರೆ, ಇವನಿಗೆ ಓದಕ್ಕ ಈ ಮಟ್ಟಕ್ಕೆ ಬಂದು ನಿಂತದ್ದರಿಂದ ನಾವು ಭಾಷೆಗೆ ಸಂಬಂಧಪಟ್ಟ ಹಾಗೆ ಬಹಳ ಎಚ್ಚರದ ಹೆಜ್ಜೆಗಳನ್ನು ಇಡಬೇಕಾದಂತಹ ಅವಶ್ಯಕತೆ. ನಾನು ಆಲ್ರೆಡಿ ಒಂದು ಮಾತು ಹೇಳಿದೆ, 92% ಜನರು, ಜಗತ್ತಿನ 98% ಜನರ ಭಾಷೆ
ಎಲ್ಲ ಆಳುವ ಕಾಲ ಮುಂದಿನ 60 ವರ್ಷದಲ್ಲಿ ಬರುತ್ತೆ ಎಂಬುದು ಯುನೆಸ್ಕೋ ಕೊಟ್ಟ ರಿಪೋರ್ಟ್. ಸುಳ್ಳಾಗಲಿ ಅಂತ ನನ್ನ ಆಸೆ. ಅಥವಾ ನೀವು ಎಲ್ಲರೂ ಕೆಲಸ ಮಾಡಿದ್ರೆ ಅದನ್ನು ಸುಳ್ಳು ಮಾಡಬಹುದು. ನನ್ನ ಭಾಷೆಯನ್ನು ನಾನು ಪ್ರೀತಿಸಿದ್ರೆ ಅದನ್ನು ಕೊಲ್ಲುವ ಶಕ್ತಿ ದೇವರಿಗೂ ಕೂಡ ಇದೆ. ವಚನಕಾರರು 12ನೇ ಶತಮಾನದಲ್ಲಿ ಬರಿತಾ ಇದ್ದಾಗ ನಮ್ಮ ದೇವರಿಗೆ ಅರ್ಥ ಆಗ್ತಿದ್ದಂತ ಭಾಷೆ ಸಂಸ್ಕೃತ ಮಾತ್ರ. ನಾನು ನೇರವಾಗಿ ದೇವರಿಗೆ ಹೋಗಿ, ಸ್ವಾಮಿ ನಾನು ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡ್ಬೇಕು, ನನಗೆ ಸ್ವಲ್ಪ ಧೈರ್ಯ ಕೊಡಪ್ಪ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ಬೇಕಾದ್ರೆ ನನ್ನ ಕನ್ನಡ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಆ ಪ್ರೀಸ್ಟ್ಗೆ ನಾನು ಚೆನ್ನಮ್ಮ ಯೂನಿವರ್ಸಿಟಿಗೆ ಹೋಗ್ತೇನೆ, ಶೋಭನ ಕರೆದಿದ್ದಾರೆ, ನನ್ನ ಕೈಕಾಲನ್ನು ಅಡಗಬಾರ್ದ, ಭಾಷಣ ಮಾಡ್ಬೇಕಲ್ಲ, ವಿಷಯ ಬರ್ಬೇಕಲ್ಲ, ಏನಾದ್ರು ಕೊಡು ಅಂದ್ರೆ ಅವನು ನನ್ನ ಮಾತನ್ನ ಕೇಳಿ ಅದನ್ನು ಸಂಸ್ಕೃತಿಗೆ ಕನ್ವರ್ಟ್ ಮಾಡಿ ಮಂತ್ರ ಮಾಡಿ. ಯಾಕಂದ್ರೆ ದೇವರು ಮಂತ್ರಾಧೀನ, ದೇವರುಗಳು ನಮ್ಮ ದೇವರುಗಳು ಮಂತ್ರಾಧೀನ, ಮಂತ್ರಗಳು ಸಂಸ್ಕೃತದಲ್ಲಿ ಇರೋದನ್ನ ಹೇಳ್ತಾನೆ. ದೇವರು ಅದನ್ನು ಕೇಳಿಸ್ಕೊತಾನೆ, ಕೇಳಿಸ್ಕೊಂಡು ಅವನಿಗೆ ಏನೋ ಹೇಳ್ತಾನೆ. ಅವ ಬಂದು, ಇಲ್ಲ ನಿನ್ನ ಭಾಷಣ ಒಳ್ಳೇದಾಗ್ತದೆ, ಇವತ್ತು ಏನು ತೊಂದರೆ ಇಲ್ಲ, ದೇವರು ಆಶೀರ್ವಾದ ಮಾಡಿದ್ದಾರೆ, ಬರ್ತೀವಿ. ಬಸವಣ್ಣನಿಗಳಿಗೆ ಸರಿ ಕಾಣಲಿಲ್ಲ ಸರ್. ನನ್ನ ದೇವರಿಗೆ ನಾನು ಹೇಳಲಿಕ್ಕೆ ಇನ್ನೊಂದು ಭಾಷೆನೇ ನಂದೇ ಭಾಷೆ ಬೇಕು ಅಂತ ದೇವರಿಗೆ ಕನ್ನಡ ಕಲಿಸಿ ವಚನಕಾರ. ನಂಬಿ ಕರೆದರೆ ಓ ಎಂಬನೇ ಶಿವನು, ಶಿವನನ್ನು ನಂಬಿ ಕರೆದರೆ ಓ ಅಂತ ಕನ್ನಡದಲ್ಲಿ ಹೇಳ್ತಾನೆ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಹಿಂದಿಲಿ ಹೇಳಿದ್ದ, ಇಂಗ್ಲಿಷ್ ಅಲ್ಲಿ ಹೇಳಿದ್ದ, ಸಂಸ್ಕೃತದಲ್ಲಿ ಹೇಳಿದ್ದ, ದೇವರಿಗೆ ಆಪ್ತವಾದ ಭಾಷೆ ಕನ್ನಡ ಮಾಡಿದ್ರು. ಇದು ಭಾಷೆಯನ್ನು ಉಳಿಸುವ, ಭಾಷೆಯನ್ನು ಬೆಂಬಲಿಸುವ, ಭಾಷೆಯನ್ನು ಸಬಲೀಕರಣಗೊಳಿಸುವ ಬಹಳ ಮಾದರಿ ನಮಗೆ ಕರ್ನಾಟಕದಲ್ಲಿ ಇದೆ. ದೇವರಿಗೆ ಕನ್ನಡ ಕಲಿಸಿದ ಶರಣರು ನಮಗೆ ಆದರ್ಶ. ನಾವು ಇವತ್ತು ಏನ್ ಮಾಡ್ತೀವಿ, ನಮ್ಮ ಭಾಷೆಯನ್ನ ಬಿಟ್ಟು ಆ ಸ್ವಿಗ್ಗಿ ಅವನು, ಜೊಮ್ಯಾಟೋದವನು ಅವನ ಭಾಷೆಯಲ್ಲಿ ಮಾತಾಡ್ತೀವಿ. ಅವನು ಕೇಳ್ತಾನೆ, ಅಪ್ಪು ಎಂಚೆ ಹೆಗಡೆ ಹಾಂಜಿ ಹಾಂಜಿ ಮುಜೆ ದೇದು ಅಂತ. ಅವನಿಗೆ ಎಷ್ಟು ಖುಷಿ ಅಂದ್ರೆ ಅವ 20 ವರ್ಷದಿಂದ ಇಲ್ಲಿದ್ದಾನೆ, ಕನ್ನಡ ಕಲ್ತಿಲ್ಲ. ಅವ ಎಲ್ರಿಗೂ ನಮಗೆ ಅವನ ಭಾಷೆ ಕಲಿಸಿದ, ಮತ್ತೆ ಒಂದು ಸರ್ಟಿಫಿಕೇಟ್ ಸಹ ಕೊಡ್ತಾನೆ. ಹೆಗಡೆ ಅವ್ರಿಗೆ आपको हिंदी तो बहुत अच्छा है, ಹೆಗಡೆ ಅವ್ರಿಗೆ ಖುಷಿಯೋ ಖುಷಿ. ಅವ ಝೊಮ್ಯಾಟೋದವ ಬಂದು ನಾನು ಸರ್ಟಿಫಿಕೇಟ್ ಕೊಟ್ಟು ಹೋದ ಅಂತ ಇವ್ರು ಮತ್ತೆ ಅವರ ಹೆಂಡತಿದ್ರಲ್ಲ ಹೇಳ್ತಾ ಲೈ ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇದೆ, ನನ್ನ ಭಾಷೆ ಕಲಿಯ ನೀನು ಅಂತ ಬೆಂಗಳೂರಿನ ಕಥೆ ಹೇಳ್ತಾ ಇದ್ದು. ನಾವು ಬೆಳಗಾವಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ನಾವು ನಮ್ಮ ಭಾಷೆಯನ್ನು ದೇವರಿಗೆ ಕಲಿಸಿದ ನಾಡಿನಲ್ಲಿ ಬೇರೆಯವರ ಭಾಷೆ ಕಲಿತು ನಮ್ಮ ಭಾಷೆಯನ್ನು ಬಲಿಗೊಡುವ ಸ್ಥಿತಿ ಬಂದಾಗ ಇದರ ವಿರುದ್ಧ ಕೆಲಸ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ನಾವು ಬೇರೆ ಭಾಷೆ ದ್ವೇಷಿಸುವುದಿಲ್ಲ. ನಾನು ಡೆಲ್ಲಿಲಿ 25 ವರ್ಷ ಇದೆ, ನನಗೆ ಹಿಂದಿ ಬರ್ತದೆ, ಸ್ವಲ್ಪ ಉರ್ದು ಬರ್ತದೆ, ನಾನು ಜಗತ್ತಿನಾದ್ಯಂತ ಓಡಾಡ್ತೇನೆ, ತಪ್ಪು ತಪ್ಪಾದ್ರೂ ಇಂಗ್ಲಿಷ್ ಬರುತ್ತೇನೆ, ಕನ್ನಡ ಮಾತಾಡ್ತೇನೆ. ನಾನು ಹುಟ್ಟಿದಾಗ ಮಾತಾಡಿದ ಭಾಷೆ ಅರೆ ಭಾಷೆ. ಅಲ್ಲೆಲ್ಲ ಸುಳ್ಯ ಕಡೆ ನಾನು ಬದುಕುತ್ತಿದ್ದಾಗ ಕೇಳ್ತಿದ್ದ ಭಾಷೆ ತುಳು. ಎಷ್ಟು ಭಾಷೆ? ಭಾಷೆಯನ್ನು ಪ್ರೀತಿಸುವುದು ದೊಡ್ಡ ವಿಷಯ, ದ್ವೇಷಿಸುವುದು ದೊಡ್ಡ ವಿಷಯ ಅಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ದ್ವೇಷ ಸುಲಭ, ಪ್ರೀತಿ ಸುಲಭ ಅಲ್ಲ. ಯಾಕಂದ್ರೆ ಪ್ರೀತಿಯ ಹಿಂದೆ ಒಂದು ಬದ್ಧತೆ, ಭಾಷೆಯ ಬಗ್ಗೆ ಒಂದು ಬದ್ಧತೆ. ಆದ್ರಿಂದ ನಾನು ಏನು ಹೇಳಿದೆಲ್ಲ ಅದ್ರ ವಿರುದ್ಧ ಕೆಲಸ ಮಾಡ್ಬೇಕಾದ್ರೆ ನಮಗೆ ಈ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಇವುಗಳ ಬಗ್ಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಬೇಕು. ಆದ್ದರಿಂದ ಶಿಕ್ಷಣ ಸಂಸ್ಥೆಗಳು ಇದನ್ನು ಓದುವರಿಲ್ಲ, ಇದರಿಂದ ಪ್ರಯೋಜನ ಇಲ್ಲ, ಆ ಧೋರಣೆಗಳನ್ನು ಬಿಟ್ಟು ನಮ್ಮಿಂದ ಆದಷ್ಟು ಹೇಳಿಕೊಡುವ ಕೆಲಸವನ್ನು ಮಾಡಲೇಬೇಕು. ನಮ್ಮ ಕಾಲದ ಕರ್ತವ್ಯ ಸರ್, ನಮ್ಮ ಕಾಲದ ಕರ್ತವ್ಯ. ನಮ್ಮ ಕಾಲ ನಮ್ಮ ಹೆಗಲ ಮೇಲೆ ಹೊರಿಸಿದ ದೊಡ್ಡ ಜವಾಬ್ದಾರಿ ಯಾವುದಂದ್ರೆ ಭಾಷೆಗಳನ್ನು ಸಾಯಲಿಕ್ಕೆ ಬಿಡದೇ ಇರುವುದು. 2011 ಜನಗಣತಿಯಲ್ಲಿ ಕೊಡವ ಭಾಷೆಯನ್ನು ಮಾತಾಡುತ್ತಿರುವವರ ಸಂಖ್ಯೆ ದಾಖಲಾದದ್ದು 1,66,000. 2001 ಜನಗಣತಿಯಲ್ಲಿ 2001 ಜನಗಣತಿಯಲ್ಲಿ ಕರ್ನಾಟಕದ ಪ್ರಮುಖ ಭಾಷೆಯಾದಂತಹ ಕೊಡವ ಭಾಷೆ ದಾಖಲಾದದ್ದು 1,66,000. 2011 ಕೊನೆಯ ಜನಗಣತಿ ನಮಗಿರೋದು. ಈಗ ಹೊಸ ಜನಗಣತಿ ಚರ್ಚೆ ಆಗ್ತಾ ಇದೆ. 21ಕ್ಕೆ ಆಗ್ಬೇಕಾಗಿತ್ತು, 25 ಆಯ್ತು. ಈಗ ನೆಕ್ಸ್ಟ್ ಇಯರ್ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದನ್ನು ಕಾಯ್ತಾ ಇದ್ದೀವಿ ನಾವು. ಏನೇ ಹಾಗಾಗಿ ನಾವು ಈಗ ಕೊಡುವ ಅಂಕಿಅಂಶಗಳು 15 ವರ್ಷ ಹಿಂದಿನ 2011. ನಮಗೆ ಬೇರೆ ದಾರಿ ಇಲ್ಲ. 2011 ಜನಗಣತಿಯಲ್ಲಿ ಕೊಡವ ಭಾಷೆ ದಾಖಲಾದದ್ದೆಷ್ಟು? 1,36,000. ಅಂದ್ರೆ 10 ವರ್ಷದಲ್ಲಿ 36,000 ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ 19% ಡೌನ್. 10 ವರ್ಷದಲ್ಲಿ ಒಂದು ಭಾಷೆ 19% ಕೆಳಗೆ ಬಿದ್ದಿದೆ ಅಂತಂದ್ರೆ ಬಹಳ ಕಾಲ ಉಳಿಯೋಲ್ಲ ಆ ಭಾಷೆ ಈ ವೇಗದಲ್ಲಿ ಹೋದ್ರೆ ಅಂತ. 1883 ಮೊದಲ ಜನಗಣತಿಯಲ್ಲಿ, ಮೈಸೂರಿನಲ್ಲಿ ಆದ ಜನಗಣತಿಯಲ್ಲಿ
ಕರ್ನಾಟಕದ್ದೇ ಆದಂತ ಒಂದು ಪ್ರಮುಖ ಭಾಷೆ ಕೊರಗ ಭಾಷೆಯನ್ನು ದಾಖಲಾದ ಸಂಖ್ಯೆ 55,000. 2011 ಲೇಟೆಸ್ಟ್ ಜನಗಣತಿಯಲ್ಲಿ ಅದೇ ಭಾಷೆಯನ್ನು ಮಾತನಾಡುವ ಸಂಖ್ಯೆ ದಾಖಲಾದದ್ದು 3,000. ಅಂದ್ರೆ ಇನ್ನೊಂದು 30 ವರ್ಷದಲ್ಲಿ ಆ ಭಾಷೆ ಸತ್ತು. 2021 ಏಪ್ರಿಲ್ 4ಕ್ಕೆ ಸೆರಾ ಎಂಬ ಒಂದು ಭಾಷೆ ಅಂಡಮಾನೀಸ್ ಗ್ರೂಪಿಗೆ ಸೇರಿದ ಭಾಷೆ ಸತ್ತು ಹೋಯಿತು. ಮಾತುಗಾರ ಇಲ್ಲ. ನಾನು ನಿಮ್ಮ ಹಾಗೆ MA ಓದ್ತಾ ಇದ್ದಾಗ ನಮ್ಮ ಮೇಷ್ ನಮಗೆ ಡೆಸರ್ಟೇಷನ್ ಕೊಟ್ಟ, ನನ್ನ ಗುರುಗಳಾದ ವಿವೇಕರಲ್ಲಿ ಕುಂದಾಪುರದ ಹತ್ರ ಬೆಳರಿ ಭಾಷೆ ಅಂತ ಹೋಗ್ತಿತ್ತು. ಬೆಳಲು ಗೊತ್ತಿದ್ರು ಬೆಳರಿ ಭಾಷೆ. ಆ ಬೆಳರಿ ಭಾಷೆ ಮೇಲೆ ನಾವು ಡೆಸರ್ಟೇಷನ್ ಮಾಡಿ. ಇವತ್ತು ಬೆಳರಿ ಭಾಷೆ ಮಾತಾಡೋದು ಒಬ್ಬರು ಇಲ್ಲ. ಇಷ್ಟು ವರ್ಷ ಆಯ್ತು. ನಾನು ಡೆಸರ್ಟೇಷನ್ ಮಾಡಿದ್ದು 76, 77. ಈಗ ಮಾತಾಡ್ತಿರೋದು 2025 ಬೆಳರಿ ಭಾಷೆ ಇದುವೇ. ಈ 2 ದಿವಸದ ಹಿಂದೆ ನಾನು ಹೋಗಿದ್ದೆ. ಬೆಳರಿ ಭಾಷೆ ಮಾತಾಡೋರು ಯಾರಾದ್ರೂ ಇದ್ದಾರ? ಅದಕ್ಕೊಂದು ಸಣ್ಣ ಅಕಾಡೆಮಿ ಮಾಡೋಣ, ಅಥವಾ ಪ್ರಾಧಿಕಾರದಿಂದ ಏನಾದ್ರು ಸ್ವಲ್ಪ ದುಡ್ಡು ಕೊಟ್ಟು ಶಾಲೆಯಲ್ಲಿ ಒಂದು ಪಠ್ಯ ಪುಸ್ತಕ ಮಾಡೋಣ, ಭಾಷೆಯನ್ನು ಉಳಿಸಬೇಕು ಅಂತ. ಒಂದು ಭಾಷೆ ಸತ್ತಿತ್ತು ಅಂತಂದ್ರೆ ಒಂದು ಸಂಸ್ಕೃತಿ ಸತ್ತಿತ್ತು ಅಂತ. ಭಾಷೆ ಬರೀ ಭಾಷೆ ಅಲ್ಲ, ಕಲ್ಚರ್. ಅಂದ್ರೆ ಭಾಷೆಗಳ ಸಾವಿಗೆ ನಾವು ಸಾಕ್ಷಿ ಆಗ್ತಾ ಇದೆ. ಕ್ಯಾಪಿಟಲಿಸಂ ಎಷ್ಟು ಜೋರಾಗಿ ಬೆಳೀತಾ ಇದೆ, ಯುದ್ಧಗಳು ಹೆಂಗೆ ನಡೀತಾ ಇವೆ ಅಂತಂದ್ರೆ ಸಣ್ಣ ಸಣ್ಣ ಸಮುದಾಯಗಳು ಕೇಳುವವರಿಲ್ಲ, ಸಾಯ್ತಾ ಇದೆ. ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಮೈಸೂರು ಪರಿಸರದ 18 ಕಮ್ಯುನಿಟಿಗಳು ಮುಂದಿನ 30 ವರ್ಷದಲ್ಲಿ ಇರೋದಿಲ್ಲ ಅಂತ. ಯಾರು ಕೇಳ್ತಾರೆ? ಈ ಎರವರನ್ನ, ಬಡಗರನ್ನ, ಸೋಲಿಗರನ್ನ ಯಾರು ಕೇಳ್ತಾರೆ? ಕೇಳುವರಿಲ್ಲ. ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಉಳಿದವರು ಇನ್ನು ಸ್ವಲ್ಪ ಕುರುಬರು. ಅದು ಮುಖ್ಯಮಂತ್ರಿ ಕುರುಬರಂತೆ ಇಷ್ಟೇ. ನಾಲ್ಕು ನೀವು ವಿಧಾನಸೌಧ ಎದುರುಗಡೆ ಬನ್ನಿ, ಅಲ್ಲೆಲ್ಲ ವಿಗ್ರಹಗಳನ್ನು ನಿಲ್ಲಿಸಿದ್ದಾರೆ. ಯಾರು ನಿಲ್ಲಿಸಿದ್ದಾರೆ? ಅಲ್ಲಿ ಸಣ್ಣ ಮಹಿಳೆಯರ ಕಮ್ಯುನಿಟಿಗಳ ನಾಯಕರು ಯಾರಿದ್ದಾರೆ? ಇದು ರೆಪ್ರೆಸೆಂಟೇಷನ್ ಹೆಂಗೆ ಆಗ್ತದೆ ಅಂತ. ಸೊ ಇಂಥ ಸಂದರ್ಭ ಕಮ್ಯುನಿಟಿಗಳು ಸಾಯ್ತಾ ಇದೆ, ಭಾಷೆ ಸಾಯ್ತಾ ಇದೆ, ತತ್ವಶಾಸ್ತ್ರ ನಿರ್ನಾಮ ಆಗಿದೆ ಸರ್. ಈಗ ಒಂದು ಕಾಲದಲ್ಲಿ ನಮ್ಮ ದೇಶ ತತ್ವಶಾಸ್ತ್ರಕ್ಕೆ ಹೆಸರಾದ ದೇಶ ಇದೆ. ನೀವು ಒಪ್ಪಿಬಿಡಿ, ಅದು ಬೇರೆ. ಆದ್ರೆ ದ್ವೈತಿಗಳು, ಅದ್ವೈತಿಗಳು ನಡೆಸಿದ ಚರ್ಚೆ, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ನಡೆಸಿದ ಚರ್ಚೆ, ವಿಶಿಷ್ಟಾದ್ವೈತಿಗಳು ಮತ್ತು ದ್ವೈತಿಗಳು ನಡೆಸಿದ ಚರ್ಚೆ ಏನು? ಅದು ತಲುಪಿದ ಎತ್ತರ ಯಾವುದು? ಭಾಷೆಯ ಮೂಲಕ ತಲುಪಿದ ಎತ್ತರ. ನೀವು ಇಂಟೆಲೆಕ್ಚುಯಲ್ ಲೆವೆಲ್ ಮೇಲೆ ಹೋಗ್ಬೇಕಾದ್ರೆ ನಿಮಗೆ ಲ್ಯಾಡರ್ ಯಾವುದು? ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ಅ ಲ್ಯಾಡರ್. ಮೇಲೆ ಮೇಲೆ ತಗೊಳ್ಳಿ ಆ ಎತ್ತರ. ನಾನು ನಿಮ್ಮನ್ನು ಕೇಳಿಕೊಳ್ತೀನಿ, ದಯವಿಟ್ಟು ಮಧ್ಯಾಹ್ನ ತಾಳಮದ್ದಲೆ ಇದೆ, ಅದನ್ನ ನೀವು ಈ ದೃಷ್ಟಿಯಿಂದ ನೋಡಿ. ನಾನು ಮೊನ್ನೆ ಬೆಂಗಳೂರಲ್ಲಿ 5 ಗಂಟೆ ಒಂದು ತಾಳಮದ್ದಲೆ ನೋಡಿ. ಭೀಷ್ಮಾಚಾರ್ಯರು ಪಂಪನ ಕಾವ್ಯ ಹಳೆಗನ್ನಡ ರಸಗ್ರಹಣಕ್ಕೆ ಈಗ ಬರ್ತಾ ಇದೆ ತಡವಾಗಿ, ಬಟ್ ಪೂರಕವಾದ ಮಾತು. ಭೀಷ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಕೃಷ್ಣ ನಾನು ಕುರುಕ್ಷೇತ್ರದಲ್ಲಿ ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಅದು ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ನಾನು ಹಿಡಿಯುವುದಿಲ್ಲ. ಆದ್ರೆ ಭೀಷ್ಮಾಚಾರ್ಯರು ಹೇಳಿದ್ದಾರೆ, ಚಕ್ರಮಂ ಪಿಡಿಯಂ, ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಚಕ್ರಿಯಂ. ಚಕ್ರಮನ್ ಪಿಡಿಯನ್, ಹಿಡಿಯುವುದಿಲ್ಲ ಎಂಬ ಚಕ್ರಿಯಂ. ನೋಡಿ, ಅವನ ಹೆಸರೇ ಚಕ್ರ. ಕೃಷ್ಣ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ದಾರೆ. ಅಂತ ಕೃಷ್ಣನನ್ನು ಪಿಡಿಯಿಪ್ಪರ ಚಕ್ರಮಂ, ಅವನ ಕೈಯಲ್ಲಿ ನಾನು ಚಕ್ರ ಹಿಡಿಸ್ತೇನೆ ಅಂತ ಒಂದು ಪ್ರತಿಜ್ಞೆ. ಯುದ್ಧ ಆಗ್ತದೆ. ಒಂದು ಹಂತದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಹಣೆಗೆ ಬಾಣ ಹೊಡಿತಾರೆ. ಕೃಷ್ಣನ ಹಣೆಯಿಂದ ರಕ್ತ ಬೀರ್ತಾರೆ. ಅರ್ಜುನ ಸೆರಗೊಡ್ಡಿ ಕೃಷ್ಣನ ರಕ್ತ ಭೂಮಿಗೆ ಬಿದ್ದರೆ ಉತ್ಪಾತಗಳಾಗ್ತವೆ ಅಂತ ತಡೀತಾರೆ. ಕೃಷ್ಣನಿಗೆ ಸಿಟ್ಟು ಬಂದು ಚಕ್ರವನ್ನು ಕೈಯಲ್ಲಿ ಹಿಡಿದು ಭೀಷ್ಮಾಚಾರ್ಯನು ಕೊಲ್ಲು ಬಾ ಅಂತ. ನಿಮಗೆ ಆ ಕಾಂಪ್ಲೆಕ್ಸಿಟಿ ಗೊತ್ತಾಯ್ತಲ್ಲ. ಪಿಡಿಯಂ ಚಕ್ರಿಯನೆಂಬ, ಪಿಡಿಯಂ ಚಕ್ರಮನೆಂಬ ಚಕ್ರಿಯಂ, ಪಿಡಿಯಿಂದ ಹಿಡಿಸ್ತಾನೆ ಅಂತ. ಅವ್ ಹಿಡಿದಿಲ್ಲ ಅಂತ ಹೇಳಿದಾರೆ. ಹಾಗಾದ್ರೆ ಕೃಷ್ಣ ತನ್ನ ವಚನ ಭಂಗ ಮಾಡಿದ ಅಂತ ಆಯ್ತು, ಭೀಷ್ಮರಿಗೆ ಭಂಗ ಮಾಡಿಸಿದೆ ಅಂತ ಆಯ್ತು. ಕೊಲ್ಲು ಭೀಷ್ಮನನ್ನು ಅಂತ ಚಕ್ರ ಬಿಡ್ತಾನೆ. ಆಗ ಭೀಷ್ಮಾಚಾರ್ಯ ಕೈ ಮುಗಿದ, ಶ್ರೀರಮಣ ನನ್ನನ್ನು ಕೊಲ್ಲು ನೀನು, ಆದ್ರೆ ನಿನಗೊಂದು ಪ್ರಶ್ನೆ ಉಂಟು. ಭಾರಿ ಖುಷಿ ಅದು. ಪಾಪ ಸಾಯಲಿಕ್ಕೆ ಮೊದಲು ಒಂದು ಪ್ರಶ್ನೆ ಕೇಳೋದು. ಸರ್ ಗೋವಿಂದ,
ನನ್ನನ್ನು ತಗೊಂಡು ಹೋಗಪ್ಪ ಅಂತ ಹೇಳುವರು ನಾವೆಲ್ಲ. ಭೀಷ್ಮಾಚಾರ್ಯ ನನ್ನನ್ನು ಕೊಂದಾಕ್ತಿ, ಕೃಷ್ಣ ನಿನ್ನ ಕೈಯಲ್ಲಿ ಚಕ್ರ ಇದೆ ಬರ್ತಾ ಇದೆ, ಆದ್ರೆ ನಿನ್ನ ಚಕ್ರದ ಕುತ್ತಿಗೆಯನ್ನು ಕತ್ತರಿಸುವ ಮೊದಲು ನಿನಗೊಂದು ಪ್ರಶ್ನೆ. ನಾವೆಲ್ಲ ಅದೇ ಮಾಡಬಹುದು, ಸಾಯಿತ ಮೊದಲು ಒಂದು ಪ್ರಶ್ನೆ ಕೇಳಿದ್ರೆ ಸಾಕು. ಯಾರಾದ್ರೂ ಬೈ, ಯಾರಾದ್ರೂ ಟ್ರೋಲ್ ಮಾಡಿ, ನಾವೊಂದು ಪ್ರಶ್ನೆ ಕೇಳಿಯೇ ಸಾಕು. ನಾವು ಕಲಿತದ್ದೇ ಅದು. ನಮ್ಗೆ ಪಂಪ ಹೇಳಿಕೊಟ್ಟದ್ದು ಅದ, ಕವಿರಾಜ ಮಾರ್ಗ ಹೇಳಿಕೊಟ್ಟದ್ದು ಅದು, ರನ್ನ ಹೇಳಿಕೊಟ್ಟದ್ದು ಅದು, ಪೊನ್ನನ ಶಾಂತಿ ಪುರಾಣದಲ್ಲಿ ನಾವು ಓದಿದ್ದು ಅದು. ಮತ್ತೆ ಬಿಡುದು ಹೇಗೆ? ಕುಮಾರವ್ಯಾಸ ಅಂತೂ ಇದ್ದೇ ಇಲ್ಲ. ಹಾಗೆ ಪ್ರಶ್ನೆ, ಕೃಷ್ಣ ನಿಲ್ಲು, ಇನ್ನೊಂದು ಪ್ರಶ್ನೆ ಏನು ಮಾರಾಯ, ನೀನು ದೇವರು ಹೌದ? ಮಮ ಪ್ರಾಣವಾಗಿ ಪಾಂಡವರೇ ಹೇಳಿದ್ದಾರೆ. ನಿನಗೆ ಹಾಗಾದ್ರೆ ಕರ್ಮ ಬಂಧ ಉಂಟೋ ಇಲ್ಲೋ ನೋಡಿ. ತತ್ವಶಾಸ್ತ್ರ ಅಂತ ನಾನು ಅಲ್ಲಿಂದ ಬಂದಿದ್ದೀನಿ. ತತ್ವಶಾಸ್ತ್ರ, ನಿನಗೆ ಕರ್ಮ ಬಂಧ ಉಂಟೋ ಇಲ್ವೋ? ಈ ಕರ್ಮ ಎಂಬುದು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೊಳಗಾದಂತ ಒಂದು ವಿಷಯ. ಈಗ ನಾನು ಬೇಸಾಗಿದ್ದೇನೆ ಅಂದ್ರೆ ಸರಳವಾದ ತೀರ್ಮಾನದ ಪ್ರಕಾರ ನೀನು ಪೂರ್ವ ಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿದೆ ಅಥವಾ ಕೆಟ್ಟದ್ದು ಮಾಡಿದ್ರು ವೇಸ್ಟ್ ಆಗಿ ಹೋಗ್ತಾರೆ. ಒಳ್ಳೇದು ಮಾಡಿದ್ರು ಅದು ಏನು ಗೊತ್ತಿಲ್ಲ, ಯಾಕಂದ್ರೆ ನಾವಲ್ಲಿ ಏನು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಏನು ಮಾಡಿದ್ದೇವೆ ಎಂಬುದನ್ನು ಬಲ್ಲವರು ಹೇಳಿದ್ದನ್ನು ನಂಬುದು, ಅದು ಮತ್ತೆ ಭಾಷೆಯ ಸೃಷ್ಟಿ. ಸ್ವರ್ಗ, ನರಕ, ಪೂರ್ವಜನ್ಮ, ಪರಜನ್ಮ, ದೇವೇಂದ್ರ, ರಾಮ, ವಿಷ್ಣು ಎಲ್ಲ ಭಾಷೆಯ ಸೃಷ್ಟಿ, ಭಾಷೆಯಲ್ಲಿ ಕಟ್ಟಿದ್ದು. ಈಗ ಸಾಕ್ಷಾಧಾರ ಎಲ್ಲಿದೆ? ಸ್ವರ್ಗ ನೋಡಿ ಬಂದವರು ಯಾರಿದ್ದಾರೆ? ನನ್ನ ಅಪ್ಪ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಾನು ಹೇಳುವುದಲ್ಲ, ಇದ್ದಾರೆ ಅಲ್ಲಿ ನೋಡಿ ಬಂದವರಿಲ್ಲ. ಯಾಕಂದ್ರೆ ಈಗ ಪ್ರಮಾಣ ಇಲ್ಲ. ಆದ್ರೆ ಭಾಷೆಯಲ್ಲಿ ಕಟ್ಟಬಹುದು. ನಾವು ಭಾಷೆಯಲ್ಲಿ ಸುಳ್ಳುಗಳನ್ನು ಕಟ್ಟಬಹುದು, ಸತ್ಯಗಳನ್ನು ಕಟ್ಟಬಹುದು. ಭಾಷೆ ಅಂತಿಮ. ಅದಕ್ಕೆ ನಾನು ಹೇಳಿದ್ದು, ಭಾರತೀಯ ತತ್ವಶಾಸ್ತ್ರದಲ್ಲಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷೆಯ ಅಂತಿಮ ಎಂಬುದನ್ನು ಭರ್ತೃಹರಿ ಹೇಳ್ತಾರೆ, ಶಬರ ಹೇಳ್ತಾರೆ. ಅತ್ಯುತ್ತಮವಾದ ವಾಗ್ವಾದಗಳು. ಕೇಳ್ತೀನಿ, ಕರ್ಮಬಂಧ ಉಂಟಾ? ಈ ಕೃಷ್ಣನಿಗೆ ಎಷ್ಟು ಬಿಕ್ಕಟ್ಟು ನೋಡಿ, ದೇವರಿಗೆ ಎಷ್ಟು ಬಿಕ್ಕಟ್ಟು ಬಂತು ಅಂದ್ರೆ, ಅವನಿಗೀಗ ನನಗೆ ಕರ್ಮಬಂಧ ಇಲ್ಲ ಅಂತ ಹೇಳಿದಂತೆ ನಾನು ದೇವರು. ಕುಮಾರವ್ಯಾಸ ಹೇಳ್ತಾನೆ, ಭೂತ ಜನ ಸ್ಥಿತಿಗೆ ಈತ ಕಾರಣ, ಈತಂಗೆ ಇಲ್ಲ ಕಾರಣ. ದೇವರನ್ನು ಬಚಾವು ಮಾಡುದು ನಮ್ಮ ಭೂತ ಜನ ಸ್ಥಿತಿಗೆ ಈತ ಕಾರಣ. ಕೃಷ್ಣನಿಗೆ ಹೇಳುದು, ಭೀಷ್ಮರ ಹೇಳುದು, ಭೂತ ಜನ ಸ್ಥಿತಿಗೆ, ಈ ಭೂಮಿಗೆ, ನಿಮ್ಮ ಜನನಕ್ಕೆ, ನನ್ನ ಜನನಕ್ಕೆ ಈತ ಕಾರಣ ಕೃಷ್ಣ. ಆದ್ದರಿಂದ ಕೃಷ್ಣ ಕಾರಣವಾಗಿ ನೀವೆಲ್ಲ ಇಲ್ಲಿ ಕೂತಿದ್ದೀನಿ, ನಾನಿಲ್ಲಿ ಭಾಷಣ ಮಾಡ್ತಾ ಇದ್ದಾನೆ, ಸಾಹೇಬರು ನನ್ನನ್ನು ಕರೆಸಿದ್ದಾರೆ. ದೇವರಿಲ್ಲದಿದ್ದರೆ ಇದೆಲ್ಲ ಆಗುವುದು ಹೇಗೆ ಅಲ್ವಾ? ಅದೊಂದು ನಂಬಿಕೆ. ಆ ನಂಬಿಕೆ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಭೂತ ಜನ ಸ್ಥಿತಿಗೆ ಈತ ಕಾರಣ. ಆಗ ಏನ್ ಮಾಡ್ತೇವೆ? ನಾನು ಹೇಳಿದ್ದೇನೆ, ಸಾಹಿತ್ಯ ಮೊದಲೊಂದು ಪ್ರಶ್ನೆ ಕೇಳಿಯೇ ಸಾಗಿತ್ತು. ಭೂತ ಜನ ಸ್ಥಿತಿಗೆ ಈತ ಕಾರಣ ಅಂದ್ರೆ ನನ್ನಂತವನು ಕೇಳ್ತಾನೆ, ಈತಕ್ಕೆ ಯಾವ ಕಾರಣ? ಕಾರಣ ಇಲ್ಲದೆ ಏನು ಆಗುದಿಲ್ಲ ಅಂತ ಆಗ್ತದೆ. ರೀಸನ್ ಆಕ್ಷನ್ ಥಿಯರಿ 20ನೇ ಶತಮಾನ ಬಹಳ ದೊಡ್ಡವಾದ ರೀಸನ್ ಆಕ್ಷನ್ ಥಿಯರಿ. ಒಂದು ಆಕ್ಷನ್ ನಡಿಬೇಕಾದ್ರೆ ಒಂದು ರೀಸನ್ ಇದೆ, ಕಾರಣವನ್ನು ಹುಡುಕು. ಕಾರಣ ನಿಮಗೆ ನಮಗೆಲ್ಲ ಕಾರಣ ದೇವರಿಗೊಂದು ಕಾರಣ ಇರಬೇಕು ಎಂಬುದು ವಾದದ ಮುಂದುವರಿಕೆ, ತತ್ವಶಾಸ್ತ್ರದ ಬಹಳ ದೊಡ್ಡ ಮುಂದುವರಿಕೆ. ಹೌದಪ್ಪ, ನಾನು ಒಪ್ಪಿಕೊಂಡೆ. ಪೂರ್ವ ಪಕ್ಷ ಏನು? ನಮಗೆ ದೇವರು ಕಾರಣ. ಹೌದು, ಎಸ್. ಹಾಗಾದ್ರೆ ದೇವರಿಗೆ ಒಂದು ಕಾರಣ ಇರ್ಬೇಕಲ್ಲ? ಹೇಳಿಲ್ಲ, ಅದು ನೀವು ಕೇಳಬಾರ್ದು. ಯಾಕೆ? ಈತಂಗಿಲ್ಲ ಕಾರಣ. ಈತಂಗಿಲ್ಲ ಕಾರಣ ಆದ್ರೆ ನಮಗೂ ಇಲ್ಲ ಕಾರಣ. ಇದು ತತ್ವಶಾಸ್ತ್ರ. ನಮ್ಮಲ್ಲಿ ನಾನು ಹೇಳುದು ತತ್ವಶಾಸ್ತ್ರಗಳು ತಲುಪಿದೆ ಎತ್ತರ ಭಾಷೆಯಲ್ಲಿ. ಕೃಷ್ಣ ಎಷ್ಟು ಇಕ್ಕಟ್ಟಲ್ಲಿ ಸಿಕ್ಕುತ್ತಾನೆ ಅಂದ್ರೆ ಅವನು ಹೇಳ್ತಾನೆ, ಇಲ್ಲ ನನಗೆ ಕರ್ಮ ಬಂಧನ ಇಲ್ಲ. ನಿನಗೆ ಕರ್ಮ ಬಂಧನ ಇಲ್ಲದಿದ್ರೆ ಈ ಚಕ್ರ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಕುದುರೆ ಹಿಡ್ಕೊಂಡು ಈ ಕುರುಕ್ಷೇತ್ರದಲ್ಲಿ ನಿಲ್ಲುವ ಕರ್ಮ ಯಾಕೆ? ಇದು ಯಾಕೆ ನಿನಗೆ? ಇಲ್ಲ ಇದೆಲ್ಲ ನಾಟಕ ನಂದು. ಓ, ನಿನಗೆ ನಾಟಕ ಮಾಡ್ಲಿಕ್ಕೆ ಬರ್ತದ? ನೀವು ಕೃಷ್ಣ ಹೇಗೆ ನಾನು ಮೊನ್ನೆ ಟೌನಲ್ಲಿ ಕೂತು 5 ಗಂಟೆ ಕೇಳಿ, ಕರ್ಮಬಂಧ ಇದೆ ನನಗೆ, ಕರ್ಮಬಂಧ ಇದೆ ಅಂತ ನಮ್ಗೆ ಓದಿದ್ದಾರೆ, ನನ್ನಂತವ್ರು ಇಲ್ಲ ಅಂತ ಹೇಳುವುದು ನಮ್ಗೆ ಓದಿದ್ದಾರೆ. ಅದು ರಿಸಲ್ಟ್. ಆ ರಿಸಲ್ಟ್ಗಿಂತ ಹೆಚ್ಚಾಗಿ ಇದೆಯೋ ಇಲ್ಲೋ ಎಂಬುದರ ಕಡೆಗೆ ಭಾಷೆಯಲ್ಲಿ ನಡೆಯುವ ಚರ್ಚೆ ಇದೆಯಲ್ಲ, ವಾದ ವಿವಾದ ಬೆಳೆಸಿಕೊಂಡು ತಲುಪುವ ಎತ್ತರ ಇದೆ, ಅತ್ಯದ್ಭುತವಾದ. ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡ ಎತ್ತರ ಅಂದ್ರೆ ತತ್ವಶಾಸ್ತ್ರ ತಲುಪಿದೆ ಎತ್ತರ. ಇವತ್ತು ಏನಾಗಿದೆ? ಇವತ್ತು ನಾನು ಏನಾದ್ರು ಕೂಡಲೇ ಇವನನ್ನು ಪಾಕಿಸ್ತಾನಕ್ಕೆ ಕಳಿಸ, ನಾನೇನ ಬರೆದ್ರೆ ಇವತ್ತು ದೇಶದ್ದು ಈ ಮಟ್ಟಕ್ಕೆ ಬಂದು ನಿಂತಿದೆ. ವಾದ ಎಲ್ಲಿ? ಅದಕ್ಕೆ ನಾನು ಮಧ್ಯಾಹ್ನ ತಾಳಮತ್ತಲೇ ವಾಸುದೇವ ರಂಗಭಟ್ರು
ಭಾಷೆಯನ್ನು ಅತ್ಯದ್ಭುತವಾಗಿ ಬಳಸುವ ಬಹಳ ದೊಡ್ಡ ವಿದ್ವಾಂಸ. ಜಬ್ಬಾರ್ ಸಭಾ, ಈ ಮುಸ್ಲಿಮರದೆಲ್ಲ ನಾವು ತಮಾಷೆ ಮಾಡಿ ಕನ್ನಡ ಬರೋದಿಲ್ಲ ಅವರಿಗೆ, ಹಾಗೆ ಹೀಗೆ ಕೋತಿ ಮರಿ ಎಲ್ಲ ತುಂಬಾ ಚರ್ಚೆಗಳಾಗಿ. ಆ ಜಬ್ಬಾರ್ ಸಭಾದ ಕನ್ನಡಕ್ಕೊಮ್ಮೆ ಕಿವಿ ಕೊಡಿ, ಬಾಲ್ ಮುಸ್ತಾಕ್ ಕನ್ನಡಕ್ಕೊಮ್ಮೆ ಕಿವಿ ಕೊಡಿ ಹೇಳಿದ್ರು ಕಿವಿ ಕೊಡಿ. ನಮ್ಮನ್ನು ಪರಿಷ್ಕರಿಸಿಕೊಳ್ಬೇಕಾದಂತ ರೀತಿ, ಹಳೆಯ ದಾರಿಗಳನ್ನು ಬಿಡಿ, ಹೊಸ ದಾರಿಗಳನ್ನು ಹಿಡಿ ಅಂತ ಹೇಳುದು ನಾವು. ತುಂಬಾ ಹೊಸ ದಾರಿಗಳಿದೆ. ಆಧುನಿಕ ಕಾಲಘಟ್ಟ ಸೃಷ್ಟಿಸಿದ ಬಿಕ್ಕಟ್ಟುಗಳು ನಮಗೆ ಹೊಸ ದಾರಿಗಳನ್ನು ಕೂಡ ಮಾಡ್ತವೆ. ಆ ದಾರಿಗಳನ್ನು ಕಣ್ಣು ಮುಚ್ಚಿ ಕೂತ್ಕೊಳ್ಳುವ. ಆದ್ರಿಂದ ತತ್ವಶಾಸ್ತ್ರ ಸಾಯ್ತಾ ಇದ್ದಾಗ ಆ ತತ್ವಶಾಸ್ತ್ರದ ನೆಲೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಪ್ರಾಚೀನ ಕಾವ್ಯಗಳು ಬೇಕು, ನಡುಗನ್ನಡ ಕಾವ್ಯಗಳು ಬೇಕು, ವಚನ ಕಾವ್ಯಗಳು ಕೊಡಬೇಕು, ಸಾಹಿತ್ಯದ ಪಠ್ಯ ಬೇಕು. ನಾವು ಇದನ್ನೆಲ್ಲ ಬಿಟ್ಬಿಟ್ರೆ ನಮ್ಗೆ ಏನು ಸಿಗೋಲ್ಲ, ತತ್ವಶಾಸ್ತ್ರನೂ ಸಿಗೋಲ್ಲ, ಕಮ್ಯುನಿಟಿಗಳು ಸಿಗೋಲ್ಲ, ಭಾಷೆ ಅಂತೂ ಇಲ್ವೇ ಇಲ್ಲ. ನನಗೆ ಭಾರತ ದೇಶದ ಅತ್ಯಂತ ಒಳ್ಳೆ ಬೈಗಳು ಯಾವುದು ಅಂತಂದ್ರೆ, ನಿಂಗೆ ಭಾಷೆ ಇಲ್ಲ ಮಾರಾಯ ಅಂತ ಹೇಳ್ತೀವಲ್ಲ ನಾವು, ಅದಕ್ಕಿಂತ ಒಳ್ಳೆ ಬೈಗಳಿಲ್ಲ. ನಿಂಗೆ ಭಾಷೆ ಇಲ್ಲ ಅಂತ ಹೇಳ್ತೀವಿ, ಏನಿಲ್ಲ ನಿನ್ನ ಹತ್ರ ಅಂತ. ನೀ ಭಾಷೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನ್ ಜಗತ್ತೇ ಇಲ್ಲ ಅಂತ, ನೀನು ಶೂನ್ಯ ಅಂತ ಹೇಳುದು ಎಷ್ಟೊಳ್ಳೆ ಬೈಗಳು. ನಾವೆಲ್ಲ ಬಳಸ್ಬೇಕು. ಅದ್ರ ತಪ್ಪು ಹೇಳಿದ್ರೆ ನಿಂಗೆ ಭಾಷೆ ಇಲ್ಲ ಅಂತ ಹೇಳಿದ್ರೆ ಸಾಕು, ಬೇರೆ ಮತ್ತೆ ಅದು ಕೆಟ್ಟದ್ದು ಅದೆಲ್ಲ ಏನು ಹೇಳಬೇಕಾಗಿ. ಭಾಷೆ ಇಲ್ಲ, ಭಾಷೆ ಉಂಟು ಹೇಳ್ತಾರೆ, ಭಾಷೆ ಉಂಟು. ಸೊ ಗೆಳೆಯರಿ, ನಾವು ನಮ್ಮ ಕಾವ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದಂತ ಬಗೆಗೆ ಬೇಕಾದ ಮಾತುಗಳನ್ನು ನಾನು ಪ್ರಾಸ್ತಾವಿಕವಾಗಿ ಹೇಳಿದೆ. ಹೆಚ್ಚು ಪಂಪ ಭಾರತದಿಂದ ಹಳೆಗನ್ನಡದಿಂದ ಉದಾಹರಣೆಗಳನ್ನು ಹೇಳ್ತಾ ಹೋದ್ರೆ, ನೀವು ನನ್ನನ್ನು ಪ್ರೊಫೆಸರ್ ವೈಸ್ ಚಾನ್ಸಲರ್ 6 ತಿಂಗಳು ನನ್ನನ್ನು ಇಲ್ಲಿ ಪ್ರೊಫೆಸರ್ ಆಗಿ ನೇಮಕ ಮಾಡಿದ್ರೆ ನಾನು ಒಂದು ಪಾಠ ಎಲ್ಲ ಹಳೆಗನ್ನಡ ಕಾವ್ಯ ಸುಮಾರು ಬಾಯ್ಪಟ್ಟ ಬಂದಿದೆ, ಅದನ್ನ ಹೇಳ್ತೇನೆ. ಇನ್ನೊಂದು ನೀವು ಗಮನಿಸ್ಬೇಕು, ಇಲ್ಲಿ ಹಿಸ್ಟ್ರಿ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ನೋಡಿ. ನಾನು ಒಂದು ಮಾತು ಹೇಳಿದ್ದೆ, ನಾವು ಹೊಸ ದಾರಿಗಳನ್ನು ಹುಡುಕಿಕೊಳ್ಬೇಕು ಎಂಬುದಕ್ಕೆ, ಕಾವ್ಯ ಓದಬೇಕು ಎಂಬುದನ್ನು ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. 1190 ನೇಮಿಚಂದ್ರ ಅಂತ ಒಬ್ಬ ಕನ್ನಡದ ಕವಿ, ಅವನು ಲೀಲಾವತಿ ಪ್ರಬಂಧ ಅಂತ ಒಂದು ಕಾವ್ಯ ಬರೆದ. ಆ ಕಾವ್ಯದಲ್ಲಿ ಒಂದು ಸಾಲು ಬರೀತಾರೆ, ಒಂದು 4 ಸಾಲು ಬರೀತಾರೆ. ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ, ಮುಟ್ಟುಗೆ ಮುಟ್ಟದಿರಿಕ್ಕೆ ನವಹಂ ವಾಮನ ಕ್ರಮಂ, ಹರನ ಗಂಟಲಂ ನರಂ ಮೆಟ್ಟುಗೆ ಮೆಟ್ಟದಿರಿಕ್ಕೆ. 3 ಉದಾಹರಣೆ ಕೊಡ್ತಾನೆ ನೋಡಿ. ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ, ಕಪಿಗಳು ಶ್ರೀಲಂಕಕ್ಕೆ ಸೇತುವೆಯನ್ನ ಕಟ್ಟಿದ್ರೋ ಕಟ್ಟಲಿಲ್ವೋ. ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ, ಗೊತ್ತಾಯ್ತಲ್ಲ? ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ. ಕಪಿಸಂತತಿ ಕಡಲಿಗೆ ಸೇತುವೆಯನ್ನು ಕಟ್ಟಿದ್ರೋ ಕಟ್ಟಲಿಲ್ವೋ, ಒಂದು ಪ್ರಶ್ನೆ. ಕವಿಗಳು ಎತ್ತುವ ಪ್ರಶ್ನೆ. ಎರಡನೇ ಪ್ರಶ್ನೆ, ಮುಟ್ಟುಗೆ ಮುಟ್ಟದಿರಿಕ್ಕೆ ವಾಮನನ ಪಾದಗಳು, ಅವ್ ಕೇಳ್ತಾನಲ್ಲ 3 ಅಡಿ ಜಾಗ ಕೊಡಿ ನನಗೆ. ಬಲಿಚಕ್ರವರ್ತಿ ತಕ್ಕ ಅಂತ ಹೇಳ್ತಾನೆ, 1 ಕಾಲದಿಂದ ಭೂಮಂಡಲವನ್ನು ಆಕಾಶವನ್ನು ಇಡ್ತಾನೆ, 2ನೇ ಹೆಜ್ಜೆಯಿಂದ ಭೂಮಂಡಲವನ್ನು ಅಡಿತಾನೆ, 3ನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಪ್ರಶ್ನೆ ಇರುವುದು, ಆ 1 ಕಾಲದಿಂದ ಆಕಾಶ ಅಳಿಯುವುದು ಎಂತದ್ದು? ಸುಳ್ಳು. ನಾವು ಹೇಳುದು ಒಳ್ಳು. ವಾಮನ ಕ್ರಮ ಮಾಡಿದ್ನೋ ಇಲ್ವೋ ನೋಡಿ, ಸರಿಯಾಗಿದೆ. ಮಾಡಿದ್ನೋ ಇಲ್ವೋ. ಕಪಿಗಳು ಸೇತುವೆ ಕಟ್ಟಿದ್ರೋ ಇಲ್ವೋ. ವಾಮನನ ಕಾಲಗಳು ಭೂಮಿಯನ್ನು ಮತ್ತು ಆಕಾಶವನ್ನು ಅಳೆದುವೋ ಇಲ್ಲವೋ. ಹರನ ಗಂಟಲಂ ಪಾಶುಪತಾಸ್ತ್ರದ ಸಂದರ್ಭ, ವ್ಯಾಧನ ವೇಷದಲ್ಲಿ ಶಿವ ಬರ್ತಾನೆ. ಶಬರಶಂಕರ ವಿಲಾಸ ಎಂಬುದು ಬಹಳ ದೊಡ್ಡ ಕಾವ್ಯ ಕನ್ನಡ, ಸಂಸ್ಕೃತದಲ್ಲಿ ಕೂಡ ಇದೆ. ಅಲ್ಲಿ ಶಿವ ವ್ಯಾಧನ ವೇಷದಲ್ಲಿ ಬಂದಾಗ ಅರ್ಜುನ ಜೊತೆ ಹೊಣಸಾಡಿ ಅರ್ಜುನ ಅವನ ನೆಲಕ್ಕೆ ಬೀಳಿಸಿ ಅವನ ಗಂಟಲಿಗೆ ತನ್ನ ಕಾಲನ್ನು ಇಡ್ತಾನೆ. ಮತ್ತೆ ಅದು ಪಾರ್ವತಿ ನೋಡ್ತಾನೆ, ಕಥೆ ಸುಖಾಂತವಾಗ್ತದೆ. ಆದ್ರೆ ಹರನನ್ನು ನೆಲಕ್ಕೆ ಬೀಳಿಸಿ ಅವನ ಗಂಟಲನ್ನ ಮೇಲೆ ಕಾಲು ಇಟ್ಟೋ ಇಲ್ವೋ. 3 ಎಕ್ಸಾಂಪಲ್ ಬಂತಲ್ಲ. ಸೇತುವೆ ಕಪಿಗಳು ಕಟ್ಟಿದ್ವೋ ಇಲ್ವೋ, ವಾಮನ ಅಳದ್ನೋ ಇಲ್ವೋ, ಶಿವನ ಗಂಟಲಿಗೆ ಕಾಲು ಇಟ್ನೋ ಇಲ್ವೋ. ಕವಿ ಆ ಸಾಲನ್ನು ಕೊನೆ ಮಾಡ್ತಾನೆ, ಕವಿ ಬಂದದಳು ಕಟ್ಟಿದರಂತೆ ಏನಗಳೋ ಕವೀಂದ್ರರ ಸಾಲು. ಕನ್ನಡಕ್ಕೊಂದು ವಿವೇಕವನ್ನ ಕೊಟ್ಟಿದೆ ಈ ಕನ್ನಡ.
ಕಾವ್ಯವನ್ನು ಹೇಗೆ ನೋಡ್ಬೇಕು, ಕಾವ್ಯ ಭಾಷೆಯನ್ನು ಹೇಗೆ ನೋಡ್ಬೇಕು ಎಂಬ ಒಂದು ವಿವೇಕ ಉಂಟಲ್ಲ, ಅದನ್ನ ಕೊಟ್ಟಿರೋದೇ ಹಳೆಗನ್ನಡ ಕವಿಗಳು. ಕವಿಬಂಧದವರು ಕಾವ್ಯದಲ್ಲಿ ಕಟ್ಟಿದ್ರು. ನಮಗೆ ಇವತ್ತು ಏನಾಗಿದೆ, ಕಾವ್ಯ ಇತಿಹಾಸ ಎಲ್ಲ ಕನ್ಫ್ಯೂಸ್ ಆಗಿದೆ. ಕಾವ್ಯವನ್ನು ಇತಿಹಾಸ ಅಂತ ಬಿಟ್ಕೊಂಡು ಇತಿಹಾಸವನ್ನು ಕಾವ್ಯ ಮಾಡಿ ಉಲ್ಟಾ ಪಲ್ಟ ಮಾಡ್ಕೊಂಡು ಒದ್ದಾಡ್ತಿದ್ರು ಇಡೀ ಭಾರತ. ರಾಮಾಯಣ ಒಂದು ಬೃಹತ್ ಕಾವ್ಯ, ವಾಲ್ಮೀಕಿಯ ಅಭೂತವಾದ ಕಲ್ಪನೆಗಳಲ್ಲಿ ಅಭೂತ. ಆದ್ರೆ ನಾವು ರಾಮನನ್ನು ಇತಿಹಾಸ ಪುರುಷ ಮಾಡಿ ರಾಜಕೀಯ ಮಾಡಿದ್ವಿ, ಎಲ್ಲ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ಒಂದು ಸೆಮಿನಾರ್ ನಡೆಯಿತು, ಇಂಡಿಯಾ ಹ್ಯಾಬಿಟೇಟ್ ಸೆಂಟರ್. ಅಲ್ಲಿ ಒಬ್ಬರು ಪ್ರೊಫೆಸರ್ ICHR ಗ್ರಾಂಟಿಯರ್, ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟೋರಿಕಲ್ ರಿಸರ್ಚ್ ನ ಗ್ರಾಂಟಿಯರ್, ಅವರು ಹೇಗೆ ಕವಿಗಳು ಸೇತುವೆ ಕಟ್ಟಿದ್ರು ಅಂತ ಒಂದು ವೈಜ್ಞಾನಿಕ ಪ್ರೆಸೆಂಟೇಷನ್ ಮಾಡಿದ್ರು. ಅದಕ್ಕೆ ಅವರು ಸ್ಯಾಟಲೈಟ್ ಇಂದ ಸಮುದ್ರದ ಅಡಿಯಲ್ಲಿದ್ದ ದೊಡ್ಡ ದೊಡ್ಡ ಕಲ್ಲುಗಳದ್ದು ಫೋಟೋ ಎಲ್ಲ ತೋರಿಸಿದ್ರು. ಚೆನ್ನಾಗಿತ್ತು, ಆಕರ್ಷಕವಾಗಿತ್ತು. ಆದ್ರೆ ಅವರ ವಾದ ಏನಂದ್ರೆ, ಕಪಿಗಳು ಕಟ್ಟಿದ್ರು, ಆ ಕಾಲದಲ್ಲಿ ಕಪಿಗಳಿಗೆ ಸೇತುವೆ ಕಟ್ಟುವ ಶಕ್ತಿ ಇತ್ತು, ನಿಮಗಿಲ್ಲ. ಈಗ ವಾದ ಮಾಡಿದ್ರು, ಚೆನ್ನಾಗಿತ್ತು. ನಾನು ಕೇಳಿದೆ, ಸರ್ ಇದು ನೀವು ಹೇಳಿದ್ದು ಚೆನ್ನಾಗಿದೆ, I congratulate you for your wonderful presentations. But I have a question. ಏನು, ನಮಗೆ ಪಶ್ಚಿಮ ಘಟ್ಟದಲ್ಲಿ ತುಂಬಾ ಸೇತುವೆಗಳು ಆಗಬೇಕು, ಅಲ್ಲಿ ತುಂಬಾ ಕೋತಿಗಳು ಕೂಡ ಇವೆ. ಏನಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ ನಮ್ಮಲ್ಲಿ ಖರ್ಚು ಕಡಿಮೆಯಲ್ಲಿ ಮಾಡಬಹುದಾ? ಅವ್ರು ಕೇಳಿದ್ರು, ಆರ್ ಯು ಮೇಕಿಂಗ್ ಫನ್ ಆಫ್ ಮೀ? ನಾನು ಕೇಳಿದ್ವಿ, ನೀವು ಇಷ್ಟರಾಗೆ ಮಾಡಿದ್ದೆ ಅಂತದ್ದು. ಮತ್ತೆ ನಾನಾಗ ಹೇಳಿದಲ್ಲ, ಕೊನೆಯ ಸಾಯುವಾಗ ಕೂಡ ಒಂದು ಪ್ರಶ್ನೆ ಕೇಳಿ ಸಾಯುವ. ಅಂದ್ರೆ ಕಾವ್ಯ ಬಂಧಗಳು ಕಟ್ಟಿದರಂತೆ ಎಂಬ ಒಂದು ವಿವೇಕ ಇದೆಯಲ್ಲ, ಅದನ್ನ ಭಾರತ ಕಳ್ಕೊಳ್ತಾ ಇದೆ. ಭಾರತ ಕಳ್ಕೊಳ್ತಾ ಇದೆ ಅಂತ. ಕಾವ್ಯ ಬಂಧಗಳು ಇಷ್ಟು ಬೇರೆ, ಅದು ಕಟ್ಟುವ ಬಗೆಯೇ ಬೇರೆ. ನೀವು ಕಾವ್ಯವನ್ನ ಹಿಸ್ಟ್ರಿಯಿಂದ ನೋಡಿದ್ರೆ ಮತ್ತೆ ಹಿಸ್ಟ್ರಿಯನ್ನೇ ಅಂತ ಮಾಡುದು. ಕಾವ್ಯವನ್ನು ಓದುವ ಬಗೆ ಯಾವುದು, ಕಾವ್ಯಕ್ಕೆ ನಮ್ಮ ಅಪ್ರೋಚ್ ಯಾವುದು, ಕಾವ್ಯ ಮೀಮಾಂಸೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಭಾಮಹ ಆನಂದವರ್ಧನ ವಕ್ರೋಕ್ತಿ ಜೀವಿತವನ್ನ ನಾವು ತಿಳ್ಕೊಳ್ಳುವುದು ಹೇಗೆ, ಕೇಶಿರಾಜನ ಸಪ್ತಮಣಿ ದರ್ಪಣವನ್ನು ಪಾಠ ಮಾಡುವುದು ಹೇಗೆ? ಈ ಗೊಂದಲದಲ್ಲಿ ಸಾಹಿತ್ಯದ ಆವರಣವನ್ನು ರಾಜಕೀಯ ಆವರಿಸಿಕೊಂಡಾಗ, ನಾನು ಆರಂಭದಲ್ಲಿ ಹೇಳಿದಲ್ಲ, ಭಾಷೆ ಸತ್ವ, ಈ ವಿವೇಕ ಇದೆಯಲ್ಲ, ಕನ್ನಡ ಕೊಟ್ಟ ವಿವೇಕ, ಭಾಷೆ ಕೊಟ್ಟ ವಿವೇಕ, ಕಾವ್ಯ ಕೊಡುವ ವಿವೇಕ, ಅದರಿಂದ ದೂರ ಹೋಗಬಾರದು. ಈ ತರದ ಓದು ಬಹಳ ಅಗತ್ಯ, ಇದೆಲ್ಲ ಇರ್ತದೆ. ಹಾಗಾಗಿ ಈ ವಿವೇಕ ಅದು ನೋಡಿ, ಅದು ನಮ್ಮ ಹಳೆಗನ್ನಡ ಕಾವ್ಯದಲ್ಲಿ ಎಲ್ಲೆಲ್ಲಿದೆ. ಅದಕ್ಕೆ ಮೊದಲು ನಾನು ಹಿಸ್ಟ್ರಿಗೆ ಒಂದು ಮಾತು ಬಂದು, ಎಲ್ಲರ ಮತ್ತೆ ಊಟಕ್ಕೆ ಹೋಗ್ಬಾರ್ದು. ನೋಡಿ, ಒಂದು ಕರ್ನಾಟಕವನ್ನು ನಾವು ಹಿಸ್ಟೋರಿಯನ್ಸ್ ಇದ್ದೀರಿ, ಕನ್ನಡ ಲಿಟ್ರೇಚರ್ ಅವರಿದ್ದೀರಿ, ವಿಮರ್ಶೆ ಒಂದು ನಾವು ಒಂದು ಡಿವಿಯೇಷನ್ ಮಾಡ್ಬೇಕು. ಹಳೆಗನ್ನಡವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ we have to deviate from the traditional approach to the history of Kannada literature. ಕನ್ನಡ ಲಿಟರೇಚರ್ಗೆ ಟ್ರೆಡಿಷನ್ ಅಪ್ರೋಚ್ ಈಚೆ ಬರ್ತದೆ. ಅದು ಹೆಂಗೆ ಅಂದ್ರೆ, ನೋಡಿ, ನೀವು ಕರ್ನಾಟಕ ಈಗ ಇಲ್ಲಿ ಒಂದು ಮಾತು ಹೇಳಿದ್ರು ಸಾಹೇಬ, ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದ್ರು, ಈ ಶಬ್ದ ಹೇಳಿದ ಸರಿ, ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಮಾಳ್ಕೇಡದಲ್ಲಿದ್ದ, ನೃಪತುಂಗನ ಆಸ್ಥಾನ ಮಾಳ್ಕೇಡದಲ್ಲಿದ್ದ. ಅವನು ಮಾತು ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ವರವಿದ್ದ ನಾಡದ ಕನ್ನಡದೋಳು. ನಾವು ಅದನ್ನು ಹೇಗೆ ಪರಿಭಾವಿಸ್ತೀವಿ ಅಂದ್ರೆ, ಕಾವೇರಿಯಿಂದ ಕರ್ನಾಟಕದವರೆಗೆ ಕನ್ನಡ ಅಷ್ಟು ದೊಡ್ಡದಿತ್ತು ಅಂತ ಒಂದು ಸಂತೋಷ ಪಡುದು, ಹೆಮ್ಮೆ ಪಡುದು. ಇತಿಹಾಸ ಯಾರಿಗೂ ಭಾರ ಆಗಬಾರದು. ಇತಿಹಾಸ ತಲೆ ಮೇಲೆ ಇರಲಿ, ಅದು ಧೂಳಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚುವುದು ಬೇಡ. ನಮ್ಮ ಕಣ್ಣು ತೆರೀಲಿಕ್ಕೆ ಅದೊಂದು ಆಶೀರ್ವಚನ ರೂಪದಲ್ಲಿ ಇತಿಹಾಸದ ಭಾರ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಇರೋದ್ರಿಂದ ನಾನು ಈ ಉದಾಹರಣೆ ಹೇಳುದು. ಕಾವೇರಿಯಿಂದ ಗೋದಾವರಿ ವರವಿದ್ದ ನಾಡದ ಕನ್ನಡದೊಳ್ಳು ಅಂತ ಕ್ರಿಸ್ತಕ 950ರಲ್ಲಿ ಶ್ರೀ ವಿಜಯ ಹೇಳಿದ್ದು. 2025ರಲ್ಲಿ ನೋಡಿ, ಗೋದಾವರಿಯಿಂದ ಸ್ವಲ್ಪ ಕೆಳಗೆ ಬಂದಿದೆ, ಬೀದರ್ವರೆಗೆ ಕರ್ನಾಟಕ ಬಂದಿದೆ. ಕಾಲ ಕಾಲಕ್ಕೆ ಕರ್ನಾಟಕದ ಗಡಿ ರೇಖೆಗಳು ಬದಲಾಗುತ್ತಾ ಬಂದಿವೆ. ಒಂದೇ ಗಡಿ ರೇಖೆ ಅಂತ ನಮಗೆ ಇರುವುದು 1956ರಲ್ಲಿ ಇತ್ತು. ಹೊಯ್ಸಳರ ಕಾಲದಲ್ಲಿ ಬೇರೆ ಬೇರೆ ಇತ್ತು, ಗಂಗರ ಕಾಲದಲ್ಲಿ ಬೇರೆ ಇತ್ತು, ರಾಷ್ಟ್ರಕೂಟರ ಕಾಲದಲ್ಲಿ ಬೇರೆ ಇತ್ತು, ಕದಂಬರ ಕಾಲದಲ್ಲಿ ಬೇರೆ ಇತ್ತು, ಹೊಯ್ಸಳರ ಕಾಲದಲ್ಲಿ ಬೇರೆ ಇತ್ತು, ವಿಜಯನಗರ ಕಾಲದಲ್ಲಿ ಬೃಹತ್ತ ಇತ್ತು.
ಕಾಲದಲ್ಲಿ ಕರ್ನಾಟಕದ ಗಡಿರೇಖೆಗಳು ವಿಸ್ತಾರವಾಗ್ತಾ ಹೋಗಿದೆ, ಸಂಕುಚಿತವಾಗಿದೆ, ಬೆಳೀತಾ ಹೋಗಿದೆ. 56ರಿಂದ ಅದು ಸ್ಟೇಬಲ್ ಆಗಿ ಉಳಿದಿದೆ. ಈಗ ಆದ್ರೂ ಗಲಾಟೆ ಇದೆ. ಬೆಳ್ತಂಗಡಿ ಇದು ಬೆಳಗಾವಿ ಅಂತ ಕಡೆ, ಅದು ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಬರ್ಬೇಕು, ಗಲಾಟೆಗಳು ನಡೀತಾ ಇದೆ ಗಡಿ ಭಾಗ. ಈಗ ಪ್ರಶ್ನೆ ಇರುವುದು, ನಾವು ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಥವಾ ಹಿಸ್ಟ್ರಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಶ್ನೆ ಇರುವುದು, ಬೀದರ್ನಿಂದ ಈಗಿನ ಕರ್ನಾಟಕ, ಬೀದರ್ನಿಂದ ಚಾಮರಾಜನಗರ, ಮೈಸೂರು ಲಾಸ್ಟ್ ಗಡಿ ಭಾಗ, ಇದರ ಉದ್ದ ಅರ್ಥ ಮಾಡಿದ್ರು 680 ಕಿಲೋಮೀಟರ್ ಇದೆ. ಬೀದರದಿಂದ ಚಾಮರಾಜನಗರದ ಹೊರಗಿನ ಕರ್ನಾಟಕದ ಉದ್ದ 680 ಕಿಲೋಮೀಟರ್. ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗೆ ಇರುವ ಉದ್ದ 600 ಕಿಲೋಮೀಟರ್. ಅಂದ್ರೆ ಕರ್ನಾಟಕದ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕ ಹಿಡಿಯುವಷ್ಟೇ ದೊಡ್ಡ ಜಾಗ ಇದೆ, ದಕ್ಷಿಣ ಭಾರತ ಇದೆ. ತಮಿಳುನಾಡು ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕೇರಳ ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕರ್ನಾಟಕ ಕೊನೆಯಾಗುವುದು ಕಾವೇರಿ ನದಿಯಲ್ಲಿ. ಅಂದ್ರೆ ಇದು ಪೂರ್ಣ ದಕ್ಷಿಣ ಭಾರತ ಅಲ್ಲ, ಇದು ನಿಮ್ಗೆ ಗೊತ್ತಿರ್ಬೇಕು, ಇದು ಗೊತ್ತಿರ್ಬೇಕು. ಆದ್ರಿಂದ ಡೆಕ್ಕನ್ ಪ್ಲಾಟೂ ಅಂತ ಹೇಳ್ತೀವಲ್ಲ ನಾವು, ಇದು ಪೂರ್ಣ ದಕ್ಷಿಣವೂ ಅಲ್ಲ, ಉತ್ತರ ಅಂತೂ ಅಲ್ವೇ ಇಲ್ಲ. ಗೋದಾವರಿಯಿಂದ ದಕ್ಷಿಣಕ್ಕೆ ಇರುವುದರಿಂದ ಉತ್ತರ ಅಂತೂ ಅಲ್ವೇ ಇಲ್ಲ. ಆದ್ರೆ ಇದರ ನಡುವಿನ ಜಾಗ ಆದ್ದರಿಂದ ನಮ್ಮ ಇಡೀ ಸಾಹಿತ್ಯ, ಭಾಷೆ, ಸಂಸ್ಕೃತಿ ಉತ್ತರದಿಂದಲೂ ಅನೇಕ ಅಂಶಗಳನ್ನು ತೆಗೆದುಕೊಂಡಿದೆ, ದಕ್ಷಿಣದಿಂದಲೂ ಅನೇಕ ಅಂಶಗಳನ್ನು ತೆಗೆದುಕೊಂಡು ಒಂದು ಮಿಶ್ರವಾದ ಸಂಸ್ಕೃತಿಯಾಗಿ ಕರ್ನಾಟಕ ಬೆಳೆದಿದೆ, ಒಂದು ಸಮ್ಮಿಶ್ರ ಸಂಸ್ಕೃತಿಯಾಗಿ ಬೆಳೆದಿದೆ. ಆದ್ದರಿಂದ ಕವಿರಾಜ ಮಾರ್ಗಕಾರ ಕಸವರವೆಂಬುದು ಸೈರಿಸಲಾರ್ಪಣೆ ಪರ ವಿಚಾರಮುಮಂ ಧರ್ಮಮುಮಂ ಎಂಬ ಮಾತನ್ನು ಹೇಳ್ತಾರೆ. ಕಸವರ, ಚಿನ್ನ ಅಂದ್ರೆ ಏನು ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ? ಚಿನ್ನ ಅಂದ್ರೆ ತಗೊಂಡು ಅಲ್ಲ, ಚಿನ್ನ ಅಂದ್ರೆ ಏನು? ಅದು ನಮ್ಮ ಅಪ್ಪ ಲಾಕರ್ ಇಟ್ಟಿದ್ದಾರೆ. ಕನ್ನಡದ ಕಾವ್ಯ ವಿವೇಕ ಏನ್ ಹೇಳ್ತದೆ ಅಂದ್ರೆ ಕಸವರವೆಂಬುದು, ಕಾವ್ಯ ವಿವೇಕ ಏನ್ ಹೇಳ್ತದೆ, ಕಸವರವೆಂಬುದು ನೆರೆ ಸೈರಿಸಲಾರ್ಪಣೆ. ನಿಮಗೆ ಸೈರಿಸಲಿಕ್ಕೆ ಸಾಧ್ಯ ಆದ್ರೆ ಯಾವುದು? ಪರ ವಿಚಾರಮುಮಂ ಪರ ಧರ್ಮಮುಮಂ. ಬೇರೆ ಧರ್ಮವನ್ನು ಮತ್ತು ಬೇರೆ ವಿಚಾರವನ್ನು ಸೈರಿಸಲಿಕ್ಕೆ ನಿಮಗೆ ಸಾಧ್ಯ ಆಯಿತು ಅಂತಂದ್ರೆ ಅದೇ ನಿಮ್ಮ ಚಿನ್ನ ಎಂಬ ಒಂದು ಕನ್ನಡಕ್ಕೆ ಬೇಕಾದ ವಿವೇಕವನ್ನ ಕವಿರಾಜ ಎಂತ ಮಾತು ನಾವೆಲ್ಲರೂ ಬರೆದಿಟ್ಕೊಳ್ಬೇಕಾದ. ಆಮೇಲೆ ಈಗಾದ್ರೆ ಹಿಂದೂ ಮುಸ್ಲಿಂ ರಾಜಕೀಯ ಎಲ್ಲ ಗೊತ್ತಿದೆ, ತೀರಾ ಕಂಟೆಂಪರರಿ ಆಗಿ ಬದುಕುವ ನಮಗೆಲ್ಲ ಗೊತ್ತಿದೆ. ಬಟ್ 10ನೇ ಶತಮಾನದಷ್ಟು ಹಿಂದೆ ಅವ ಈ ಮಾತು ಬರಿಬೇಕಂದ್ರೆ ಈಗ ನಾವು ಕಾಣುವ ಸಂಘರ್ಷಗಳು 10ನೇ ಶತಮಾನದಲ್ಲಿ ಇದ್ವು. ಪರ ವಿಚಾರವೂ ಪರಧರ್ಮವು ಅಂತ ಈಗ ಹೇಳಿದ್ರೆ ನಮಗೆ ಸರಿ ಅರ್ಥ. ಆದ್ರೆ ಆ ಕಾಲದಲ್ಲಿ ಯಾಕೆ ಹೇಳಿದ ಅಂತಂದ್ರೆ, ಬಿಕಾಸ್ ದಿ ಕರ್ನಾಟಕ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ವಾಸ್ ಸಚ್ ವೇರ್ ಇಟ್ ಕುಡ್ ಅಟ್ರಾಕ್ಟ್ ರಿಲಿಜಿಯಸ್ communities, languages from various parts of it. ಕರ್ನಾಟಕದಲ್ಲಿ 230 ಭಾಷೆ ಇದೆ. ಕನ್ನಡ ನಮ್ಮ ರಾಜ್ಯ ಭಾಷೆ, ದೊಡ್ಡ ಭಾಷೆ, ನಾನು ಪ್ರಾಧಿಕಾರದ ಅಧ್ಯಕ್ಷ, ಅದರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಉಳಿದ 230 ಭಾಷೆಗಳು ಕರ್ನಾಟಕದಲ್ಲಿದೆ. ಭಾರತದ ಯಾವ ರಾಜ್ಯದಲ್ಲಿ ಇಷ್ಟು ಭಾಷೆಗಳಿಲ್ಲ. 2011ರ ಜನಗಣತಿಯಲ್ಲಿ ಭಾರತದಲ್ಲಿರುವ ತಾಯ್ನುಡಿಗಳ ಒಟ್ಟು ಸಂಖ್ಯೆ 19,569. 19,569 ಭಾಷೆಗಳಲ್ಲಿ ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ 22. ಆ 22 ಭಾಷೆಗಳಲ್ಲಿ ಇಂಡೋ ಆರ್ಯನ್ ಮತ್ತು ಇಂಡೋ ಟಿಬೆಟನ್ ಭಾಷೆಗಳಿಗೆ ಸೇರಿದ ಭಾಷೆಗಳ ಸಂಖ್ಯೆ 18. ದಕ್ಷಿಣ ಭಾರತದ ಭಾಷೆಗಳ ಸಂಖ್ಯೆ ಕೇವಲ 4. ಮಲಯಾಳ, ತಮಿಳು, ಕನ್ನಡ. ಇದು ಲ್ಯಾಂಗ್ವೇಜ್ ಪಾಲಿಟಿಕ್ಸ್, ಅದನ್ನು ಬಿಟ್ಟುಬಿಡೋಣ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಮುದಾಯಗಳು, ಸಿದ್ಧಿಗಳಿದ್ದಾರೆ, ಹೊರಗರಿದ್ದಾರೆ, ಆಯ್ದರಿದ್ದಾರೆ, ಎಷ್ಟೊಂದು ಕಮ್ಯುನಿಟಿಗಳು, ಬಡಗರಿದ್ದಾರೆ, ತಿಗಳರಿದ್ದಾರೆ. ಹೇಗೆ ಬಂತು ಅಂತಂದ್ರೆ ಕರ್ನಾಟಕದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಕೂಡ ಹಾಗೆ. ಇದೊಂದು ಅದರಿಂದ ಕುವೆಂಪು ಎಷ್ಟು ವಿವೇಕದ ಮಾತನ್ನು ಹೇಳಿದ್ರು ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಬರೀ ಒಂದು ಸ್ಲೋಗನ್ ಅಲ್ಲ, ಅದರ ಹಿಂದೆ ಕರ್ನಾಟಕದ ಚರಿತ್ರೆ. ಆದ್ರಿಂದ ನೀವು ಕರ್ನಾಟಕದ ಚರಿತ್ರೆಯನ್ನು ನೋಡಿದ್ರೆ ಇದು ಮತ್ತೆ ಇರೋದ್ರಿಂದ, ಈಗ ಬಿಹಾರದಲ್ಲಿ ಬೌದ್ಧ ಧರ್ಮ ನಿಮಗೆ ಅದರ ಚರಿತ್ರೆ ಹೇಳುದಿಲ್ಲ. ಆದ್ರೆ ಅಶೋಕ ಅತ್ಯಂತ ಹೆಚ್ಚು ಬೌದ್ಧ ಶಾಸನಗಳನ್ನು ನಡೆಸಿದ ಕರ್ನಾಟಕ. ನೀವು ಗುಲ್ಬರ್ಗದಿಂದ ಹೊರಟ್ರೆ ಕೊಪ್ಪಳ, ಗವಿಮಠ, ಮಸ್ಕಿ,
ಬ್ರಹ್ಮಗಿರಿ, ಜಟಿಗರಾಮೇಶ್ವರ, ಕದ್ರಿ ಮೊನ್ನೆ ರಿಪೋರ್ಟ್ ಆಗಿ ಕದ್ರಿ ಕೆರೆಯಿಂದ ಒಂದು ಬೌದ್ಧ ವಿಗ್ರಹ ಬಂತು, ಅವಲೋಕಿತೀಶ್ವರ. ಅಂದ್ರೆ ಕರ್ನಾಟಕ ಸಂಸ್ಕೃತಿಯ ಮೂಲ ರೂಪುಗೊಂಡಾಗ ಬೌದ್ಧ ಧರ್ಮ ನಮ್ಮಲ್ಲಿ ಜನಪ್ರಿಯವಾಗಿತ್ತು ಎಂಬುದು ಒಂದು ಬಹಳ ಮುಖ್ಯವಾದ ಅಂಶ. ಆದ್ರಿಂದಲೇ ಕವಿರಾಜ ಮಾರ್ಗದಲ್ಲಿ ಬರುವ ವಿವಳೋದಯ ನಾಗಾಂಜನ ಜಯ ಬಂಧು ದುರ್ವಿನೀತಾದಿಗಳಿ ಕ್ರಮದೊಳು ನೆಗಡ್ತಿ ಗದ್ಯಾಶ್ರಮ ಗುರುತಾ ಪ್ರತೀತಿಯನ್ನು ಕೈಗೊಂಡ ಪರಮಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ ಇಷ್ಟು ಕವಿಗಳ ಹೆಸರು ಹೇಳಿದಾಗ ಅದರಲ್ಲಿ ಕೆಲವರಾದ್ರೂ ಬೌದ್ಧರು ಇಡಬೇಕು ಅಂತ ಗೋವಿಂದ ಪೈಗಳು, ಆರದರ್ಶಿಗಳು ಮೊದಲಾದವರು ಹೇಳಿದ್ರು. ಆದ್ರೆ ಕೃತಿಗಳಿಗೆ ಸಿಗಲಿಲ್ಲ, ಅದನ್ನು ಬಿಟ್ಟು ಬಿಡ ಸಿಗದೇ ಇರುವಾಗ ನಾವು ಅದನ್ನು ಗ್ರಾಂಡ್ಸ್ ಕಟ್ಕೊಂಡು ಕೂತ್ಕೊಂಡು. ಆದರೆ ನೀವು ಜನಪದಕ್ಕೆ ಹೋದ್ರೆ ಮಂಟೇಸ್ವಾಮಿ ಕಾವ್ಯ, ಮಹದೇಶ್ವರ ಕಾವ್ಯ, ತಿಪ್ಪೇಸ್ವಾಮಿ ಕಾವ್ಯ, ನಮ್ಮ ಕೆಲಸ ಮಾಡಿದೆ ಇವ್ರ ಯಾರು ಜುಂಜಪ್ಪ ಆಫ್ಕೋರ್ಸ್ ಜುಂಜಪ್ಪ ಒಂದು, ನಮ್ಮ ಹರಪನಹಳ್ಳಿ ಇದು ಮೈಲಾಲಿಂಗನ ಕಾವ್ಯ, ವೀರಪ್ಪನ ಕಾವ್ಯ, ಇಷ್ಟು ಮಹಾಕಾವ್ಯಗಳು ಜನಪದ ಕಾವ್ಯಗಳು ಆರಂಭವಾದ ಬೆಳಕಿನ ಆರಾಧನೆ, ಗಣಪತಿ ಆರಾಧನೆಯಿಂದ. ಗಣಪತಿ 7ನೇ ಶತಮಾನದಲ್ಲಿ ಬಂದಿದೆ. ದೊಡ್ಡ ದೇವರಾಗಿ ಕರ್ನಾಟಕದ ಅಭಿವೃದ್ಧಿಗೆ ಗಣಪತಿಯ ಕೊಡುಗೆ ಬಹಳ ಕರೆಕ್ಟ್. ಆದ್ರೆ ನಮ್ಮ ಜನಪದ ಕಾವ್ಯಗಳು ಗಣಪತಿ ಆರಾಧನೆಯಿಂದ ಆರಂಭ. ಅವು ಆರಂಭ ಬೆಳಕಿನ ಆರಾಧನೆ, ಮನೆಯ ಒಳಗಣ ಜ್ಯೋತಿ, ಮನೆಯ ಹೊರಗಣ ಜ್ಯೋತಿ, ಒಳಗು ಜ್ಯೋತಿ, ಹೊರಗು ಜ್ಯೋತಿ, ಮೇಲ್ನ ಜ್ಯೋತಿ, ಕೆಳಗಣ ಜ್ಯೋತಿ. ಈ ಜ್ಯೋತಿ ಎಂಬುದು ಬೌದ್ಧ ಧರ್ಮದಿಂದ ಕರ್ನಾಟಕದ ಜನಪದ ಸಂಸ್ಕೃತಿಗೆ ಬಂದಂತ ಒಂದು ಕಲೆ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಈ ಒಂದು ಡೈಮೆನ್ಷನ್ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಒಡ್ಡಾರಾಧನೆ ಓದಿದವರಿಗೆ ಗೊತ್ತಿರ್ತದೆ. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ ಇಂಗ್ಲಿಷ್ಗೆ, ವೆನರೇಷನ್ ಟು ಎಲ್ಡರ್ಸ್ ಅಂತ ಹೇಳಿ. ಒಡ್ಡಾರಾಧನೆ 18 ಕಥೆಗಳನ್ನು ಅನುವಾದ ಮಾಡಿ ಅದು ಈಗ ರೀಪ್ರಿಂಟ್ ಆಗಿದೆ ಲಂಡನ್. ಒಡ್ಡಾರಾಧನೆಯಲ್ಲಿ ಬರುವ ಭದ್ರಬಾಹು ಭಟ್ಟರ ಕಥೆಯಲ್ಲಿ ಬಿಹಾರದಲ್ಲಿ ಮತ್ತೆ 12 ವರ್ಷಗಳ ಕಾಲ ಕ್ಷಾಮ ಬರ್ತದೆ. ಕ್ಷಾಮ ಬಂದಾಗ ಭದ್ರಬಾಹು ಭಟ್ಟಾರರು ಮತ್ತು ಸಂಪ್ರತಿ ಚಂದ್ರಗುಪ್ತರು, ಸ್ಥೂಲಭದ್ರಾಚಾರ್ಯರು ಎಲ್ಲ ಊರು ಬಿಡ್ತಾರೆ. ಸ್ಥೂಲಭದ್ರಾಚಾರ್ಯರು, ಗುಣಭದ್ರಾಚಾರ್ಯರೆಲ್ಲ ಸಿಂಧೂ ನದಿಯ ಕಡೆ ಹೋಗ್ತಾರೆ. ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟ್ಟಾರರು ದಕ್ಷಿಣಕ್ಕೆ ಬಂದು ಅವರು ನೆಲೆ ನಿಂತದ್ದು ಶ್ರವಣಬೆಳಗೊಳ, ಕಳ್ಬಪ್ಪನಲ್ಲಿ ಬಂದು ನೆಲೆ ನಿಂತರು ಎಂಬುದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಮಾತು. ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ, ಬಿಹಾರದಿಂದ ಶ್ರವಣಬೆಳಗೊಳದವರೆಗೆ ಬಂದಂತ ಭದ್ರಬಾಹು ಭಟ್ಟಾರರಿಗೆ ಮತ್ತು ಸಂಪ್ರತಿ ಚಂದ್ರಗುಪ್ತರಿಗೆ ಇನ್ನು ಸ್ವಲ್ಪ ದಕ್ಷಿಣಕ್ಕೆ ತಮಿಳುನಾಡಿಗೆ ಯಾಕೆ ಹೋಗಲಿಲ್ಲ? ಆ ಕಾಲದ ತಮಿಳುನಾಡು ಸಮೃದ್ಧವಾಗಿತ್ತು. ಕಾವೇರಿ ನದಿ ದಡೆಯಲ್ಲಿ ತಮಿಳುನಾಡು ಆಗಲು ಅಗ್ರೇರಿಯನ್ ರೆವಲ್ಯೂಷನ್ ಆಗಿತ್ತು. ಹೋಗಲಿಲ್ಲ ಅವರು, ಕರ್ನಾಟಕದಲ್ಲಿ ನೆಲೆ ನಿಂತ ಮೇಲೆ ಜೈನ ಧರ್ಮ ಕರ್ನಾಟಕವನ್ನು ಹೇಗೆ ಬೆಳೆಸಿತ್ತು ಅಂತಂದ್ರೆ, ನೀವೇನು ಇವತ್ತು ಹಳಗನ್ನಡ ಅಂತ ಹೇಳ್ತೀರಲ್ಲ, ಅದರಲ್ಲಿ 100ಕ್ಕೆ 100 ಕೃತಿಗಳು ಜೈನರ ಕೊಟ್ಟರು, ಶಾಸನಗಳನ್ನು ಜೈನರು ಕೊಟ್ಟರು. ಅಶೋಕನ ಬ್ರಾಹ್ಮಿಯಿಂದ ಕನ್ನಡ ಭಾಷೆ ಹುಟ್ಟಿತಲ್ಲ, ಕ್ರಿಸ್ತ ಶಕಪೂರ್ವ 2-3ನೇ ಶತಮಾನದ ಹೊತ್ತಿಗೆ ನಡೆದ ಪ್ರಕ್ರಿಯೆ. ಮೊನ್ನೆ ಕಮಲಾಸನ್ ಗಲಾಟೆ ಆದಾಗ ನಮಗೆಲ್ಲ ಪುನಃ ಓದುವ ಒಂದು ಚಾನ್ಸ್ ಬಂತು. ಶೆಮ್ಮೆಯಲ್ಲಿ ಓದಿದ್ದು ಮರ್ತು ಬಿಟ್ಟಿದ್ವಿ, ಯಾರಿಗೆ ಬೇಕು ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು. ಅವ್ನು ಪುಣ್ಯಾತ್ಮ ಎತ್ತಿ ಹಾಕಿದ ಟಿವಿಯವರು ಸಹ ಓದಿದ್ರು ಭಾಷಾಶಾಸ್ತ್ರ. ನಂಗೆ ಭಾರಿ ಖುಷಿ ಆಯ್ತು. ಗುಡ್, ಕಮಲಾಸನ್ ಅಂತವ್ರು ಇನ್ನೊಂದು 4 ದಿನ ಬರ್ಬೇಕು, ಇಂಥ ಪ್ರಶ್ನೆ ಎತ್ತಬೇಕು, ನಮ್ಮ ಟಿವಿ ನಿರೂಪಕರೆಲ್ಲ ಓದ್ಬೇಕು, ಅಥವಾ ನಮ್ಮಂತವ್ರು ಹೇಳಿದ್ದನ್ನ ಕೇಳುದಿಲ್ಲ. ಅವ್ರು ಕೇಳುವುದೇ ಬೇರೆ. ಒಬ್ಬ ಕೇಳಿದ ನನಗೆ, ನೀವು ಕಮಲಾಸನ್ ಹೇಳಿದ್ದಕ್ಕೆ ವಿರೋಧಿಸಿ ಅಭಿವೃದ್ಧಿ ಪ್ರಾಧಿಕಾರದ ಬೀದಿಗೆ ಯಾಕೆ ಇಳಿಲಿಲ್ಲ? ನಾನು ಹೇಳಿದ ಬೀದಿಗೆ ಹೋರಾಟ ಮಾಡುವ ಅಲ್ಲ ಈ ವಿಷಯ. ಅವ ಒಂದು ತಪ್ಪು ಸ್ಟೇಟ್ಮೆಂಟ್ ಹೇಳಿದ್ದಾನೆ. ಅವ ಭಾಷಾಶಾಸ್ತ್ರಜ್ಞ ಅಲ್ಲ, ಅವ ಅಕಾಡೆಮಿಕ್ ಆಗಿ ಹೇಗೆ ತಪ್ಪು ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಅಷ್ಟೇ, ನಮ್ಮ ಕೆಲಸ ತಪ್ಪು ನಾವು ಹೇಳಿದಲ್ಲ. ತಮಿಳು ವಿದ್ವಾಂಸರೇ ಹೇಳಿದಾರೆ, ನಾವು ಕನ್ನಡದಲ್ಲಿ ಹೇಳಿ. ವಿ ಸುಬ್ರಹ್ಮಣ್ಯ ಮೊದಲಾದವರೆಲ್ಲ ಆಗಲೇ ಹೇಳಿದ್ದಾರೆ. ಈಗ ಜೈನ ಧರ್ಮ ಬಂತು. ಜೈನ ಧರ್ಮ ಬಂದು 13ನೇ ಶತಮಾನದಲ್ಲಿ ಒಂದು ಶಾಸನ ಕನ್ನಡದಲ್ಲಿ ಹೇಳುತ್ತೆ, ಇದು ಜಿನ ಧರ್ಮದ ಆಡಂಬೋಗ, ಕರ್ನಾಟಕವನ್ನು ಜಿನ ಧರ್ಮದ ಆಡಂಬೋಗ ಅಂತ ಕರೆ. ಕನ್ನಡಕ್ಕೆ ದೊಡ್ಡ ವಿವೇಕವನ್ನು ಕೊಟ್ಟವರೇ ನಾನು ಆಗ ಹೇಳಿದ ಕಟ್ಟುಗೆ ಕಟ್ಟದಕ್ಕೆ ಕಡಲಂ ನೇಮಿಚಂದ್ರ ಒಬ್ಬ ಜೈನ ಕವಿ, ಪಂಪ ಒಬ್ಬ ಜೈನ ಕವಿ, ರನ್ನ ಒಬ್ಬ ಜೈನ ಕವಿ. ಬಟ್ ಇವರು ಕಾವ್ಯಗಳನ್ನು ಬರೆಯುವಾಗ ನೋಡಿ, ಪಂಪ ನಾನು ಆಗ ಹೇಳಿದ್ದಕ್ಕೆ ಪೂರಕವಾಗಿ, ಪಂಪ
ರಿಯಾಕ್ಟ್ ಮಾಡಿದ್ದು ಸಂಸ್ಕೃತ ಕಾವ್ಯಗಳು. ಪಂಪ ಬರೆಯುವುದಕ್ಕೆ 600 ವರ್ಷಗಳ ಹಿಂದೆ ತಮಿಳಿನಲ್ಲಿ ಸಂಗಮ ಲಿಟರೇಚರ್ ಬಂದಿತ್ತು, ಶಿಲಪದಿಕಾರನ್ ಬಂದಿತ್ತು, ಬೇರೆ ಬೇರೆ ಕಾವ್ಯಗಳು ಬಂದಿತ್ತು. ಪಂಪ ಅಲ್ಲಿಗೆ ರಿಯಾಕ್ಟ್ ಮಾಡಲಿಲ್ಲ, ಹತ್ರ ಇತ್ತು, ಆದ್ರೆ ಅವರು ರಿಯಾಕ್ಟ್ ಮಾಡಿದ್ದು ಸಂಸ್ಕೃತಕ್ಕೆ. ಆದ್ರಿಂದ ಈ ಭಾಷೆ ಇದೆಯಲ್ಲ, ಸಂಸ್ಕೃತಕ್ಕೆ ರಿಯಾಕ್ಟ್ ಮಾಡೋದು ಮತ್ತು ಅದನ್ನು ಕನ್ನಡೀಕರಣಗೊಳಿಸುವ ಪ್ರಕ್ರಿಯೆ ಇದು ನಿರಂತರವಾಗಿ ಕರ್ನಾಟಕದಲ್ಲಿ ನಡೀತಾ ಬಂದಿರೋದ್ರಿಂದ ಈ ಸಂಸ್ಕೃತ ಮತ್ತು ಇನ್ನೊಂದು ಬರ್ತದೆ, ಅದು ಅರೇಬಿಕ್ ಕಾಸ್ಮೋಪಾಲಿಸ್ ಅಂತ ಒಂದು ಚರ್ಚೆ ಈಗ ಆಗ್ತಾ ಇದೆ. ಅರೇಬಿಕ್ ಕಾಸ್ಮೋಪಾಲಿಸ್, ಸಂಸ್ಕೃತ ಕೂಡ ಅದು ಅಖಿಲ ಭಾರತ ಮಟ್ಟದ ಒಂದು ಭಾಷೆ, ಕಾಲಕ್ಕೆ ಬೃಹತ್ ಸಾಹಿತ್ಯದ ಒಂದು ಭಾಷೆ. ಆದ್ರೆ ಆ ಕಾಸ್ಮೋಪಾಲಿಸ್ ಅಂತ ನಾವು ಏನು ಹೇಳ್ತೀವಿ, ಅದು ರೀಜನಲೈಸ್ ಆಗುವ ಬಗೆ ಇದೆ ಅಲ್ಲ, ಅದು ಭಾರತ. ನೋಡಿ, ಬ್ರಿಟಿಷರು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು, ಬ್ರಿಟಿಷರು ಬಂದು 1916ರಲ್ಲಿ ಭಂಡಾರಕಾಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಪೂನಾದಲ್ಲಿ ಸ್ಥಾಪಿಸಿದ್ರು. ಓರಿ ಅಂತ ಹೇಳ್ತೀವಿ ನಾವು. ಓರಿಯನ್ನು ಸ್ಥಾಪಿಸಿ ಸೂಕ್ತಂಕರಿಗೆ ಒಂದು ಕೆಲಸ ಕೊಟ್ಟರು, ವಿ.ಎಸ್. ಸೂಕ್ತಂಕರಿಗೆ. ಏನಂದ್ರೆ ಮಹಾಭಾರತದ ಪಠ್ಯವನ್ನು ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮಹಾಭಾರತದ ಪಠ್ಯ ಇದು ಸಂಸ್ಕೃತ ಒಂದು ಕಾಸ್ಮೋಪಾಲಿಸ್ ಭಾಷೆಯಾಗಿ ಒಂದೇ ಪಠ್ಯ ಇದ್ದಿದ್ರೆ ಈ ಪ್ರಶ್ನೆಯೇ ಬರ್ತಿರ್ಲಿಲ್ಲ. ಅವ್ರು ಸಂಸ್ಕೃತದಲ್ಲಿ ಬರೆದದನ್ನ ಸಂಸ್ಕೃತದಲ್ಲೇ ಪ್ರತಿ ಮಾಡುವವರು ಕೂಡ ಹಾಗೆ ಯಥಾ ಪ್ರಕಾರ ಜೆರಾಕ್ಸ್ ಮಾಡಲಿಲ್ಲ. ಇವರ ಊರಿದ್ದು ಸ್ವಲ್ಪ ಸೇರಿಸಿ. ಈಗ ನಾನು ಕೂತ್ಕೊಂಡು ಕಾಪಿ ಮಾಡುವಾಗ ಗಣಪತಿಯನ್ನು ವ್ಯಾಸ ಬರೆದಿದ್ದನ್ನ ವರ್ಣನೆ ಮಾಡ್ತಾನೆ. ಎಲ್ಲ ಆದ ಮೇಲೆ ನನಗೆ ಒಂದು ಬರ್ತದೆ, ಸರಿ, ಆದ್ರೆ ನನ್ನ ಊರಿನ ದೈವ ಸವದತ್ತಿ ಎಲ್ಲ ಮಾಡುವ, ಆದ್ರಿಂದ ಸವದತ್ತಿ ಎಲ್ಲ ನಮಗೆ 2 ಶ್ಲೋಕ ಸೇರಿಸುವ ಅಧಿಕಾರ ಭಾರತದಲ್ಲಿ ಕೊಟ್ಟಿದೆ. ಕಾಪಿರೈಟ್ ಲೇಖಕರಿಗೆ ಒಬ್ಬನಿಗೆ ಅಲ್ಲ, ಇಡೀ ದೇಶಕ್ಕೆ ಉಂಟು. ಅದರಿಂದ IPR ಚರ್ಚೆ ಬಂದಾಗ ನಾನು ಹೇಳುದು, ಭಜನೆಗಳನ್ನ ಹೇಳುವವರು ಎಲ್ಲರೂ ಕಾಪಿ ರೈಟ್ ಓನರ್. ಕನಕದಾಸ ಒಬ್ಬ, ಅವ್ ಬರ್ದಿದ್ದ ಹೌದು, ಆದ್ರೆ ಅವ್ ಬರ್ದಿದ್ದನ್ನೇ ನಾವು ಹೇಳ್ತೀವ. ಅವ ಏನ್ ಬರ್ದ್ರು, ನಾವು ಏನ್ ಹೇಳುದು, ಅವನಿಗೆ ಕೇಳಿದ್ರೆ ಆರ್ಮೇಲೆ ಅಂತ ಹಿಂಗೆಲ್ಲ ಆಗಿದೆ. So the whole country is writing poetry. Whole country is retelling epic. That's the beauty of India. ನಮ್ಮ ದೇಶದ ಚಂದ ಎಲ್ಲಿದೆ ಅಂತಂದ್ರೆ, ವ್ಯಾಸ ಬರೆದ ಒಂದು ಕಾವ್ಯವನ್ನ ರೀಜನಲೈಸ್ ಮಾಡಿಕೊಂಡು ಪಂಪನ ಅರ್ಜುನ ಎಲ್ಲಿ ಹೋಗ್ತಾನೆ ಹಳೆಗಂಧ, ವ್ಯಾಸನ ಅರ್ಜುನ ಗಂಗಾ ನದಿ ದಡದಲ್ಲಿ ಹೋಗ್ತಾನೆ, ಪಂಪನ ಅರ್ಜುನ ವನವಾಸಿಯಲ್ಲಿ ಹೋಗಿ ರೀಜನಲೈಸ್ ಆಗ್ತಾ ಇದ್ರು. ಅಲ್ಲಿ ಹೋಗಿ ನಾನು ಎಷ್ಟು ಖುಷಿ ಆಗ್ತಂದ್ರೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ವನವಾಸಿಯಲ್ಲಿ ಹುಟ್ಟುತ್ತೇನೆ ಅಂತ ಹೇಳ್ತಾನೆ. ಆ ಅರ್ಜುನ ಹೇಳುದಿಲ್ಲ, ಈ ಅರ್ಜುನ ಹೇಳ್ತಾನೆ. ಅಂದ್ರೆ ಸಂಸ್ಕೃತ ಕಾಸ್ಮೋಪಾಲಿಸ್ ಇದೆಯಲ್ಲ, ಅದು ದೊಡ್ಡ ಒಂದು ಚೌಕಟ್ಟಿದೆಯಲ್ಲ ಅಖಿಲ ಭಾರತ ಮಟ್ಟದ, ಅದು ರೀಜನಲೈಸ್ ಆಗುವಾಗ ರೀಜನಲ್ ಪೊಯೆಟ್ರಿ ಅದು ಭಾರತದ ದೊಡ್ಡ ಸಂಸ್ಕೃತಿಯ ಭಾಗವೇ. ಭಾರತೀಯ ಸಂಸ್ಕೃತಿಯನ್ನು ಕಟ್ಟಿದೆಯಲ್ಲ, ಸ್ಟ್ರಾಂಗ್ ಆಗಿ ಕಟ್ಟಿದ್ದು ಈ ಬೇರುಗಳು, ಈ ಮಹಾವೃಕ್ಷದ ಬೇರುಗಳಿಗಿಲ್ಲ ಭಾರತವನ್ನು ಗಟ್ಟಿ ನಿಲ್ಲಿಸಿದ್ದರು. ಆದ್ದರಿಂದ ಹಳೆಗನ್ನಡ ಕಾವ್ಯಗಳನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು ಅಂತಂದ್ರೆ ಭಾರತೀಯ ಸಂಸ್ಕೃತಿಯ ಭಿನ್ನ ರೂಪಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಕೂಡ ಅರ್ಥ ಇದೆ. ಸ್ವಲ್ಪ ಇದನ್ನು ವಿಸ್ತಾರ ಮಾಡಿ ಹೇಳ್ತೀನಿ ನೋಡಿ. ಮಧ್ಯಾಹ್ನ ಇದೆ, ನೀವು ನೋಡ್ತೀವಿ. ಕೌರವ ಮತ್ತು ಭೀಮ ಮಾತಾಡ್ತಾರೆ ಮಧ್ಯಾಹ್ನ ಮೇಲೆ, ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ, ಸಂಸ್ಕೃತದಲ್ಲಿ ಮಾತಾಡ್ತಿದ್ರು, ಕನ್ನಡದಲ್ಲಿ ಮಾತಾಡೋದು. ಹೆಂಗೆ ಕಾಸ್ಮೋಪಾಲಿಸ್ ಎಂಬುದು ರೀಜನಲೈಸ್ ಆಗಿ ಅಶುಭಾಷಣವಾಗಿ ನಿಮ್ಮ ಮೊದಲು ಯಾವ ತರ್ಕ ಬರ್ತದೆ ನೋಡಿ, ನೀವು ಮತ್ತೆ ನೋಡಿ. ಅದನ್ನು ವ್ಯಾಸ ಬರದೇ ಇಲ್ಲ, ಅವನಿಗೆ ಅದರ ಕಲ್ಪನೆಯಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇದ್ದೇನೆ ಬೆಂಗಳೂರಿಗೆ ಬಂದು 1 ವರ್ಷ ಆಯ್ತು. ಈ ಸತಿ ಕರಗ ನೋಡಿದ್ದೇನೆ. ಬೆಂಗಳೂರು ಕರಗ ಸ್ವಲ್ಪ ವರ್ಕ್ ಮಾಡಿದ್ದೇನೆ. ಇದು ಏನು ಅಂತ ಕೇಳಿದ್ರೆ ಅವರು ಹೇಳುದು, ಇದು ದ್ರೌಪದಿ, ಒಂದು ಮಡಿಕೆಯಲ್ಲಿ 4 ಮಾವಿನ ಎಲೆ, ಒಂದು ತೆಂಗಿನಕಾಯಿ ಇರುವುದು. ಅದ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣುದಷ್ಟು. ಬಟ್ ನೀವು ಅವರನ್ನ ಸ್ವಾಮಿ ಇದು ಏನು ಅಂತ ಹೆಣ್ಣುಮಕ್ಕಳನ್ನ ಕೇಳಿದ್ರೆ ದ್ರೌಪದಿ. ವ್ಯಾಸ ಭಾರತದ ಒಂದು ಪ್ರಧಾನವಾದಂತ ಒಂದು ಪಾತ್ರ, ಒಂದು ಮಡಕೆ ಒಳಗೆ ಕೂತು ದ್ರೌಪದಿಯಾಗುವ ಪ್ರಕ್ರಿಯೆ ಇದೆಯಲ್ಲ, ಇದು ಭಾರತ. ಇದು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಇದರ ಕೆಟ್ಟ ರೂಪಗಳು. ಡೆಲ್ಲಿಯಲ್ಲಿ ಒಂದು ಗಲಾಟೆ ಆಯ್ತು, ರಾಮಾನುಜನ್ ಬರೆದ 300 ರಾಮಾಯಣಗಳು ಟೆಕ್ಸ್ಟ್ ಇಡಬಾರದು ಅಂತ ಗಲಾಟೆ. ಯಾಕಂದ್ರೆ ಆ 300 ರಾಮಾಯಣಗಳು ವಾಲ್ಮೀಕಿ ರಾಮಾಯಣಕ್ಕೆ ಮಾಡಿದ ಅನ್ಯಾಯ, ವಾಲ್ಮೀಕಿ ರಾಮಾಯಣ ಮಾತ್ರ ಅಧಿಕೃತ ಅಂತ. ನಮಗೆ ಮೂಲ ರಾಮಾಯಣ ಯಾವುದು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರುವ
ರಾಮಾಯಣ ಯಕ್ಷಗಾನ ಜಬ್ಬಾರ್ ಸಮ ಹೇಳಿದ್ದು, ವಾಸುದೇವ ರಂಗಮಠ ಹೇಳಿದ್ದು, ಕೆರೆಮನೆ ಶಂಭು ಹೆಗ್ಡೆ ಅವರು ಹೇಳಿದ್ದು, ಅದ್ರ ಗೊತ್ತುಂಟು. ಸೊ ರೀಜನೈಸ್ ಆಗುವಂಥದ್ದು ಈ ಹಳೆಗನ್ನಡದ ದೊಡ್ಡ ಶಕ್ತಿ ಇರುವುದು ಯಾವುದು ಅಂತಂದ್ರೆ ಭಾರತೀಯ ಪರಂಪರೆಯ ಮಹಾಕಾವ್ಯಗಳನ್ನು ಕರ್ನಾಟಕಕ್ಕೆ ಒಗ್ಗಿಸಿದೆಯಲ್ಲ, ಒಗ್ಗಿಸಿ ಅದನ್ನು ಕನ್ನಡ ಮಾಡಿದ್ದಿದೆಯಲ್ಲ, ಅದು ಅತ್ಯದ್ಭುತ. ಇದು ದೇಶದ ಎಲ್ಲಾ ಕಡೆ ಕೂಡ ನಡೆದಿದೆ, ಕರ್ನಾಟಕದಲ್ಲಿ ಮಾತ್ರ ನಡೆದದಲ್ಲ. ಅವನಿಗೆ ಭಗವದ್ಗೀತೆ ಬೇಡವಾಯಿತು. ಪಂಪನಿಗೆ 18 ಅಕ್ಷೋಹಿಣಿ ಸೈನ್ಯ, 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ನಿಂತಿದೆ, 7 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ನಿಂತಿದೆ, ಅರ್ಜುನ ಯುದ್ಧದಲ್ಲಿ ನಿಂತಿದ್ದಾನೆ. ಭೀಷ್ಮಾಚಾರ್ಯರು ಹೊಡಿ ಅಂತ ಕೃಷ್ಣ ಹೇಳ್ತಾನೆ. ನೋಡಿದ್ರೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲ ಕುಟುಂಬದವರು ಒಟ್ಟಿಗೆ ಆಡಿದವರು. ಹೊಡಿಯುವುದು ಹೇಗೆ? ಒಂದು ಗ್ಲಾನಿ ಅವನ ಮನಸ್ಸಿನಲ್ಲಿ ಬರುದು. ಅವನೇನು ಅವನಪ್ಪ ನಾನು ಇದ್ರೂ ಆಗೋದೇ. ಹೊಡಿಯೋದಿನ್ನ ಅರ್ಜನಿಗೆ ಅಂದ್ರೆ ಎತ್ತಿ ಆಡಿಸಿದ ಅರ್ಜನಿಗೆ ಹೊಡೆಯುವುದು ಹೇಗೆ? ಮನುಷ್ಯ ಸಹಜವಾದ ಒಂದು. ಪಂಪ ಹೇಳ್ತಾನೆ ಅವನ ಮನಸ್ಸಿನಲ್ಲಿ ಸ್ವಲ್ಪ ಗ್ಲಾನಿ ಹುಟ್ಟಿತು, ಕೃಷ್ಣ ಅದನ್ನು ಸರಿ ಮಾಡಿ ಯುದ್ಧಕ್ಕೆ ಉದ್ಯೋಗಿಸಿದ ಅಂತ. ಕನ್ನಡದ ಮೊದಲ ಮಹಾಭಾರತದಲ್ಲಿ ಭಗವದ್ಗೀತೆ ಇರುವ ಜಾಗ 4 ಸಾಲಿನ ಒಂದು ಕಂದ ಪದ್ಯ ಮಾತ್ರ ಹೆಚ್ಚಿ ಬರೀದೆ. ಕುಮಾರವ್ಯಾಸನಿಗೆ ಅಷ್ಟು ಸಾಕಾಗುತ್ತೆ, ಅವರೊಂದು ಚಾಪ್ಟರ್ ಬರೀತಾರೆ. ಅಂದ್ರೆ ಹೆಂಗೆ ಕನ್ನಡಕ್ಕೆ ಒಗ್ಗಿಸ್ತಾ ಹೋಗ್ತಾರೆ ಇವರು ಅಂತ ಹೇಳುತ್ತಾರೆ. ಕರಗ ನೋಡಿ, ಕರಗ ಹೆಂಗೆ ಆಯ್ತಾ? ಮಡಿಕೆ ಒಳಗೆ ಬಂದ್ರ, ದ್ರೌಪದಿ ಮಡಿಕೆ ಒಳಗೆ ಬಂದ. ವ್ಯಾಸನನ್ನು ಕರ್ಕೊಂಡ್ಬಂದು ಕೇಳಬೇಕು, ನಿನ್ನ ದ್ರೌಪದಿ ಇದರ ಒಳಗೆ ಇದ್ದಾಳೆ. ವಾಟ್? ತಲೆ ಕೆಟ್ಟಿದೆಯಾ ನಿನಗೆ? ಇದರೊಳಗೆ ದ್ರೌಪದಿ ಇದ್ದಾಳೆ. ನೋಡಿ, ಇದು ಚಂದ ಇದು. ನೀವೇ ಕರಗ ಮೂಢನಂಬಿಕೆ, ನಾವು ಹೋಗಲ್ಲ. ಯಕ್ಷಗಾನ ಬರೀ ಕರಾವಳಿ ಹೋಗಲ್ಲ. ದೊಡ್ಡ ಆಟ ಬರೀ ಅಟ್ಟ ಕುಟ್ಟುತ್ತಾರೆ. ಈ ಅಟ್ಟ ಕುಟ್ಟುವುದು ಮಾತನಾಡುವುದರಲ್ಲೇ ನಮ್ಮ ಸಂಸ್ಕೃತಿ ಇರೋದು. ವಾಟ್ಸಪ್ ಮೆಸೇಜ್ ಫಾರ್ವರ್ಡ್ ಮಾಡೋದಿಲ್ಲ, ಅದ್ರಲ್ಲಿ ನಿಮ್ಮ ಸೃಷ್ಟಿ ಏನು ಇರೋದಿಲ್ಲ. ಯಾರು ಕಳಿಸಿದ್ದನ್ನು ಓದುವುದಿಲ್ಲ, ಫಾರ್ವರ್ಡ್ ಮಾಡಿ. ಮೋಸ್ಟ್ ಅನ್ಕ್ರಿಯೇಟಿವ್, ಅಸೃಜನಾತ್ಮಕವಾದಂದ್ರೆ ಮೆಸೇಜ್ ಫಾರ್ವರ್ಡ್ ಮಾಡಿ. ನಾವೇ ಓದಿ ಡಿಲೀಟ್ ಮಾಡಿದ್ರೆ ಒಂಥರ ಓದುತ್ತೆ, ಅಟ್ಲೀಸ್ಟ್ ಅದು ಮಾಡಲ್ಲ. ಹೋಗ್ಲಿ ಬಿಡಿ, ಕೆಟ್ಟೋಗ ಎಲ್ಲವೂ ಕೆಟ್ಟು ಹೋಗ್ತಾರೆ. ಭಾಷೆ ಮಾತ್ರ ಅಲ್ಲ. ನೀವು ತಮಿಳುನಾಡಿಗೆ ಹೋಗಿ ಒಂದು ಉದಾಹರಣೆ ಹೇಳಿ, ಮತ್ತೆ ಒಂದು ಉದಾಹರಣೆ ತಿಳಿಸ್ತೇನೆ. ತಮಿಳುನಾಡಿನಲ್ಲಿ ಏನಾಗಿದೆ ಅಂದ್ರೆ ಸರ್, ಮಧುರೆಯಲ್ಲಿ ದ್ರೌಪದಿ ಅಮ್ಮನ್ ಆಗಿದೆ. ದ್ರೌಪದಿ ಅಮ್ಮನ್ ದೇವಸ್ಥಾನಗಳಿದೆ ಮಧುರೆಯಲ್ಲಿ. ನಿಮಗೆ ತಮಿಳುನಾಡವರು ಇದ್ರೆ ಗೊತ್ತಾಗ್ತದೆ. ದ್ರೌಪದಿ ಅಮ್ಮನ್ ದೊಡ್ಡ ದೇವಸ್ಥಾನ ಇದೆ. 3rd ಜನರು ಇರ್ತಾರೆ, ಸೌದತ್ತಿ ಎಲ್ಲ ಮನ ಪಕ್ಕದಲ್ಲಿ ಇರ್ತಾರಲ್ಲ, ಅವರೆಲ್ಲ ಅಲ್ಲಿ ಕೂಡ ಹೋಗ್ತಾರೆ. ಈಗ ಅಲ್ಲಿ ರಂಗಭೂಮಿ, ಇಲ್ಲಿ ಯಕ್ಷಗಾನದಲ್ಲಿ ತೆರುಕತ್ತಿನಲ್ಲಿ ದ್ರೌಪದಿ ವಸ್ತ್ರಾಪರಣ ನಮ್ಮಲ್ಲಿದ್ದ ಹಾಗೆ ಅಲ್ಲಿ ಸಹ ಬಹಳ ಪ್ರಸಿದ್ಧವಾದ ಒಂದು ಪ್ರಸಂಗ. ಇಸ್ರೋಬಿನ್ ದ್ರೌಪದಿ. ನಾನಲ್ಲಿ ತಮಿಳು, ನನ್ನ ಅಮೆರಿಕನ್ ಇದ್ದಾಗ ನಮ್ದು ತಮಿಳು ಕ್ಲಾಸಿಕ್ ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ದುಶ್ಯಾಸನ ಮಾಡುವವರು, ದ್ರೌಪದಿ ಮಾಡುವವರು ಎಲ್ಲರೂ ಕೂಡ ಬೆಳಿಗ್ಗೆ, ನಾನು ಆಗ ಹೇಳಿದ ಹಾಗೆ ದ್ರೌಪದಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಡ್ಡ ಬಿದ್ದು ಬರ್ತಾರೆ. ಅಮ್ಮ, ಇವತ್ತು ನನ್ನೊಂದು ದುಶ್ಯಾಸನ ಉಂಟು, ನೀನ್ ನಂಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಹರಿಕೆ ಹಾಕಿ ಕೈ ಮುಟ್ಟು ಎಲ್ಲರೂ ಮಾಡ್ತಾರೆ. ನಮ್ಮಲ್ಲಿ ಯಕ್ಷಗಾನ ಕಲಾವಿದರು ಕೂಡ ದೇವರಿಗೆ ಹೋಗಿ ಕೈ ಮುಟ್ಟು ಬರ್ತಾರೆ, ಒಳ್ಳೇದಾಗ್ಲಿ ಅಂತ ಕಾರಣ. ಬೆಳಿಗ್ಗೆ ಹೋಗಿ ದ್ರೌಪದಿಗೆ ಕೈ ಮುಟ್ಟಿದ್ದ ನಾವು ದುಶ್ಯಾಸನ ಪಾತ್ರದಲ್ಲಿ. ವೇದಿಕೆಗೆ ಬಂದು ಗೌರವ ಹೇಳ್ತಾನೆ, ಇವಳ ಸೀರೆಯನ್ನು ಹೇಳಿ ಅಂತ. ಇವ ಸೀರೆ ಹೇಳಲಿಕ್ಕೆ ಹೋಗ್ತಾನೆ, ದ್ರೌಪದಿ ನಿಂತಿದ್ದಾಳೆ. ಅವಳಿಗೆ ಬೆಳಿಗ್ಗೆ ಕಾಲಿಗೆ ಬಿಟ್ಟು ನಿಂತಿಯಾಳ. ಅವ್ನು ಏನ್ ಮಾಡ್ತಾನೆ ಗೊತ್ತಾ? ನೀವು ಹೇಳಿದ ಮೂಲಕ ನಾನು ವಿಡಿಯೋ ಇದೆ ತಂದೆಯ, ನಾನು ಮತ್ತೆ ನೀವು ಮಾತಾಡಿದ್ರೆ ಒಳ್ಳೇದು ಮೇಡಮ್ ಹೇಳಿದ್ರು ಎಸ್ ಅಂತ. ಅವ ಸ್ಟೇಜಿಯಲ್ಲಿ ಹಿಂಗೆ ದ್ರೌಪದಿ ನೋಡಿ, ದ್ರೌಪದಿಯ ಕಾಲಿಗೆ ಎರಡು ಕಾಲು ಹಿಡ್ಕೊಳ್ತಾನೆ. ದ್ರೌಪದಿ ಹಿಂಗೆ ಗಟ್ಟಿ ಹಿಡ್ಕೊಳ್ತಾನೆ. ಅಮ್ಮ, ನಾನು ನೀನ್ ನನ್ನ ದೈವ, ನಮ್ಮ ಮಕ್ಕಳನ್ನ, ದನಗಳನ್ನ, ಊರನ್ನು ರಕ್ಷಿಸಿಕೊಳ್ಳು, ನೀವು ಕಾಯಿಲೆಯಿಂದ ರಕ್ಷಿಸಿಕೊಳ್ಳು. ಹೇಗೆ ಬೆಳಿಗ್ಗೆ ಬಂದು ನಾನು ಗೌರವ ಕೊಟ್ಟು ಬಂದಿದ್ದೇನೆ. ಆದ್ರೆ ಈಗ ನಾನು ಮಾಡ್ತಾ ಇರೋದು, ಇಲ್ಲಿ ನಾನೊಬ್ಬ ನಟ. ಈ ನಟನಾಗಿ ನಿನ್ನ ಸೀರೆ ಎಡುವಾಗ ನಿನಗೆ ಏನಾರು ಅವಮಾನ ಅಂತಂದ್ರೆ ನೀನು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಬಾರ್ದು. ನನ್ನ ದಯವಿಟ್ಟು ಕ್ಷಮಿಸಮ್ಮ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಎದ್ದು ಈಚೆ ಬಂದು ಸೀರೆ ವ್ಯಾಸ ಏನಾದ್ರೂ ನೋಡಿದ್ರೆ ಅಲ್ಲೇ ಆತ್ಮಹತ್ಯೆ. ಅವ ಸೃಷ್ಟಿಸಿದ ದುಶ್ಯಾಸನ ಕ್ಯಾರೆಕ್ಟರ್, ಕುಮಾರವ್ಯಾಸ ಸೃಷ್ಟಿಸಿದ ದುಶ್ಯಾಸನ ಕ್ಯಾರೆಕ್ಟರ್ ಅಂತ. ದುಶ್ಯಾಸನ ಹೇಳ್ತಾನಲ್ಲ, ಕೌರವ ಹೋಗಿ ಎಲಗೆ
ಬಾ ದುಶ್ಯಾಸನ, ಅವ್ರು ಹೇಳ್ತಾರೆ ನಾನು ಹುಟ್ಟಾಗಿ ನಾನು ಬರಲ್ಲ ಅಂತ. ಎಷ್ಟು ದುಷ್ಟ ದುಶ್ಯಾಸನ ಅಂದ್ರೆ ಅಲ್ಲಿ ಬಾ ನೀನು ಗರ್ಭಿಣಿ ಆಗುವಂತ ಅಂತ, ಇಲ್ಲಿ ಮುಟ್ಟಾಗಿದ್ದು ನೀನು ಅಲ್ಲಿ ಬಾ ಗರ್ಭಿಣಿ ಆಗು. ಇದಕ್ಕಿಂತ ದುಷ್ಟ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗೌರವ ಸಭಾಂಗಣದಲ್ಲಿ ಕೂತಿದ್ದಾನೆ, ಅಲ್ಲಿ ನೀನು ಬಂದು ಗರ್ಭಿಣಿ ಆಗು ಅಂತ ಹೇಳ್ಬೇಕಾದ್ರೆ ಆ ದುಷ್ಟತನದ ಮಟ್ಟ ಯಾವುದು ಯೋಚನೆ ಮಾಡಿ. ಆದ್ರೆ ತಮಿಳುನಾಡಲ್ಲಿ ಏನಾಗ್ತದೆ, ಅದೇ ದ್ರೌಪದಿಯ ಕಾಲಿಗೆ ದುಶ್ಯಾಸನ ಬೀಳ್ತಾರೆ. ರೀಜನಲೈಸೇಷನ್ ಒಂದು ಮೆಟ್ರೋಪಾಲ್ ಅಂತ ಹೇಳ್ತಾರೆ. ಈ ಒಂದು ಅಖಿಲ ಭಾರತ ಮಟ್ಟದ ಸಂಸ್ಕೃತಿ ರೀಜನಲೈಸ್ ಆದಾಗ ಇಡೀ ಹಳೆಗನ್ನಡ ಕಾವ್ಯಗಳು ಹುಟ್ಟಿಕೊಳ್ಳೋದು. ನಾವು ಅದನ್ನ ಸರಳಗೊಳಿಸಿ ಅದು ಸಂಸ್ಕೃತದ ಅನುವಾದಗಳು ಹಾಗೆಲ್ಲ ಹೇಳುವಾಗಿಲ್ಲ. ಅದು ಸಂಸ್ಕೃತ ಕನ್ನಡದ ಮೇಲೆ ಚಾರಿತ್ರ್ಯ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅತ್ಯುತ್ತಮವಾದ ಸಂಸ್ಕೃತ ಕವಿಗಳು ಕರ್ನಾಟಕದಲ್ಲಿ ಇದ್ರು. ನಳಚರಿತ್ರೆಯನ್ನು ಬರೆದ ತ್ರಿವಿಕ್ರಮ ಭಟ್ಟ ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ, ದಂಡಿ ಗಂಗರ ಆಸ್ಥಾನದಲ್ಲಿದ್ದು ಕಾವ್ಯಾದರ್ಶವನ್ನು ಬರೆದವನು, ಶಬರಶಂಕರ ವಿಲಾಸಕ್ಕೆ ಮೂಲವಾಗಿರುವಂತ ಕಾವ್ಯಗಳನ್ನು ಬರೆದವರು ಕರ್ನಾಟಕದಲ್ಲಿದ್ರು. ಆದ್ದರಿಂದಲೇ ಒಂದು ನಂಬಿಕೆ ಇದೆ, ಸತ್ಯ ಅಲ್ಲ, ಕರ್ನಾಟಕಕ್ಕೆ ಕಾಳಿದಾಸ ಬಂದಿದ್ದ ಅಂತ ಒಂದು ನಂಬಿಕೆ ಐತಿಕ. ತಮಿಳುನಾಡಿಗೆ ಬಂದಿದ್ದ ಅಂತ ಇಲ್ಲ ನೋಡಿ. ಈಗ ಆಗೋದಕ್ಕೆ ಇನ್ನೊಂದು ಕಾರಣ, ಈ ಅಶೋಕನ್ ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಸೃಷ್ಟಿ ಆಯ್ತು ಕ್ರಿಸ್ತಶಕ 1-2ನೇ ಶತಮಾನದಲ್ಲಿ. ಹಾಗೆ ಹೀಗೆ ವಿದ್ವಾಂಸರು ಕುರಿತು ಅಶೋಕನಿಂದ ನಮಗೆ ಒಂದು ಬ್ರಾಹ್ಮಿ ಕನ್ನಡ ಲಿಪಿ ಬೇಕು ಅಂತ ಮಾಡುವಾಗ ಆ ಕಾಲದ ವಿದ್ವಾಂಸರು, ತ್ಯಾಗರಾಜ್ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಬ್ರಾಹ್ಮಿಯಲ್ಲಿ ಎಷ್ಟು ಅಕ್ಷರಗಳಿವೆ, 52. ಆ 52 ಇರ್ಲಿ ಅಂತ ಇಟ್ಟು ಮುಂದೆ ಬೇಕಾಗಬಹುದು ಅಂತ ಇದು ನೋಡಿ ಮುಂದಾಲೋಚನೆ ಇದೆಯಲ್ಲ. ಅಲ್ಲ ಇದು ಬೇಡ ನನಗೆ, ಮಹಾಪುರಾಣಗಳು ಕನ್ನಡದಲ್ಲಿ ಇಲ್ಲ, ಅದೇ ಈಗ ಬೇಡಪ್ಪ ನಮ್ಮಲ್ಲಿ ಇರ್ಲಿ ಅಂತ ನನಗೆ ಆ ಅಪ್ರೋಚ್ ಮಾಡಿ ಖುಷಿ ಆಯ್ತು. ಇರ್ಲಿ ಅಂತ 52 ಕೂಡ ಉಳ್ಕೊಂಡ್ರು ಸರ್. ಆ 52 ಉಳ್ಕೊಂಡದ್ರಿಂದಲೇ ಇವತ್ತು ಕನ್ನಡ ಭಾಷೆಗೆ ಜಗತ್ತಿನ ಅನೇಕ ಭಾಷೆಗಳಿಂದ ಸುಲಭವಾಗಿ ಅನುವಾದ ಸಾಧ್ಯ ಆಗ್ತದೆ. ತಮಿಳಿನವರು ಆಗಲೇ ಗಲಾಟೆ ಮಾಡಿ ಪ್ರೊಟೆಸ್ಟ್ ಮಾಡಿ ಬರೀ 32 ಮಾತ್ರ ಸಾಕು, 36 ಗಾಜಾಡದಲ್ಲಿ ಬೇಡ ಅಂತ. ನಾವು ಗಾಜಾಡಗಳನ್ನು ಉಳಿಸಿಕೊಂಡಿದ್ವಿ, ಮಹಾಪುರಾಣಗಳನ್ನು ಕೂಡ ಉಳಿಸ್ಕೊಂಡು ಉಪಯೋಗಿಸುವುದು ಬಿಡುದು ನಿಮಗೆ ಬೇರೆ. ಆದ್ರೆ ನಮ್ಮ ಸ್ಟೋರ್ ರೂಮ್ ಅಲ್ಲಿ ಇದೆ. ಇದು ಕನ್ನಡಿಗರ ಮುಕ್ತ ಭಾವವನ್ನ, ಮುಕ್ತ ಮನಸ್ಥಿತಿಯನ್ನ ತೋರಿಸಿದ್ದರಿಂದ ನಮ್ಮ ಹಳೆಗನ್ನಡ ಕಾವ್ಯವನ್ನು ಬರೀಲಿಕ್ಕೆ ನಮ್ಮ ಮಹಾಕವಿಗಳು ಬಹಳ ಸುಲಭ. ಭಾಷೆಯ ತೊಡಕಿಲ್ಲ, ವಿವೇಚನೆಯ ತೊಡಕಿಲ್ಲ. ಒಂದು ಬೃಹತ್ ಭಾರತೀಯ ಪಠ್ಯವನ್ನ ರೀಜನಲೈಸ್ ಮಾಡುವಾಗ ನೋಡಿ, ಶ್ರೀಹರ್ಷನ ನೈಷಧೀಯ ಚರಿತ್ರೆ ಸಂಸ್ಕೃತದ 5 ಮಹಾಕಾವ್ಯಗಳಲ್ಲಿ ಒಂದು ಬಹಳ ಟಫ್ ಪೊಯಿಟ್ರಿ, ಶ್ರೀಹರ್ಷನ ನೈಷಧೀಯ ಚರಿತ್ರೆ. ಅದನ್ನ ಓದಿ ಅಥವಾ ಅದರಿಂದ ಪ್ರೇರಣೆ ಪಡೆದು ಕನಕದಾಸ ನಳ ಚರಿತ್ರೆ ಬರುತ್ತೆ ನೋಡಿ. ಅದು ನೈಷಧೀಯ ಚರಿತ್ರೆ, ಒಬ್ಬ ನಿಷಧ, ಅದರ ಅರಸ ಒಬ್ಬ ನಿಷಧ. ಅದರ ಅರಸ ಚಂದ್ರವಂಶ ಸೂರ್ಯವಂಶದವರಲ್ಲ. ನಮ್ಮ ಇಡೀ ಭಾರತವನ್ನು ಆಳಿದ್ದು ಚಂದ್ರವಂಶ ಮತ್ತು ಸೂರ್ಯವಂಶದವರು, 2 ವಂಶಗಳು. ಒಂದು ರಾಮನ ಸಂತತಿ, ಇನ್ನೊಂದು ಪಾಂಡವರ ಸಂತತಿ. ಚಂದ್ರವಂಶ ಸೂರ್ಯವಂಶ. ದೊಡ್ಡ ದೊಡ್ಡ ಅರಸರುಗಳು ನಳ, ದಿಲೀಪ, ಯಯಾತಿ ಎಲ್ಲ 2 ವಂಶಗಳು ಯಾವ್ದಾದ್ರು ಒಂದು ವಂಶಕ್ಕೆ ಸೇರಿದವರು. ಅಂತ ಒಂದು ವಂಶ ಇಲ್ಲಿಗೆ ಬಂದಾಗ ಅದನ್ನ ಅವರು ರೀಜನಲೈಸ್ ಮಾಡಿ ಕಾವ್ಯ ಮಾಡಿದಾಗ ಅದನ್ನ ಕನ್ನಡವಾಗಿಸಿದ ಬಗೆ ಅದು ಬಹಳ ಅತ್ಯದ್ಭುತವಾದಂತಹ ಪ್ರಕ್ರಿಯೆ. ಆದ್ದರಿಂದಲೇ ಹಳೆಗನ್ನಡ ಕಾವ್ಯವನ್ನು ನಾವು ಓದಬೇಕು. ಯಾಕಂದ್ರೆ ಕನ್ನಡವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಭಾರತವನ್ನು ಅರ್ಥ ಮಾಡಿಕೊಳ್ಳೋದು. ಕರ್ನಾಟಕವಿಲ್ಲದೆ ಭಾರತ ಇಲ್ಲ, ಕನ್ನಡ ಭಾಷೆ ಇಲ್ಲದೆ ಭಾರತ ಇಲ್ಲ, ಕನ್ನಡವೆಂಬ ರಾಜ್ಯ ಇಲ್ಲದ ರಾಷ್ಟ್ರೀಯತೆ ಇರಲಿಕ್ಕೆ ಸಾಧ್ಯ, ಭಾರತವೆಂಬ ರಾಷ್ಟ್ರ ಇರಲಿಕ್ಕೆ ಸಾಧ್ಯ. ನೈಷಧೀಯ ಚರಿತ್ರೆ ಅದ್ಭುತವಾದ ಕಾವ್ಯ. ನಾನು ಓದಿಲ್ಲ, ನೀವು ಓದಿಲ್ಲ, ಆದ್ರೆ ವಿದ್ವಾಂಸರು ಹೇಳಿದ್ದಾರೆ ಸಂಸ್ಕೃತದ 5 ಮಹಾಕಾವ್ಯಗಳಲ್ಲಿ ನೈಷಧೀಯ ಚರಿತ್ರೆ ಕೂಡ ಒಂದು. ಕನಕದಾಸ ಅದನ್ನು ಕನ್ನಡದಲ್ಲಿ ಬರೆದ, ನಮಗೆ ಗೊತ್ತಾಗ್ತಾ ಇದೆ. ಕನ್ನಡದಲ್ಲಿ ಬರೆದಾಗ ಅದನ್ನು ಕನ್ನಡವಾಗಿಸಿದ. ನಳಚರಿತ್ರೆಯಲ್ಲಿ ಬರುವ ಅರಮನೆಯ ವರ್ಣನೆ ಉತ್ತರ ಭಾರತದ ನಿಷಧ ರಾಜನ ಅರಮನೆ ಅಲ್ಲ, ಅದು ವಿಜಯನಗರದ ಅರಮನೆ.
ಮಾಡಿದ ಕತೆ ನಡೆದ ಮಯಂತಿ ಬರೆದ ಕಾವ್ಯ 1740ರಲ್ಲಿ ಧ್ವಜಪುರ ನಾಗಪಯ್ಯ ಎಂಬುವರು ನಡೆದ ಮಯಂತಿನಲ್ಲಿ ಯಕ್ಷಗಾನವಾಗಿ ತಂದರು. ಎಲ್ಲಿಂದ ಎಲ್ಲಿಗೆ ಚಲನೆ ನೋಡಿ ಭಾರತ. ನೈಷಧೀಯ ಚರಿತ್ರೆ, ಶ್ರೀ ಕನಕದಾಸರ ನಳಚರಿತ್ರೆ, ಧ್ವಜಪುರ ನಾಗಪಯ್ಯನ ನಡೆದ ಮಯಂತಿ, ಈ 3 ಕಾವ್ಯಗಳಲ್ಲಿಯೂ ಕೂಡ ವಿಷದ, ಕನಕ ಮತ್ತು ಧ್ವಜಪುರ ನಾಗಪಯ್ಯನ ಟೆಕ್ಸ್ಟ್ಗಳಲ್ಲಿ ಇದು ಯಕ್ಷಗಾನಕ್ಕೆ ಬಂತು. 1971ನೇ ಇಸ್ವಿನಲ್ಲಿ ಮಂಗಳೂರು ನೆಹರು ಮೈದಾನದಲ್ಲಿ 1 ವರ್ಷಗಳ ಕಾಲ ಕರ್ನಾಟಕ ಯಕ್ಷಗಾನ ಮಂಡಳಿ ನಳ ದಮಯಂತಿಯನ್ನು 1 ವರ್ಷ ಆಡಿದ್ರು. ಇಡೀ ವರ್ಷ ಆಡಿದ್ರು 10th ಆಗಿ. ನಾನು ಅವಾಗ 10th ಹೋಗಿ ನೋಡಿದ್ದೇನೆ. ದೊಡ್ಡ ದೊಡ್ಡ ಕಲಾವಿದರಿದ್ರು. ಅಂದ್ರೆ ಕಥೆ ಇಷ್ಟು ಜನಪ್ರಿಯ ನೋಡಿ. 1 ವರ್ಷ ಒಂದು 10th ಹಾಕಿದ ಯಕ್ಷಗಾನ ನೋಡ್ಬೇಕಂದ್ರೆ ಜನಕ್ಕೆ ಇಷ್ಟ ಆಗಿರ್ಬೇಕಲ್ಲ. ಈಗ ನನ್ನ ಭಾಷಣ ನಾಳೆ ಪುನಃ ಇಡ್ತೀನಿ ಅಂದ್ರೆ ಯಾರು ಇರೋದಿಲ್ಲ, ಅಷ್ಟು ಜನಪ್ರಿಯತೆ ಇಲ್ಲ. ಆದ್ರೆ ಆ ಕಾವ್ಯಕ್ಕೆ ಇದೆ ಇಟ್ಟು. ಇದು ಒಂದಾಯ್ತು. ಒಂದು ಧಾರೆ ಸ್ಥಳಾಂತರಗೊಂಡು ನಮಗೆಲ್ಲರಿಗೂ ನಡೆದ ಮಯಂತಿ ಕತೆ ಗೊತ್ತಿರೋದು, ನನಗೆ ಗೊತ್ತಿರೋದು ಧ್ವಜಪುರ ನಾಗಪಯ್ಯನ ಯಕ್ಷಗಾನದಿಂದ ನೈಷಧೀಯ ಚರಿತ್ರೆ ನಾವು ಓದಿಲ್ಲ. ನೀವು ರಾಜಸ್ಥಾನದಲ್ಲಿ ಹೋದ್ರೆ ಧೋಲ ಮಾರು ಅಂತ ಒಂದು ಕಾವ್ಯ ಇದೆ. ಆ ಧೋಲ ಮಾರಿನಲ್ಲಿ ಧೋಲ ಒಂದು ಕ್ಯಾರೆಕ್ಟರ್, ಮಾರು ಅವನ ಪ್ರೇಯಸಿ. ಹೇಗೆ ನಳ ದಮಯಂತಿ ಪ್ರೇಯಸಿ, ಧೋಲ ಮತ್ತು ಮಾರು. ಈ ಧೋಲ ಯಾರು ಅಂದ್ರೆ ಆ ಜನಪದ ಕಾವ್ಯದಲ್ಲಿ ನಳನ ಮಗ ನೋಡಿ. ಅದು ಎಷ್ಟು ಕಂಟಿನ್ಯೂಷನ್ ಹೆಂಗಿದ್ರು. ನಮ್ಮಲ್ಲಿ ನಳ ದಮಯಂತಿಗೆ ನಳನಿಗೆ ಮದುವೆಯಾಗಿ ಸುಖವಾಗಿದ್ರು ಅಂತ ನಮ್ಮ ಕಥೆಗಳು ಭಾರತದಲ್ಲಿ ಬಹಳ ಕೊನೆಯಾಗುವುದು ಮದುವೆಯಾಗಿ ಸುಖವಾಗಿದ್ರು ಅಂತ. ಕತೆ ಶುರುವಾಗುವುದೇ ಮತ್ತೆ ಆದಮೇಲೆ. ಅದು ನಮ್ಮವರಿಗೆ ಅಷ್ಟು ಅರ್ಥ ಆಗಿಲ್ಲ. ಅದು ಪ್ರಯೋಜನ ಇಲ್ಲ ಅಂತ. ಮದುವೆ ಆದ್ಮೇಲಿನ ಕಥೆಗಳು ನಮ್ಮಲ್ಲಿ ಬಹಳ. ಅವ್ರು ಮದುವೆ ಮೊದಲು ತುಂಬಾ ಒದ್ದಾಡ್ತಾರೆ, ಎಲ್ಲ ಒದ್ದಾಡುದು, ಹಂಸ ಕಳಿಸುದು, ಪತ್ರ ಕಳಿಸುದು, ನೀರಿಗೆ ಬಿಡುದು, ಮೋಡದಲ್ಲಿ ಸಂದೇಶ ಕಳಿಸುದು, ಅದೆಲ್ಲ ಬಹಳ ರೊಮ್ಯಾಂಟಿಕ್ ಇದೆ. ಮದುವೆ ಆದಲ್ಲಿ ಮಂಗಳ ಅಂತ. ಆದ್ರೆ ಈ ಕಾವ್ಯ ನಳ ಮತ್ತು ದಮಯಂತಿಗೆ ಮದುವೆ ಆದ ಮೇಲೆ ಅವರಿಗೆ 2 ಮಕ್ಕಳಾಗ್ತಾರೆ. ಇಂಟ್ರೆಸ್ಟಿಂಗ್ ಆಗೋದು, ಮಕ್ಕಳಾಗ್ತಾರೆ. ಆ ಮಕ್ಕಳು ಧೋಲ. ಅವನೊಂದು ಹುಡುಗಿಯನ್ನು ಪ್ರೀತಿಸ್ತಾನೆ. ಹೆಂಗೆ ನಳ ಅಪ್ಪ ದಮಯಂತಿಯನ್ನು ಪ್ರೀತಿಸ್ತಾನೆ, ಹಾಗೆ ಇವನು ಮಾರು ಪ್ರೀತಿಸ್ತಾನೆ. ಮಾರು ಒಂದು ಮರುಭೂಮಿಯ ಕನ್ಯೆ, ಆದ್ರೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಈ ನಡುವೆ ಅವಳು ಎಲ್ಲೋ ಮರುಭೂಮಿಯ ಕನ್ಯೆ ವಲಸೆ ಹೋಗ್ತಾಳೆ. ಇವ ಇನ್ನೊಬ್ಬರನ್ನು ಮದುವೆ ಆಗ್ತಾನೆ. ಕೊನೆಗೆ ಅವಳಿಗೆ ನೆನಪಾಗ್ತದೆ, ಬರ್ತಾಳೆ. ಬರುವಾಗ ಮರುಭೂಮಿಯಲ್ಲಿ ಹಾವು ಕಚ್ಚಿ ಅವಳು ಸತ್ತು ಹೋಗ್ತಾಳೆ. ಬಹಳ ಅದ್ಭುತವಾದ ಕಾವ್ಯ. ಈಗಲೂ ಇಡೀ ರಾತ್ರಿ ಧೋಲಮಾರು ರಾಜಸ್ಥಾನಕ್ಕೆ ಹೋದ್ರೆ ನಾವು ಕೇಳುವುದು. ನಾನು ಹೇಳುವುದು ಭಾರತ ಎಲ್ಲಿದೆ ಅಂತಂದ್ರೆ ಶ್ರೀಹರ್ಷನ ನೈಷಧೀಯದಲ್ಲಿ, ಕನಕದಾಸನ ನಳಚರಿತ್ರೆಯಲ್ಲಿ, ಧ್ವಜಪುರ ನಾಗಪಯ್ಯನ ನಳದಮಯಂತಿಯಲ್ಲಿ, ರಾಜಸ್ಥಾನದ ಧೋಲಮಾರುಗಳಲ್ಲಿ ಕೂಡ ಅಲ್ವಾ. ಇದು ಈ ಒಂದು ಚಿತ್ರ ನಮಗೆ ಸಿಕ್ಕಿದ್ರೆ ನಮಗಿದು ಅರ್ಥ ಆಗ್ತದೆ. ಅದನ್ನು ವ್ಯಾಸ ಭಾರತ ಒಂದು ಅಲ್ಟಿಮೇಟ್ ಟೆಕ್ಸ್ಟ್ ಅಲ್ಲ. ನೋಡಿ ಕೊನೆಯ ಮಾತು ಬಹುಶಃ. ಈಗ ವ್ಯಾಸ ಭಾರತವನ್ನು ಬರೆದನ ಕ್ರಿಸ್ತ ಶಕಪೂರ್ವ 7ನೇ ಶತಮಾನದಲ್ಲಿ ಬರೆದ. ಅದಕ್ಕೆ 1128 ಪಠ್ಯಗಳನ್ನು ಸೂಕ್ತಂಕರ ಕಲೆಕ್ಟ್ ಮಾಡಿದ್ದಾರೆ. ಅದ್ರ ಒಂದು ಪಠ್ಯವನ್ನ ಅಧಿಕೃತ ಮಾಡ್ಲಿಕ್ಕೆ 1128 ಪಠ್ಯಗಳು ಬೋರಿಯಲ್ಲಿದೆ ಸರ್. ಭಂಡಾರ್ಕಾಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಗಲೂ ಇದೆ. ಎಷ್ಟು ದೊಡ್ಡ ಕೆಲಸ, 46 ವರ್ಷ ಕೆಲಸ ಮಾಡಿದ್ರು. ಅಷ್ಟು ಕಲೆಕ್ಟ್ ಮಾಡುದು, ಅಷ್ಟು ಕಲೆಕ್ಟ್ ಮಾಡಿ ಅದ್ರದ್ದು ಒಂದು ಪಠ್ಯ ಡಿರೈವ್ ಮಾಡ್ಬೇಕಲ್ಲ. ಗ್ರಂಥ ಸಂಪಾದನೆ ಶಾಸ್ತ್ರದಲ್ಲಿ ಅಷ್ಟು ಓದ್ಬೇಕಲ್ಲ. ಮೊದಲನೇ ಶ್ಲೋಕ 1128 ಓದ್ಬೇಕು. ಓದಿ ಅದ್ರಲ್ಲಿ ಎಲ್ಲದರಲ್ಲಿ ಇದೆ ಅಂದ್ರೆ ಇದು ಮೂಲದಲ್ಲಿ ಇದ್ದಿರ್ಬೇಕು. ಆಮೇಲೆ ಒಬ್ಬರು ಕಿಸೆಯಿಂದ ಸೇರಿಸುದು ನಮ್ಮಲ್ಲಿ ಜಾಸ್ತಿ. ಮಕ್ಕಳು ಪರೀಕ್ಷೆಯಲ್ಲಿ ಸೇರಿಸ್ತಾರೆ. ಸೇರಿಸುವ ಹಕ್ಕು ಇದೆ ನಮಗೆ ಕಾವ್ಯಕ್ಕೆ. ಸರ್ವಜ್ಞನ ವಚನಗಳು ಎಲ್ಲ ಸರ್ವಜ್ಞ ಬರ್ತದಲ್ಲ. ನಮ್ಮ ವಚನಗಳಿಗೂ ಕೂಡ ಬೇಕಾದಷ್ಟು ಸೇರಿ ವಚನಕಾರ ಯಾವುದನ್ನು ವಿರೋಧಿಸಿದ್ರು ಅದೆಲ್ಲ ವಚನಗಳಲ್ಲಿ ಸಿಗ್ತಾವ. ವಸ್ತು ಈಗ 2-3 ವರ್ಷದಲ್ಲಿ ವಚನಗಳಿಗೆ ತುಂಬಾ ಸೇರಿ ಬಿಡಿ. ಹಾಗಾಗಿ ಏನಾಯ್ತಂತಂದ್ರೆ ಇದು 1128 ಪಠ್ಯಗಳನ್ನು ನಾವು ಮಾಡಿ ಅದರದ್ದು ಒಂದು ಪಠ್ಯವನ್ನು ಮಾಡಿ ಓರಿ ಪ್ರಿಂಟ್ ಮಾಡಿ. ಇವತ್ತು ಯಕ್ಷಗಾನದವರಿಗೆ ನಮಗೆಲ್ಲ ಮಹಾಭಾರತ ಅಂದ್ರೆ ಅದೇ ಟೆಕ್ಸ್ಟ್. ಆದ್ರೆ ಸೂಕ್ತಂಕರ ಅದಕ್ಕೆ ಒಂದು ಸಂಪಾದನೆ ಮಾತು ಬರೀತಾರೆ. ಬರೆದು ಕೊನೆಗೆ ಒಂದು ಮಾತು ಬರೀತಾರೆ. ನಾನು 46 ವರ್ಷಗಳವರೆಗೆ
ಬಹಳ ದೊಡ್ಡ ವಿದ್ವಾಂಸರ ಜೊತೆಗೆ ಸೇರಿ 1128 ಪಠ್ಯಗಳನ್ನು ಸಂಗ್ರಹ ಮಾಡಿ ಅದರಿಂದ ಒಂದು ಪಠ್ಯವನ್ನು ಮಾಡಿ ಕೊಟ್ಟಿದೆ. ದಯವಿಟ್ಟು ತಿಳ್ಕೊಳ್ಳಿ, ಇದು ಮೂಲದ ಅಧಿಕೃತ ಪಠ್ಯ ಅಲ್ಲ, ಇದು 1129ನೇ ಪಠ್ಯ. ಭಂಡಾರಕಾಸ್ ಓರಿಯೆಂಟಲ್ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿ ತಯಾರಾದ ಪಠ್ಯ ಇದು. 13 ಟೆಕ್ಸ್ಟ್ ಆಡೆಡ್ ಟು ದಿ ಮಹಾಭಾರತ ಟ್ರೆಡಿಷನ್. ದೊಡ್ಡ ಮಾತು. ಹೀಗಾಗಿ ನಮ್ಮ ದೇಶ ಕಾವ್ಯಗಳನ್ನು ಬರೀತದೆ. ಇದನ್ನು ಬರೆಯುವಾಗ ಹಳೆಗನ್ನಡ, ನಡುಗನ್ನಡ, ಇಲ್ಲಿ ಎಲ್ಲ ಅದ್ಭುತವಾದಂತ ಕನ್ನಡಕ್ಕೆ ಅನ್ವಯವಾಗುವಂತ ರಸಕೇಂದ್ರಗಳನ್ನ ಸೇರಿಸಿ ಭಗವದ್ಗೀತೆಯನ್ನು ತೆಗೆದಿರ್ಬೋದು, ಜಾತಿಯ ಬಗೆಗೆ ಪಂಪರಡಿಸುವ ಚರ್ಚೆ ಇರಬಹುದು, ಕುಲಮನೆ ಮುನ್ನ ಮುಗ್ಗಡಿ ಪರೆಂಗಳ ನಿಮ್ಮ ಕುಲಂಗಳನ್ನೊಂದು ಮಾರ್ಮಲೆ ಗಟ್ಟಿ ತುಂಬುವ ಕುಲ ಚಲಂಕುಲಂ ಗುಣಂಕುಲಂ ಪರಾಕ್ರಮ ಕುಲಂ ತಮ್ಮ ಅದನ್ನು ಹೇಳ್ತಾನೆ ವೀರಯುಗಕ್ಕೆ ಅನುಗುಣವಾಗಿ. ಕರ್ಣನಿಗೆ ಭೀಷ್ಮಾಚಾರ್ಯನಿಗೆ ಪಟ್ಟ ಕಟ್ಟುವಾಗ ಕರ್ಣ ಬೈತಾನೆ, ಈ ಮುದುಪಂಗೆ ಪಟ್ಟಂಗಟ್ಟಿ ಬಗೆವಾಣಿಗಳು ಕೆಮ್ಮನೆ ನಗಿಸಿಕೊಂಡು ಬಂದ ಪದೇ ಸುಯೋಧನ. 8 ವರ್ಷ ಭೀಷ್ಮಾಚಾರ್ಯಗೆ ಯುದ್ಧಕ್ಕೆ ಹೋಗ್ಬೋದು. ಉಪ್ಪು ಕೆಳಗೆ ಬಿದ್ದು ಕಣ್ಣು ಕಾಣ್ತಾ ಇರಲಿಲ್ಲ. ಜೋತ ಕುರುಬನ್ನು ಎತ್ತಿ ಕಟ್ಟಿ ಜೋತಿರುವ ಉಪ್ಪನ್ನು ಎತ್ತಿ ಕಟ್ಟಿ ವರ್ಷಕ್ಕೊಂದು ಕ್ಲಿಪ್ಪೆಲ್ಲ ಹಾಕಿ ಹೋಗಿ ಮುದುಕ ಸರಿ ಬೈತಾನೆ ಕರ್ಣ. ಈ ಮುದುಪಂಗೆ ಪಟ್ಟಂಗಟ್ಟಿ ಬಗೆವಾಡಿಗಳು ಕೆಮ್ಮನೆ ಮುದುಕ ಹೋಗ್ಬಿಟ್ಟು ಬಿದ್ದು ಬಿದ್ದು ಗಂಡ ಕಾಣದ ಮುದುಕ. ಈಗ ಅವಮಾನ ಆಗಿ ಬಂದ ದಿನ ಒಂದಕ್ಕೆ 10,000 ಮುಕುಟ ವರ್ಧನರನ್ನು ಕೊಲ್ತಾನೆ ಅಂತ ಮುದುಕನ ಬೈಲಿ ಒಂದು ಪ್ರತಿಜ್ಞೆ ಎಲ್ಲ ಮಾಡಿಸಿ ಗೌರವ ಮಾಡ್ತಾನೆ ಅವನು. ಮತ್ತೆ ಆಯ್ತದ. ಬಟ್ ಕರ್ಣ ಅಷ್ಟು, ನಾನು ಅದನ್ನ ಹೇಳಿ ಕರ್ಣ ಅಷ್ಟು ಬೈತಾನೆ, ಮುದುಕನಿಗೆ ಪಟ್ಟಂಗಟ್ಟಿ ಮರ್ಯಾದೆ ತೆಗಿತೇನೇನೋ, ಬಗೆವಾಡಿ ಯುದ್ಧವನ್ನು ಗೆಲ್ಲಬೇಕಾದ ನನಗೆ ಪಟ್ಟ ಕಟ್ಟು ಕರ್ಣ ಹೇಳುವ. ಬಗೆವಾಡಿಯಳು ಕೆಮ್ಮನೆ ನಗಿಸಿಕೊಂಡು ಬಂದ ಪದೇ ಸುಯೋಧನ, ವಿರೋಧಿಯನ್ನು ಗೆಲ್ಲಬೇಕಾದ್ರೆ ನನಗೆ ಪಟ್ಟ ಕಟ್ಟು. ಆಗ ಭೀಷ್ಮನ ಕೈಯಲ್ಲಿ ಪಂಪ ಒಂದು ಮಾತು ಹೇಳ್ತಾನೆ, ಅದು ಕರ್ಣ ಏನ್ ಹೇಳ್ತಾನೆ ಅಂದ್ರೆ, ಕರ್ಣ ಮುದುಕ 800 ವರ್ಷದ ಮುದುಕ ಕಲ್ಪಿಸಿಕೊಳ್ಳಿ, ಪಕ್ವವಾಗಿದೆ, ಅವನ ಅನುಭವ ಪಕ್ವವಾಗಿದೆ. ಅವನ ಕಣ್ಣೆದುರೇ ಕೌರವರು ಪಾಂಡವರು ಹೊಡೆದಾಡಿಕೊಂಡು ಸರ್ವನಾಶ ಆಗುವುದನ್ನು ನೋಡಿದಾನ. ಅವನ ಶಂತನು ಅಥವಾ ಪ್ರತೀಪ ಅವನ ಹಿಂದಿನ ಕಾಲದಲ್ಲಿ ಇಡೀ ಕುರು ಪರಂಪರೆ ಮೆರೆದದನ್ನು ಅವನಿಗೆ ನೆನಪಿದೆ. ಅವನ ಕಣ್ಣೆದುರೇ ಪತನವಾದನ್ನು ಕಂಡಿದ್ದಾನೆ. ಅಂಥ ಭೀಷ್ಮ ಹೇಳ್ತಾನೆ, ಕರ್ಣ ಯೌವನದ ನಚ್ಚು, ನಿಜೇಶನ ಕೃಪೆ ನಚ್ಚು, ಯೌವನದ ಕೆಚ್ಚು ನಿಜೇಶನ ನಚ್ಚು. ಕರ್ಣ ನಿನಗೂ ಹುಡುಗ, ನಿನಗೆಲ್ಲ ಉಂಟು, ಅನಿಕೆ ಕೆಲವುಂಟೆ ಅಂತ ಮಾತು. ಅಷ್ಟೆಲ್ಲ ನನ್ನ ಹತ್ರ ಇಲ್ಲಪ್ಪ. ಒಂದು ಸಣ್ಣ ಮಗು ಅಜ್ಜನಿಗೆ ಬಡಿದ್ರೆ ಅದು ನೋವಾಯ್ತು ಅಂತ ಹೇಳ್ಬೇಕು. ಅಜ್ಜ ತೊಂಡೆ ತಗೊಂಡು ಮಗುವಿಗೆ ಬಡಿದ್ರೆ ಅಜ್ಜನಿಗೆ ಬುದ್ಧಿ ಇಲ್ಲ ಅಂತ. ಅದು ವಿವೇಕ ಅಲ್ವಾ? ಆದ್ದರಿಂದ ಗಡಿಬಿಡಿ ಮಾಡಬೇಡ. ಸುಳ್ಳು ಪಡೆಯದ ಕೂದು ಕಾಣ ಮಹಾಜನ. ಯುದ್ಧ ನಡೀತದೆ. ನಮ್ಮ ಎದುರಾಗುವವನು ಸಾಮಾನ್ಯನಲ್ಲ ಕೃಷ್ಣ. ಸುಳ್ಳು ಪಡೆಯದ ಕೂದು ಕಾಣ. ನಿನಗೂ ಒಂದು ಅವಕಾಶ ಬರುತ್ತೆ. ಎಲ್ಲರೂ ಸತ್ತು ಕೌರವ ಕರ್ಣ ನೀವೊಬ್ಬನೇ ಉಳಿದಿದ್ದೆಪ್ಪ ನನ್ನನ್ನು ಬದುಕಿಸೋದಕ್ಕೆ, ನಿನಗೆ ಪಟ್ಟ ಕಟ್ಟುತ್ತೇನೆ ಅಂತ ಹೇಳಿದಾಗ ಕರ್ಣನಿಗೆ ನೆನಪಾಗುವುದು ಭೀಷ್ಮ ಹೇಳಿದ ಮಾತು. ಸುಳ್ಳು ಪಡೆ ಮಂತ್ರುಡಿ ಸಾವಿನ ಸೂತಕದ ಮಾತು, ಸಾವಿನ ಸೂತಕದ ಮಾತು. ಅಜ್ಜನ ಹತ್ರ ಹೋಗಿ ತಪ್ಪು ಮಾಡಿದ ಅಂತ ಆಯ್ತು. ಇದು ಮಹಾಕಾವ್ಯಗಳು, ಕನ್ನಡದ ಮಹಾಕಾವ್ಯಗಳನ್ನು ಕಲಿಸುವುದು. ಕನ್ನಡದ ಮಹಾಕಾವ್ಯಗಳು ನಮ್ಮ ಸಮಾಜದ ಬಗ್ಗೆ ಕೊಡುವ ಒಳನೋಟ. ಕನ್ನಡದ ಮಹಾಕಾವ್ಯಗಳು ಇಡೀ ಭಾರತವನ್ನು ಕನ್ನಡವಾಗಿಸುವ ಪ್ರಕ್ರಿಯೆಯಲ್ಲಿ ಭಾರತದ ಜೊತೆಗೂ ಸೇರಿಕೊಂಡು ಕನ್ನಡವೂ ಆಗಿಕೊಂಡು ಒಂದು ಅತ್ಯದ್ಭುತವಾದ ಇಂಡಿಯಾವನ್ನು ಸೃಷ್ಟಿ ಮಾಡಿದ್ದಾರೆ. ಇದೆ ಇದನ್ನು ನಮ್ಮ ಭಾಷೆ ಮಾಡಿದೆ. ನನ್ನ ಒಂದೇ ಒಂದು ವಿನಂತಿ, ಫ್ರೆಂಚ್ ಕಲಿಯಿರಿ, ಗ್ರೀಕ್ ಕಲಿಯಿರಿ, ಇಂಗ್ಲಿಷ್ ಕಲಿಯಿರಿ, ಚಂದ್ರಲೋಕಕ್ಕೆ ಹೋಗಿ ಮನೆ ಮಾಡಿ, ನನಗೆ ಸಂತೋಷ. ಆದ್ರೆ ಹುಟ್ಟುವಾಗ ನಿಮ್ಮ ತಾಯಿ ನಿಮ್ಮ ಜೊತೆ ಮಾತಾಡಿದ ಒಂದು ಭಾಷೆ ಇದೆಯಲ್ಲ, ಅದನ್ನು ಭಾವನಾತ್ಮಕವಾಗಿ ಹೇಳ್ತಾ ಇಲ್ಲ. ಇದಕ್ಕೆ 2000 ವರ್ಷಗಳ ಇತಿಹಾಸ. ಇದೊಂದು ಬೃಹತ್ ಕಾವ್ಯ ಪರಂಪರೆ.
ಇದಕ್ಕೊಂದು ಬೃಹತ್ ಶಾಸ್ತ್ರ ಪರಂಪರೆ ಇದೆ, ಇದಕ್ಕೆ ಬೃಹತ್ ಆದಂತ ಒಂದು ವಿವೇಕ ಇದೆ. ನಾನು ಆಗಲೇ ಹೇಳಿದೆ, ಕವಿರಾಜ ಮಾರ್ಗಕಾರ ಕೊಟ್ಟ ವಿವೇಕ ಕಸವರವೆಂಬುದು ಸರಿ ಸೇರಿಸಲಾರ್ಪಡೆ. ಏನ್ ಮಾತು ಕವಿಬಂಧದೊಳು ಕಟ್ಟಿದರಂತೆ ಏನಗ್ಗಳಮೋ ಕವೀಂದ್ರರ ಅಂತೇಳಿ ಕಾವ್ಯದ ಬಗೆಗೆ ಕೊಟ್ಟ ವಿವೇಕ, ದೇವರಿಗೆ ಕನ್ನಡ ಕಲಿಸಿದ ವಿವೇಕ. ದಾಸರ ಮಾತು, ದಾಸರು ವಿಜಯನಗರ ಕಾಲದಲ್ಲಿ, ನೀವೆಲ್ಲ ಹಿಸ್ಟ್ರಿ ಅವರು ಇದ್ದಿರಲ್ಲ, ನಾವು ವಿಜಯನಗರ ಕಾಲದಲ್ಲಿ ಬೃಹತ್ ದಕ್ಷಿಣ ಭಾರತ, ಆಮೇಲೆ ನಾವು ಎಲ್ಲರೂ ಹೇಳುದು ಮಾರ್ಗದ ಬದಿಯಲ್ಲಿ ಆಗ ಚಿನ್ನಾಭರಣ ಮಾರ್ತಾ ಇದ್ರು. ಈಗಲೂ ಮಾರ್ಗದ ಬದಿಯಲ್ಲಿ ಚಿನ್ನಾಭರಣ ಮಾರುದು ಕಾಡಲ್ಲಿ ಮಾತ್ರ. ಬಟ್ ಅದು ವಿಜಯನಗರ ಕಾಲದಲ್ಲಿ ಮಾರ್ಗದ ಬದಿಯಲ್ಲಿ ಚಿನ್ನ ಮಾರ್ತಾ ಇದ್ರು, ಆಮೇಲೆ ರೋಮಾಂಚನ. ಈಗಲೂ ಅಲ್ಲೇ ಮಾರ್ಗದ ಬದಿಯಲ್ಲಿ ಅಂಗಡಿ ಹಾಕೋದು. ಬಂಡವಾಳದಲ್ಲಿ ಬಂದವರು ಚಿನ್ನದ ಅಂಗಡಿ ಹಾಕ್ತಾರೆ ಯಾರು? ಹಿಸ್ಟ್ರಿ ನಮ್ಗೆ ರೋಮಾಂಚನ. ನಾನು ಒಂದು ಮಾತು ಹೇಳಿದ್ದೆ, ಚರಿತ್ರೆ ನಮಗೆ ತಲೆಯ ಧೂಳಾಗಿರಲಿ, ಅದು ಕಣ್ಣು ಮುಚ್ಚುವ ಧೂಳಾಗಿ ಪರಿವರ್ತನೆ ಆಗಬಾರದು. ಹೀಗೆ ವಿಜಯನಗರದ ಸಾಮ್ರಾಜ್ಯವನ್ನು ನಾವು ವರ್ಣಿಸ್ತಾ ಇದ್ದಾಗ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕೃಷ್ಣದೇವರಾಯನ ವೈಭವವನ್ನು ನೋಡಿಕೊಂಡೇ ಇದ್ದಂತ ಪುರಂದರದಾಸ ಏನ್ ಬರೀತಾನೆ, ಇದೆಲ್ಲ ನೋಡಲೊಟ್ಟೆ, ಆನೆ ಕುದುರೆ ಒಂಟೆ ಎಲ್ಲ ನೋಡಲೊಟ್ಟೆ, ಲಂಗೋಟಿ ಒಳ್ಳೆದಯ್ಯ ಅಂತಾರೆ. ನೀವು ಕೃಷ್ಣದೇವರಾಯನ ಸಿನಿಮಾ ನೆನ್ಕೊಂಡು, ಕೃಷ್ಣದೇವರಾಯ ಹಾಕುವ ಕಿರೀಟ, ಚಿನ್ನ, ಆ ಒಂದು ಹೆಜ್ಜೆ ಇಡುವಾಗ ಢೈ ಅಂತ ಒಂದು ಮ್ಯೂಸಿಕ್. ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ 4-4 ಸರ್ತಿ ನೋಡಿದ್ರೆ, ನನ್ನ ಅಮ್ಮನಿಗೂ ತೋರಿಸಿದ್ದೀನಿ. ಅಮ್ಮ ಕನ್ನಡ ಸಿನಿಮಾ ಅಂದ್ರೆ ನೀವು ನೋಡ್ಬೇಕು. ನಾನು ಅದ್ರ ಮೇಲೆ ನನ್ನ ಅಮ್ಮನಿಗೆ ಸಿನಿಮಾದ ಮೇಲೆ ಭಾರಿ ಗೌರವ. ಸಿನಿಮಾ ಅಂದ್ರೆ ಒಳ್ಳೇದು, ಕೆಟ್ಟ ಸಿನಿಮಾ ತೋರಿಸಿದ್ರೆ ನೀವು ಹೋಗ್ಬೇಡ ಮಗ ಅಂತ ಸಾಯಿಲವರೆಗೆ ಹೇಳ್ತಾರೆ. ನಾನು ಮಾಡ್ಲಿ ಭಕ್ತ ಕುಮಾರ ತೋರಿಸಿದ್ದೆ ಅಂದ್ರೆ ಸಿನಿಮಾ ಒಳ್ಳೆ, ಅವ್ರು ನೋಡಿದ್ದೆ 2 ಸಿನಿಮಾ ಒಳ್ಳೆ ಒಂದು ಅಭಿಪ್ರಾಯ ಮೂಡಿಸಿ ನನಗೆ ಕೊನೆಯವರೆಗೆ ಸಿನಿಮಾ ನೋಡ್ಲಿಕ್ಕೆ ನನ್ನ ಅಮ್ಮ ಪರ್ಮಿಷನ್ ಕೊಡ್ತಾರೆ. ಅಂತ ಒಂದು ವಿಜಯನಗರ ಸಾಮ್ರಾಜ್ಯ, ಮಾರ್ಗದ ಬದಿಯಲ್ಲಿ ಚಿನ್ನಾಭರಣ, ಆನೆ ಕುದುರೆ ಒಂಟೆ, ಪರ್ಷಿಯನ್ದ ಬಂದ, ಇವಕ್ಕೆಲ್ಲ ತೋರಿಸ್ತಾ ಇದ್ದಾಗ ಆ ಮೂಗಿನಡಿಯಲ್ಲಿ ಕುಳಿತ ದಾಸರು ಲಂಗೋಟಿ ಒಳ್ಳೆಯದನ್ನ, ಇದು ಬಡವರಿಗೆ ಒದಗುವುದನ್ನ ಅಂತ ಹೇಳಿ ಈ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನಿರಾಕರಿಸಿ ಅದಕ್ಕೆ ಒಂದು ಲಂಗೋಟಿಯನ್ನು ಉತ್ತರವಾಗಿ ಕೊಟ್ಟಲ್ಲ. ಇದು ಕನ್ನಡ, ಇದು ಕನ್ನಡ. ಈ ಪ್ರಜ್ಞೆ ನಮಗೆ ಕನ್ನಡ ಕವಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಕುವೆಂಪು ಆಧಾರಿತ ಹೇಳುತ್ತಿಲ್ಲ. ಹೀಗೆ ಗೆಳೆಯರೇ ತುಂಬಾ ಮಾತಾಡ್ಬೋದು. ಆದ್ರೆ ನಾನು ಹೇಳಿದ್ದೇನಂತಂದ್ರೆ, ಇವುಗಳನ್ನು ಓದುವುದರಿಂದ ನಮಗೆ ಬೌದ್ಧಿಕವಾಗಿ ವರ್ತಮಾನ ರಾಜಕೀಯಕ್ಕೆ ಎಲ್ಲದಕ್ಕೂ ಲಾಭ ಇದೆ. ಆದ್ರೆ ಎಲ್ಲಿ ಸಾಧ್ಯವೋ ಅಲ್ಲಿ ಚುಚ್ಚುರಾದ ಓದಿ ಮತ್ತು ಓದಿಸಿ ಅವಕಾಶ, ಅದನ್ನ ಅಂಕಗಳ ಮೂಲಕವೇ ನೋಡ್ಬೇಕು. ಅದನ್ನೊಂದು ಹಣದ ಉತ್ಪಾದನೆಯ ಸರಕಾಗಿ ನೋಡ್ಬೇಡಿ, ಜಾಹೀರಾತಿನ ಸರಕಾಗಿ ಸಾಹಿತ್ಯವನ್ನು ನೋಡ್ಬೇಡಿ. ಒಂದು ಮಾನವೀಯ ಸರಕಾಗಿ, ನಿಮ್ಮ ಎದೆಯ ಹೂಗಳನ್ನು ಅರಳಿಸುವ ಒಂದು ಅಸ್ತ್ರವಾಗಿ, ಒಂದು ಶಸ್ತ್ರವಾಗಿ ನೋಡಿ. ಆಗ ಇದರಿಂದ ಪ್ರೇರಣೆ. ನಮಸ್ಕಾರ. ಹಳೆಗನ್ನಡ ಕಾವ್ಯದ ವಿವೇಕವನ್ನ ಸುದೀರ್ಘವಾಗಿ ವಿಸ್ತರಿಸಿದಂತ ಪುರುಷೋತ್ತಮ ಬೆಳೆಮಲೆ ಸರ್ ಧನ್ಯವಾದಗಳು. ಈಗ ವಿಶ್ವವಿದ್ಯಾಲಯದ ವತಿಯಿಂದ ಪ್ರೊಫೆಸರ್ ಪುರುಷೋತ್ತಮ ಬೆಳೆಮಲೆ ಅವರಿಗೆ ಗೌರವ ಸಮರ್ಪಣೆ. ಈಗ ಮಾನ್ಯ ಕುಲಪತಿಗಳಿಂದ ಅಧ್ಯಕ್ಷೆ ನೋಡಿ. ಪ್ರೊಫೆಸರ್ ಪುರುಷೋತ್ತಮ ಬೆಳೆಮಲೆಯವರ ಭಾಷಣ ಏಳುಮಲೈ ದೇವರನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೋ ಹಾಗೆ ನಮಗೆ ವಿವಿಧ ಸ್ತರಗಳನ್ನ ಕಟ್ತಾ ತೆಗೆದುಕೊಂಡು ಹೋದಾಗೆ ತುಂಬಾ ನಮ್ಗೆ ಮನಸ್ಸಿಗೆ ಮುಟ್ಟಿದೆ. ಬಹುಶಃ ಇಷ್ಟು ಮನಸ್ಸು ಮುಟ್ಟಿದ, ಆತ್ಮಸ್ಪರ್ಶಿಸಿದ ಭಾಷಣ ಕುವೆಂಪುದಲ್ಲಿ ಬಹಳ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಶ್ರೇಷ್ಠವಾಗಿ ಬಣ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಣ್ಣಿಸಲಸದಳವು ನಿಮ್ಮ ಕಾವ್ಯದ ಸಿರಿಯ, ಬಣ್ಣಿಸಲಸದಳವು ಯಾವ ಶಕ್ತಿ, ಆ ಧೀಮಂತಿಕೆ,
ಬರ್ತಾ ಇದ್ರೆ ಸರಸ್ವತಿಯನ್ನ ಅರ್ಥನ ಬಹುಶಃ ನಾನು ಇತ್ತೀಚಿನ ದಿನಗಳಲ್ಲಿ ಚಪ್ಪರಿಸಿದ ಭಾಷಣ ಇದೆ. ರಾಜಧಾನಿಯ ಎಲ್ಲ ಕಾರ್ಯಭಾರಗಳು ಬಿಟ್ಟು ನಮ್ಮ ಆಮಂತ್ರಣವನ್ನು ಒಪ್ಪಿ ನಾವು ಆಗಮಿಸಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಿ ದಾರಿ ತೋರಿಸಿರ್ತಕ್ಕಂಥ ನಿಮ್ಗೆ ರಾಣಿ ಚೆನ್ನಮ್ಮ ಪರವಾಗಿ ಅನಂತವಾಗಿ ನೀತಿಯಲ್ಲಿರ್ತಕ್ಕಂತಹ ನಮ್ಮ PM ನನ್ನ ಕುಲಸಚಿವರು ಕಾರ್ಯಭಾರದ ಮೇಲೆ ಸಂತೋಷ್ ಕಾಮಗಾರ್ ಎಲ್ಲರೂ ಹೋಗಿದ್ದಾರೆ. ನಮ್ಮ ನೂತನ ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ DN ಪಾಟೀಲ್ ಅವರು ಇಲ್ಲಿ ಬಂದು ಆಸೀನರಾಗಿದ್ದಾರೆ. ಸಂತೋಷ ಆಯ್ತು DN ಪಾಟೀಲ್ ಅವರು ಬಂದಿದ್ದು. ಅವ್ರಿಗೂ ಕೂಡ ಈ ಚೊಚ್ಚಲ ಕಾರ್ಯಕ್ರಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಮೊದಲಿಂದ ಇರುತ್ತೆ 4ನೇ ಕಾರ್ಯಕ್ರಮ PM ಉಷಾ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಶೋಭಾ ನಾಯಕ್ ಅವರು ಪೂರ್ತಿಯಾಗಿ ತಮ್ಮನ್ನ ಈ ಕಾರ್ಯಕ್ರಮದ ಹಂತವಾಗಿ ಎದ್ದು ತೆಗೆದುಕೊಂಡು ಹೋಗ್ಬೇಕು ಅಂತ ಪೂರ್ತಿಯಾಗಿ ತಮ್ಮನ್ನ ಸಮರ್ಪಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಗೌರವಗಳನ್ನ ಸಲ್ಲಿಸ್ತೇನೆ. ಮೇಡಮ್ ಎಲ್ಲ ಗೆಳೆಯರಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಂಡಾಗ ಬಹಳ ಒಂದು ಸಂದಿಗ್ಧದ ಸಮಯ. ನಾನು ಮಾತಾಡ್ತಾ ಇದ್ದೆ, ಆದ್ರೆ ಇವತ್ತು ನಾನು ಮಾತಾಡಬಾರ್ದು ಅಂತ ಪ್ರತಿಜ್ಞೆ ಮಾಡ್ಕೊಂಡೆ. ಚಂದದ ಮಾತಾಡ್ದಾಗ ಮಾತಾಡಬಾರ್ದು, ಆದ್ರೂ ಕೂಡ ಭಾಷೆ ಅಂತಕ್ಕಂಥದ್ದಾಗ ನಾನು ಮಾತಾಡ್ಲೇಬೇಕು ಅಂತಕ್ಕಂಥ ಒಳಗಿನ ಇದು ನನಗೆ ಸಂಕಲ್ಪ ಮಾತಾಡೋದು ಮಾಡ್ತಾ ಇದ್ದೆ. ನನ್ನ ಜೀವನದಲ್ಲಿ ಬಂದಿರ್ತಕ್ಕಂಥ ಶ್ರೇಷ್ಠ ಅಧ್ಯಾಪಕರನ್ನ ಜ್ಞಾಪಕ ಮಾಡ್ಕೊಂಡ್ರೆ ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ ಜ್ಞಾಪಕ ಬರುತ್ತೆ. ಇವತ್ತು ನಾನು ಸರ್ ಕೇಳ್ತಾ ಇದ್ರೆ ನನ್ನ ಭಂಡಾರಿ ಶೆಟ್ಟಿ ಅವರು, ಪಾಂಡುರಂಗ ನಾಯಕ್ ಅವರು ಯಾವ್ಯಾವ ಪದ್ಯಗಳು ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ರು ಅಂದ್ರೆ 2ನೇ ದಿನಕ್ಕೆ ವಾಪಸ್ ನಾವು ಕ್ಲಾಸ್ ಮನೆಗೆ ಓದ್ಬಿಟ್ಟು ವಾಪಸ್ ಆಗ ಬಂದ ಮನೆ ತೀದೊಡೆಯುವ ಕರೆಯುವುದು ಅಷ್ಟುಮಿಷ್ಟು ಕಟಾಕ್ಷವನ್ನು ದೀಕ್ಷಿಸಿ ಮುಖದೋಳು ಮುಸುಕಿದ ಮಾಂಗಾಯನ್ನು ತೋರಿಸಿ ಅರಳೆಲ್ಲಿ ಸೈಟು ಮಾಡಿ ಮೆಲ್ಲದಲ್ಲಿಗೆ ಮುದ್ರಿಸಿ ಆ ಮದನೆ ಆ ಮನೋದನೆ ಆ ಮುದ್ದುಗ ಆ ಮದಿಯ ವಂಶದ ಲಾಮ ಎಲ್ಲಿಯ ಮೆಲ್ಲಿಯ ಪೈತೆಲ್ಲಿಯ ಬಯ್ಯಾರಿ ನಿನಗೆಲ್ಲಿಯ ಮದಿ ಬಂದು ತೆರೆ ಮಾತ ಗಾಡಿಗಳಾಡಿ ಮಕ್ಕಳ ಬದುಕ್ತಾರೆ ಮೇಷ್ಟ್ರು ಎಂತ ಮೇಷ್ಟ್ರು ಪೌರ ಜನ ಮೈತರರು ಬಡ್ಡಿಯ ಮಾತಾಡ್ತಾ ಇದ್ರೆ ಪೂರ ನೆನ್ಕೊಂಡು ವಾಪಸ್ ಹೋಗ್ತಾ ಇದ್ರು ಮನೆಗೆ. ಸಾವವನೇ ಸಾಕು ದೈತ್ಯದಲ್ಲಿ ಸಾರಿ ನೀವೆಂದ ಓಡಿದ ಊರಿಗಳ ವೈರ್ಪಡಿಸಿ ತಾವು ಮಾತಾಡ್ತಾ ಇದ್ರು. ಇವತ್ತು ಒಬ್ರು ನಮ್ಮ ಜಾಸ್ತಿ ಡೈಲಾಗ್ ಬರ್ತಾ ಇತ್ತು, ಯಾರಿಗೆ ಮಗ ಆ ಡೈಲಾಗ್ಗಳು ಹೇಗಿದೆ ನೋಡಿ. 1-2 ಸಣ್ಣ ಬೈಕ್ ನೋಡೋಣ, ಬಹಳ ಖುಷಿ ಕೊಡುತ್ತೆ. ಕಮಲ ದಿವಾಕರ ದೇಶಾಧಿಪತಿ ರಣಸಹಚರಣ ಚತುರ ಚಕ್ರದ ಕಳಮರಣ ವಿಮೋಚನ ಮೂತ್ರನ ಸುತಾಕುಮಾರ ಭಾವ ಕೈಸುಟಿತ ಕಾರಣಾಕಾರ ಕೌಮಾರಿ ಸೇರಿ ಗೋಪಾಲಿತ ಕೌಶಿಕ ಅಧ್ವರ ರಣಾಧ್ವರ ದುಳಿಯ ಭವ್ಯ ದಿವ್ಯಾಸ್ತ್ರ ಬೃಂದವಂದಿತ ಪ್ರಣತ ಜನತಿ ಮತ ಗುಮತನ ದೋರ್ಗಡಿತ ದೋರ್ಗಡಿತ ಕವಿತಾಡಕ ನಿಗಡಿತ ವಿಶರಾಳು ಕುಶರಾಳು ದಾಟಕ ದಾಟಕೇಯ ದಡಕಿರ ನಕಲ ದಡಚಟಿ ಕನ್ನಡ ಮದಿಮಗುಡ ಕನ್ನಡ ಕಪಡು ಇವು ರಚರಿತ ಬಹುಳ ಮರಗಳನ್ನ ದಲಿತಪದ ನಡಿನುಡು ಮಂಗಲ ಇರುಳಿದ ಜಗದು ಪರಕಲು ಚಿರ ಪರಮ ಗುರಿವರ ಯುವತಿಯುತ ಉಷಿಕ ಸುತ ಕಲಿತ ವಿದಿತ ಲಮ ವಿಜಗತ ಮೈತರಿ ನಗರ ಲೋಚನ ಲೋಚನ ಚಕೋರ ಚಂದ್ರ. ಇಷ್ಟು ಪದ್ಯ ನೀವೇನ್ ಹೇಳಿದ್ರಿ, ಒಂದೇ ಒಂದು ಅಂಗವನ್ನ ಒರಳಿಸುವಂತ ಪದ, ಆ ವಾಕ್ಯ ಕಾವ್ಯ ರೂಪ ಏನು, ರಾಮನ ಕಣ್ಣು ಇಷ್ಟು ಚೆನ್ನಾಗಿದೆ ಕಣಪ್ಪ ಅಂತ ಹೇಳಿ ವರ್ಣನೆ ಮಾಡ್ಲಿಕ್ಕಿರುವಂತಹ ಅದ್ಭುತವಾದ ಒಂದು ಕಾವ್ಯ ಭಾಗ ಇದು ನೋಡಿ. ಒಂದು ಭಾಷೆ ಯಾವಾಗ ನಾವು ಭಾಷೆ ತೋರಿದ್ನೋ ಅಲ್ಲಿ ಒಂದು ಇಡೀ ಸಂಸ್ಕೃತಿ ತೋರ್ಸ್ಕೊಂಡ್ಬಿಡುತ್ತಂತೆ. ಈ ಭಾಷೆ ಬಗ್ಗೆ ಮಾತಾಡುವಾಗ ಇನ್ನೊಂದು ತುಂಬಾ ಮತ್ತೊಂದು ಇದೆ, ಹಿರೇಮಕ್ಕಳು ಕಣ್ಣನ್ನು ಮಾತಾಡ್ತಾ ಆ ಸೀತೆ ಅಗ್ನಿ ಪರೀಕ್ಷೆ ಆಗುತ್ತಲ್ಲ, ಅದೊಂದು ನಿಮಿಷಕ್ಕೆ ಸರಿಯ ಓಹರನ್ನೇ ಕೇಳು. ನಿಸ್ಸಂಗಾಂತರಾತ್ಮ ತಾದರ್ಶಿಸುತ್ತೆ ಸೀತೆ, ಕಂಡವರೆಲ್ಲ ಬೆರಗಾಗಿ ನಸುನಗುತ್ತೆ. ಪಟದೈವ ಪೂಜೆಯಂಗೈದು ಅಗ್ನಿ ಸನ್ನಿಧಿಗೆ ಚಿತೆಗಳಿಗೆ ನಡೆದರು. ಮಹಾಭಾಗೆ, ಓ ಅಗ್ನಿ, ನೀನು ಲೋಕ ಸಾಕ್ಷಿ. ತಡೆನುಡಿಗಳ ಈ ಒಂದು ಬಗೆಯಲ್ಲಿ ನೀನು ಲೋಕ ಸಾಕ್ಷಿ ಅಂತ ಈಕೆ ಹೇಳುತ್ತಾ, ಪೃಥ್ವಿಯಂ ಸಾಕ್ಷಿ ಇದೆ, ಸಂಧ್ಯೆಯಂ ರಾತ್ರಿಯಂ ಸಾಕ್ಷಿ ಇದೆ, ಪುರುಷ ಪುಂಗವನೆನ್ನ
ಪತಿಪಾದ ಪದ್ಮದೊಳ್ ನಿತ್ಯವಂ ನೆಲೆಸಿಪ್ಪನಾದೊಡಾಂ ಕಾಯ್ದುಕೊಳ್ಳ್ 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 ಓ ಅನಿಲ ಸಖ ನಿನ್ನ ಈ ಮಗಳವಳ ಪತಿಚರಣ ಸೇವಾರ್ಥನಂ ಮುಗಿದ ಕೈ ಮುಗಿದಂತೆ ತಪ್ತನವ ಹೇಮಾಭೆ ಪೊಕ್ಕಳ್ ದಗ್ಧರಿಸುವ ಉಜ್ವಲ ಚಿತಾಗ್ನಿಯಂ ಮಂಗಳಾದ್ಯಾಹುತಿಯವೋಳ್ ಪೂಜ್ಯೆ ಓ ಓ ಓ ಓ ಎಂದು ಅರಿತು ಹೊರಬಿಡಿದ ರೋದನಂ ರೋದೋಂತಮಂ. ಈ ಸಂದರ್ಭದಲ್ಲಿ ಏನಾಯ್ತು ನೋಡಿ, ಶ್ರೀರಾಮಚಂದ್ರನು ಅಗ್ನಿ ಪ್ರವೇಶ ಮಾಡಿಬಿಡ್ತಾರೆ. ನಿಷ್ಠುರಂ ಶಲಾಮೂರ್ತೇನ ನಿಷ್ಪಂದನಾಗಿ ನಿಂದರಿತಮಂ ಸಾಕ್ಷಿಯೋಳ್ ನೆಟ್ಟಿಸುತ್ತಿದ್ದ ರಾಮಾನನಂ ತಾನಾಯಿತು ದೀಪ್ಯಮಾನಂ. ಚಲಿಸಿದರೊತ್ತಿಗೆ ನೋಡ್ಪರ ವಿಸ್ಮಯಂ ಚಿಂತೆಗೆ ತಿರುಗುವಂತೆ ಓ ಓ ಓ ಎಂಬಿರಿತರೊಳೆ ತಾಂ ಪ್ರವೇಶಿಸುತ್ತ ಉಜ್ವಲಿತ ಗೋಪರೋಪ ಮದಕ್ತಿ ಮಧ್ಯ ಮರೆಯಾದನೈ ಯಮದಕ್ತಿ ಜಾತನಂ ಜಯಿಸಿದಾತಂ. ನೋಡಿದ್ದೀರಾ, ಕುವೆಂಪುರವರು ರಾಮಚಂದ್ರನನ್ನೂ ಕೂಡ ಅಗ್ನಿ ಪ್ರವೇಶ ಮಾಡಿಸಿಬಿಡ್ತಾರೆ. ವಾಲ್ಮೀಕಿ ಹೇಳ್ಬೇಕು ಅಂತ ಹೇಳಿ ಎಲ್ಲ ಹಿರಿಯರು, ಡೀನರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಕೂತ್ಕೊಂಡು ತುಂಬಿದ ಸಭೆ ಇವತ್ತು ಇನ್ನು ಕಡೆಗಟ್ತಾ ಇದೆ. ಅದೇ ಯೋಚನೆ ಮಾಡ್ತಾ ಇದೆ, ಮಳೆ ಇಲ್ಲದೆ ಇದ್ರೆ ಮಧ್ಯಾಹ್ನ ಸೆಷನ್ ಹೊರಡೆ ಹಾಕ್ಬಿಡೋಣ ಏಳಿಗೆ ಬಾಳಪ ವೇದಿಕೆಗೆ. ಅಲ್ಲಿರ್ತಕ್ಕಂಥದ್ದು 1000 ಜನ ಕೂತ್ಕೊಂಡು ನೋಡ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇನ್ನು ಬಹಳ ಜನ 100-150 ಜನ ಬರ್ಲಿಕ್ಕಿದ್ದಾರೆ, ಮಧ್ಯಾಹ್ನ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಮಯ ಬರ್ತದೆ. ಈ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾಗ ಭಾಷೆ ಇಲ್ಲದೆ ಇದ್ರೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇನು ನಿಮ್ ಮುಂದೆ ಮಾತಾಡಿದ್ರು ನಾನು ಎಲ್ಲ ಕೊಟ್ಟಿರ್ತಕ್ಕಂಥ ನನ್ನ ಗುರುಗಳು ನಮ್ಮ ತುಂಬಿರ್ತಕ್ಕಂಥ ಭಾಷೆ, ಭಾಷೆ ಪ್ರಜ್ಞೆ, ಭಾಷೆನೇ ಜೀವನ, ಆ ಭಾಷೆನೇ ಬದುಕು. ಆ ಭಾಷೆ ಇದ್ರೆ ಮಾತ್ರ ಬದುಕು ಬರ್ಲಿಕ್ಕೆ ಸಾಧ್ಯ, ಬುದ್ಧಿ ಬರ್ಲಿಕ್ಕೆ ಸಾಧ್ಯ, ಬದ್ಧತೆ ಬರ್ಲಿಕ್ಕೆ ಸಾಧ್ಯ, ಪ್ರಬುದ್ಧತೆ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಭಾಷೆ ಅಕಸ್ಮಾತ್ ಏನಾದ್ರು ಇಲ್ಲ ಅಂದ್ರೆ ನಮ್ಮ MG ಅವರು ಇಲ್ಲೇ ಇದ್ದಾರೆ. ಒಂದು ಭಾಷೆಯ ಸಾವು ಎಂದರೆ ಒಂದು ಲೋಕ ಗ್ರಹಿಕೆಯ ಸಾವು, ನಾಗರಿಕತೆಯ ಸಾವು. ಮನ ಪುನಃ ಸೃಷ್ಟಿಸುವುದು ಅಸಾಧ್ಯ, ಅವು ಇನ್ನೊಂದು ಈ ಲೋಕಕ್ಕೆ ಮರಳಲಾಗುವಂತಕ್ಕಂಥ ಮಾತನ್ನ ನಮ್ಮ MG ಹೆಗ್ಡೆಯವರು ತಮ್ಮ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ತರ ಸಮಯದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಅದನ್ನ ಮುಟ್ಟತಕ್ಕಂಥ ವಿಷಯ ಕೂಡ ಏನಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಎಲ್ಲ ಎದುರಿಸ್ತಾ ಇದ್ದಾರೆ. ಜೀವನದ ಅರ್ಥ ಏನು? ಜೀವನದ ಅರ್ಥವನ್ನು, ಸುಖ ಶಾಂತಿಗಳ ನೆಲೆಯನ್ನು ಸಮಾಜವು ಸರಿಯಾಗಿ ತಿಳಿಯದಿರುವುದೇ ಅದಕ್ಕೆ ಕಾರಣ. ಚರಿತ್ರೆಯ ಪುಟಗಳನ್ನು ನಾವು ತಿರುವು ಹಾಕಿದರೆ ನಮಗೆ ಕಂಡು ಬರುವುದು ರಕ್ತಪಾತದ ಘೋರ ಯುದ್ಧಗಳು, ಜನಾಂಗಗಳನ್ನೇ ರಕ್ತದ ಮಡುವಿನಲ್ಲಿ ಮುಳುಗಿಸಿದ ಕ್ರೂರ ಕರಾಳ ಕ್ರಾಂತಿಗಳು, ಶಾಂತಿ ಕಾಲವೆಂದರೆ 2 ಘೋರ ಯುದ್ಧಗಳ ಮಧ್ಯಂತರ ವಿರಾಮ ಎನ್ನುವಂತಾಗಿದೆ. ಯುದ್ಧ ಮಾಡಿ ಬೇಸತ್ತು ದನ ಜನಗಳನ್ನು ಕಳೆದುಕೊಂಡು ದೇಶವೆಲ್ಲ ನಾಶವಾಗಿ ಜನರು ನಿತ್ರಾಣದಿಂದ ಬಳಲಿ ಬೆಟ್ಟಾಗಿ ಸುಧಾರಿಸುವ ಕಾಲದಲ್ಲಿ ಶಾಂತಿ ಸಮಾಧಾನಗಳ ರಾಜಿ ರಾಷ್ಟ್ರವು ಪುನಃ ಬಲಿಷ್ಠವಾದ ಮತ್ತೊಂದು ಯುದ್ಧಕ್ಕೆ ಸಿದ್ಧ. ಹೀಗೆ ರಾಷ್ಟ್ರಗಳು ಯುದ್ಧಗಳ ಸಾಗತಕ್ಕಂಥದ್ದು, ಭಾಷೆಗಳು ತೊಂದರೆಸಿರ್ತಕ್ಕಂಥದ್ದು ನಮ್ಗೆ ಸದಾ ಇತಿಹಾಸದಲ್ಲಿ ಕಾಣ್ತವೆ. ಭಾಷಾ ಶಿಕ್ಷಕರು ನಿಜವಾಗಿ ಕೂಡ ದೇವರು ಕೊಟ್ಟ ಒಂದು ಶಕ್ತಿ ಅದು. ಭಾಷಾ ಶಿಕ್ಷಕರಿಗೆ ಭಗವಂತ ಅಷ್ಟು ಆತ್ಮಗಳು ತಂದು ಪ್ರತಿ ವರ್ಷ ಕೊಡ್ತಾನೆ, ರೂಪ ಕೊಡಿ ಅಂತ. ಅವ್ರಿಗೆ ನಾನು ಈ ಸಮಯದಲ್ಲಿ ಆ ಭಾಷಾ ಶಿಕ್ಷಕರ ಕೈ ಮುಟ್ಟಿ ಇಷ್ಟಪಡ್ತೇನೆ. ನಾವು ದೊಡ್ಡ ಕೆಲಸ ಸಮಾಜವನ್ನು ರಚಿಸಬೇಕು. ನೀವು ರಚಿಸ್ತಾ ಇದ್ರೆ ಬೇರೆ ವಿಷಯ ಬೋಧನೆ ಮಾಡ್ತಕ್ಕಂಥವ್ರಿಗಿಂತ ಶ್ರೇಷ್ಠ ಭಾಷಾ ಬೋಧನೆ ಮಾಡ್ತಕ್ಕಂಥವ್ರು. ವಿಷಯ ಬೋಧನೆ ಮಾಡುವ ಒಂದು ಏರಿಯಾದಲ್ಲಿ ಕೊಡ್ತಾರೆ, ನೀವು ಭಾಷಾ ಬೋಧನೆ ಮಾಡಿದ್ರೆ ಸಮರ್ಥವಾಗಿರ್ತಕ್ಕಂಥ ವಿಷಯ ಕೊಡ್ತೀರಾ, ನೀವು ಪರಿಪೂರ್ಣವಾಗಿರ್ತಕ್ಕಂಥ ಜೀವನವನ್ನ ವ್ಯಕ್ತಿತ್ವ ಕೊಡ್ತೀರಾ. ನಾವು ನೀವೇನಾದ್ರೂ ಕ್ಲಾಸ್ ರೂಮ್ ನಲ್ಲಿ ಒಳ್ಳೆ ಪಾಠ ಮಾಡದೇ ಇದ್ರೆ, ಮಕ್ಕಳು ತುಂಬದೇ ಇದ್ರೆ, ಆ ಮಕ್ಕಳು ಏನು ತಪ್ಪು ಮಾಡಿ ಪ್ರಪಂಚಕ್ಕೆ ಹೋಗ್ತಾರೆ. ತಾಯಿ ತಂದೆ ಕಳ್ಸೋದು ನಮ್ಮನ್ನ ಆಶ್ರಯ ಮಾಡಿಲ್ಲ. ನಮ್ಮ ಆಶ್ರಯದಲ್ಲಿ ಮಕ್ಕಳು ಬೆಳೆದಾಗ, ಎತ್ತರಕ್ಕೆ ಇದ್ದಾಗ ಆ ದೊಡ್ಡ ಸಂತೋಷ, ನೆಮ್ಮದಿ ಅವ್ರಿಗೂ ಬರುತ್ತೆ, ನಮಗೂ ಬರುತ್ತೆ. ಇದಿಲ್ಲದೆ ಇದ್ರೆ ಬಹಳ ಹಾಳಾಗಿ ಹೋಗ್ಬಿಡ್ತಾರೆ ಮಕ್ಕಳು. ಹಾಗಾಗಿ ನಾವೇನಾದ್ರೂ ಇವತ್ತು ಜೀವನ ಮಾಡ್ತಾ ಇದೀವಿ ಅಂದ್ರೆ ಶ್ರೇಷ್ಠ ಗುರುಗಳ ಪ್ರಭಾವನೆ ನಮ್ಮ ಮೇಲೆ ಬೀಳ್ತದೆ. ನನ್ನ ಎಲ್ಲ ಗೆಳೆಯರು ರಾಣಿ ಚೆನ್ನಮ್ಮ, ಎಲ್ಲ ಗೆಳೆಯರು ಶ್ರೇಷ್ಠ ಪ್ರಾಧ್ಯಾಪಕರಾಗಬೇಕು. ಪುರುಷೋತ್ತಮ ಬೆಳೆದವರು ಮಾತಾಡ್ತಾ ನಿಂತ್ಕೊಂಡಿದ್ದಾಗ ಎಷ್ಟು ಹೇಗಿತ್ತು ಸ್ವೀಕರಿಸಿದ್ರಿ, ಎಲ್ಲೋಯ್ತು ಈ ಪಾಠಗಳು ಈ ಕಾಲಘಟ್ಟದಲ್ಲಿ, ಎಲ್ಲಿ PPTಗಳಲ್ಲಿ ಮರೆಯಾಗಿ ಹೋಯ್ತಾ, ಯಾವ್ದು ಹೇಳ್ಬೇಕಾಗಿತ್ತು ಹೇಳ್ಬೇಕಾಗಿಲ್ಲ, ಹೇಗೆ ಸಂದರ್ಭಗಳು ತಗೊಂಡ್ರು, ಸಂಬಂಧಗಳು ತಂದ್ರು, ಎಲ್ಲವನ್ನೂ ತುಂಬಿದ್ರು. ಆ ತುಂಬಿದ ಬಗ್ಗೆ ಇದು ಭಾಷೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಭಾಷೆ ಪರೀಕ್ಷೆ ಬೀಳ್ತಕ್ಕಂಥದ್ದಲ್ಲ, ಅಂಕಪಟ್ಟಿ ತಗೊಂಡು ಹೋಗ್ತಕ್ಕಂಥಲ್ಲ. ನಾವು ಬದುಕೋ ರೀತಿ, ಬದುಕೋ ಬಗೆ ನಾವು ಗಟ್ಟಿ ಮಾಡ್ಕೊಳ್ಳೋ ಶಕ್ತಿ ಅದು. ಆ ಮಗುವನ್ನ ಗಟ್ಟಿಗೊಳ್ತಕ್ಕಂಥದ್ದು, ಯುವಕನನ್ನಾಗಿ ಮಾಡ್ತಕ್ಕಂಥದ್ದು, ಪ್ರಬುದ್ಧನನ್ನಾಗಿ ಮಾಡ್ತಕ್ಕಂಥದ್ದು ಭಾಷೆ. ಈ ಭಾಷೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿಯ ಸಮಯದಲ್ಲಿ ಒಳ್ಳೆ ಕೆಲಸ ರಾಣಿ ಚೆನ್ನಮ್ಮ ಇದಕ್ಕೆ ಕಾರಣ PM ಉಷಾ ಅಡಿಯಲ್ಲಿ ನಮ್ಗೆ ಇವತ್ತು ಈ ಕಾರ್ಯಕ್ರಮ ಮಾಡಿದಂತ ಗಂಗಾಧರ್ ಅವ್ರಿಗೂ ಒಂದು ವಿಷಯ ಗೊತ್ತಿರಬೇಕು. PM ಉಷಾ ಅಡಿಯಲ್ಲಿ ನಮ್ಗೆ 100 ಕೋಟಿ ರೂಪಾಯಿಗಳನ್ನ ಸರ್ಕಾರ ಕೊಟ್ಟಿದೆ. ಆದ್ರೆ ಈ ಕಾರ್ಯಕ್ರಮ ಕೊಟ್ಟಿದ್ದು ಬರೀ 1 ಲಕ್ಷ ರೂಪಾಯಿ ಮಾತ್ರ. 100 ಕೋಟಿಯಲ್ಲಿ
ಒಂದ್ ಲಕ್ಷ 1 ಪೈಸೆ ಕೊಟ್ಟಿಲ್ಲ, ಯಾರು ₹1 ಕೊಟ್ಟಿಲ್ಲ ಸರ್. ಇದನ್ನ ಬಿಲ್ ಕಳಿಸಿದ 6 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ. ಇದು ಯಾವುದೇ ಹಣಕಾಸು ಸ್ವಂತದಿಂದ ವಿಶ್ವವಿದ್ಯಾಲಯ ಭರಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡದ ಬದ್ಧತೆ, ವಿದ್ಯಾರ್ಥಿಗಳಿರ್ತಕ್ಕಂಥ ಬದ್ಧತೆ, ವಿದ್ಯಾರ್ಥಿಗಳು ಬೆಳೆಸ್ಬೇಕು ಅಂತ ನಾವು ಕಳೆದ ಬಾರಿ ನನಗೆ ಕಾಗದ ಬರ್ದಾಗ 5 ಪೀರಿಯಡ್ ಮಾಡಿ ಕನ್ನಡತನ ಕಲಿಸಿ, ನುಡಿ ಕಲಿಸಿ, ಕಂಪ್ಯೂಟರ್ ಲ್ಯಾಬ್ ಕಲಿಸಿ, ಯಕ್ಷಗಾನ ಕಲಿಸಿ, ತಾಳಮದ್ದಳೆ ಕಲಿಸಿ, ನಾದಸ್ವರ ಕಲಿಸಿ, ಭಾಷೆ ಕಲಿಸಿ, ಸಂಗೀತ ಕಲಿಸಿ, ಆ ಮಗು ಮನಸ್ಸನ್ನು ಅರಳಿಸಿ ಇರ್ತಕ್ಕಂಥ ಮೆಸೇಜ್ ನಾನು ಅವಾಗ ಕೊಡ್ತಾ ಇರ್ತೇನೆ. ಯಾಕೆ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಅಂದ್ರೆ, ಮಕ್ಕಳಲ್ಲಿ ಇವತ್ತು ಕಿತ್ಕೊಂಡ್ಬಿಟ್ಟಿದೆ. ಇನ್ನು 50 ವರ್ಷ ಹೋದ್ರೆ ಈ ಮಕ್ಕಳು ನೆಕ್ಸ್ಟ್ ಟೀಚರ್, ಜನರೇಷನ್ ಆಫ್ ಟೀಚರ್ಸ್ ಏನ್ ಕೊಡಬಲ್ರು ಈ ಸಮಾಜಕ್ಕೆ, ಹಾಗೆ ಖಂಡಿತ ಮರೆಸಬಲ್ರು, ಹಾಗೆ ಆತ್ಮದ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನನಗೆ ಜಾಸ್ತಿ ಬರ್ತದೆ. ಆ PM ಉಷಾದಲ್ಲಿ 17ನೇ ಕಾಂಪೊನೆಂಟ್ ಸಾಫ್ಟ್ ಕಾಂಪೊನೆಂಟ್. ಈ ಸಾಫ್ಟ್ ಕಾಂಪೊನೆಂಟ್ ನ ಜವಾಬ್ದಾರಿಯನ್ನ ಡಾಕ್ಟರ್ ಶೋಭಾ ನಾಯ್ಕ ತೆಗೆದುಕೊಂಡ್ರು. ಡಾಕ್ಟರ್ ಶೋಭಾ ನಾಯ್ಕ ತೆಗೆದುಕೊಂಡಾಗ ಮೇಡಮ್ ದುಡ್ಡಿಲ್ವಲ್ಲ ಇದರಲ್ಲಿ ಅಂತ ರಿಜಿಸ್ಟ್ರಾರ್ ಹೇಳಿದ್ರು. ಪ್ರಪೋಸಲ್ ಬರೀ ₹1 ಲಕ್ಷ ಇದೆ, ಅದು ಇನ್ನು ಬರುತ್ತೋ ಇಲ್ಲೋ ಹೇಗೆ, ಇಲ್ಲ ಸರ್ ನಾನು ಇದನ್ನ ಮಾಡ್ತೇನೆ, ಇದು ಮಾಡ್ಲೇಬೇಕು ಸರ್ ಈ ಕಾರ್ಯಕ್ರಮ, ಇದು ನನ್ನ ಬದ್ಧತೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಒಂದು MG ಹೆಗ್ಡೆ ಹತ್ರ ಮಾತಾಡಿದಾಗ, ಇಲ್ಲ ಪುರುಷೋತ್ತಮ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಸುಮಾರು ಕರ್ಕೊಂಡ್ಬರೋಣ ಅಂತ ಆ ಆಸ್ವಾದ ಸಿಗ್ಲಿ, ಆ ಭಾಷಾ ಶಕ್ತಿ ಸಿಗ್ಲಿ, ನಾದ ಶಕ್ತಿ ಸಿಗ್ಲಿ, ಕಾಂತಿ ಶಕ್ತಿ ಸಿಗ್ಲಿ, ಏನು ನಾವು ಇಷ್ಟು ದೊಡ್ಡ ಒಂದು ಪರಂಪರೆಯನ್ನ ಇತ್ತು ನಮ್ಮ ಮುಂದೆ ಸ್ವಲ್ಪ ಸಿಗ್ತಾ ಇದೆ, ಪರಿಚಯನಾದ್ರೂ ಆಗ್ಲಿ, ಆ ಪರಿಚಯ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಒಂದು ದೊಡ್ಡ ಕೆಲಸವನ್ನ ಇಲ್ಲಿ ಆಯೋಜನೆ ಮಾಡಿ ವಿಶ್ವವಿದ್ಯಾಲಯ ಸಂತೋಷ ಪಟ್ಟಿದೆ, ನನ್ನ ಗೆಳೆಯರು ಸಂತೋಷ ಪಟ್ಟಿದ್ದಾರೆ. ಈ ಕೆಲಸವನ್ನ ಮಾಡುವ ಜವಾಬ್ದಾರಿಗಾಗಿ ಡಾಕ್ಟರ್ ಶೋಭಾ ನಾಯ್ಕ ಅವರಿಗೆ ಪುರುಷೋತ್ತಮ ಬಿಡಿಮಲೆ ಸರ್ ಅವರು ಈ ಗ್ರಂಥವನ್ನು ನೀಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲಿ ತನಕ ಬರ್ತೀವಿ ಅಂದ್ರೆ ಸಂಜೆ ತನಕ ಅಲ್ಲ, ಶಾಶ್ವತವಾಗಿ ಮನಸ್ಸಿನ ತನಕ ಬರ್ತೀನಿ ಅಂತ ಒಂದು ಆಗಿದೆ. ಇವತ್ತಿನ ಕಾರ್ಯಕ್ರಮ ಸದಾ ಮನಸ್ಸಲ್ಲಿರ್ತಕ್ಕಂಥ ಕಾರ್ಯಕ್ರಮ ಆಗಲಿ, ಯಾವುದೇ ಅಂಕು ಡೊಂಕು ರೇಖೆಗಳು ನೋಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಪರಿಪೂರ್ಣ ಸುಂದರ ಪ್ರಕೃತಿಯಿಂದ ಎದುವಂತ ಕಾರ್ಯಕ್ರಮ ತರ ಈ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನಾಡಿ ಪುರುಷೋತ್ತಮ ಬಿಡಿಮಲೆ ಸರ್ ಅವರು ಆಗಮಿಸಿ ನಮ್ಗೆ ಸಂತೋಷ ನೀಡಿ ಇಷ್ಟು ಒಂದು ವೈಭವವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತಕ್ಕಂಥ ಮಾಡ್ಲಿಕ್ಕೆ ಅವರೇ ಕಾರಣ ಅಂತ ಹೇಳಿ ಅವ್ರಿಗೆ ನಾನು ಮತ್ತೊಮ್ಮೆ ವಂದಿಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ. ಈಗ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಡಾಕ್ಟರ್ P. ನಾಗರಾಜ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಹಳಗನ್ನಡ ಕಾವ್ಯ ರಸಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ತುಂಬಾ ಮೌಲಿಕವಾದ ಮಾತುಗಳನ್ನಾಡಿ ಮಾಡಿದ ಸಂಸ್ಕೃತಿ ಚಿಂತಕರು, ಜಾನಪದ ವಿದ್ವಾಂಸರು, ಹೊರನಾಡಿನಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿದ ಮಹನೀಯರಾದ ಪ್ರೊಫೆಸರ್ ಪುರುಷೋತ್ತಮ ಬಿಡಿಮಲೆ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳು, ಸಹೃದಯರು, ಸಾಹಿತ್ಯಾಸಕ್ತರು, ಕ್ರಿಯಾಶೀಲವಾಗಿರ್ತಕ್ಕಂಥ ಕುಲಪತಿಗಳು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನೂತನ ಕುಲಸಚಿವರು, ಪರೀಕ್ಷಾ ಅಂಗದ ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ DN ಪಾಟೀಲ್ ಸರ್ ಅವರು ನಮ್ಮೆಲ್ಲರ ಒಡನಾಡಿಗಳು, ಹಿತೈಷಿಗಳು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಹೇಶ್ ಗಾಜಪ್ಪನವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ಎಲ್ಲ ಸಹಕಾರ ಮಾರ್ಗದರ್ಶನ ನೀಡಿರ್ತಕ್ಕಂಥ ಗೌರವಾನ್ವಿತ ಕುಲಸಚಿವರು ಶ್ರೀ ಸಂತೋಷ್ ಕಾಂಬೋಡ ಸರ್ ಅವರು, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ PM ಉಷಾ ಕಾರ್ಯಕ್ರಮದ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ನಂದಿನಿ ದೇವರಮನೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಕಳೆದ 1 ತಿಂಗಳಿಂದ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರೂಪಿಸಿರ್ತಕ್ಕಂಥ ಡಾಕ್ಟರ್ ಶೋಭಾ ನಾಯ್ಕ ಮೇಡಮ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮೇಡಮ್ ಅವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೆ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳು, ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅವರಿವರೆಲ್ಲರೂ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಈಗ ನೇರವಾಗಿ ಮೊದಲನೇ ಗೋಷ್ಠಿ ಪ್ರಾರಂಭವಾಗಲಿದೆ. ಡಾಕ್ಟರ್ ಸಂಜೀವಣ್ಣ ಹನುಮಂತಪ್ಪನವರು ಈ ಘೋಷಣೆ ನಡೆಸಿಕೊಡ್ಬೇಕಾಗಿ ವಿನಂತಿ.